ರಾಷ್ಟ್ರಕವಿ ಕುವೆಂಪು ವಿರಚಿತ ನಾಡಗೀತೆ ಜೈ ಭಾರತ ಜನನಿಯ ತನುಜಾತೆ. ನಾಡಗೀತೆಗೆ ಧಾಟಿಯನ್ನು ಗುರುತಿಸಲು ಸರ್ಕಾರ ನೇಮಿಸಿದ ಸಮಿತಿ ಶಿಫಾರಸು ಮಾಡಿದಂತೆ. ಅವಧಿ 1 ನಿಮಿಷ 30 ಸೆಕೆಂಡುಗಳು. ಇವತ್ತು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ 2024 ಹಾಗೂ 25ನೇ ಸಾಲಿನಲ್ಲಿ ನಾವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ 15 ಹಣಕಾಸು ಯೋಜನೆಯಲ್ಲಿ ಏನು 1 ವರ್ಷದ ಅವಧಿಗೆ ಖರ್ಚು ಮಾಡ್ತಕ್ಕಂಥ ಹಣದ ಲೆಕ್ಕ ಪರಿಶೋಧನೆ, ಸಾಮಾಜಿಕ ಪರಿಶೋಧನೆ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದು ಗ್ರಾಮ ಸಭೆ ಇಟ್ಟುಕೊಂಡಿದ್ದು, ಈ ಸಭೆಯ ಅಧ್ಯಕ್ಷತೆಯನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಿಕ್ಷಣ ಇಲಾಖೆ ಹೊಸನಗರ ಅವರ ಅಧ್ಯಕ್ಷತೆಯಲ್ಲಿ ಕರೆಯಲಾಗಿದ್ದು, ಅವರು ಈ 1 ಅಥವಾ 5 ನಿಮಿಷದಲ್ಲಿ ಸಭೆಗೆ ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರನ್ನು ಪಂಚಾಯಿತಿಯಿಂದ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಗಣಪತಿ ಅವರು ಈ ಸಭೆಯಲ್ಲಿ ಉಪಸ್ಥಿತರಿರುತ್ತಾರೆ. ಅವರಿಗೆ ತಮ್ಮೆಲ್ಲರ ಪಂಚಾಯಿತಿಯಿಂದ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಈ ಸಭೆಯಲ್ಲಿ ನಮ್ಮ ಸಾಮಾಜಿಕ ಲೆಕ್ಕ ಪರಿಶೋಧನಾ ವ್ಯವಸ್ಥಾಪಕರಾಗಿರ್ತಕ್ಕಂಥ ನಾಗೇಶ್ KV ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಸಾಮಾಜಿಕ ಪರಿಶೋಧನೆ ಹೊಸನಗರ ಸಭೆಯಲ್ಲಿ ಉಪಸ್ಥಿತರಿರುತ್ತಾರೆ. ಅವರಿಗೆ ತಮ್ಮೆಲ್ಲರ ಪಂಚಾಯಿತಿಯಿಂದ ಸ್ವಾಗತವನ್ನು ಕೋರ್ತೇನೆ. ಈ ಸಭೆಗೆ ಉಪಸ್ಥಿತರಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯಿತಿಯ ಗೌರವಾನ್ವಿತ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರಿಗೂ ಗ್ರಾಮ ಪಂಚಾಯಿತಿಯಿಂದ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಈ ಸಭೆಯಲ್ಲಿ ಈ ಒಂದು NREGಗೆ ಸಂಬಂಧಪಟ್ಟಂತೆ ತಾಂತ್ರಿಕ ಸಹಾಯಕರಾದ ಶಿವಮೂರ್ತಿ ಅವರು ಈ ಸಭೆಯಲ್ಲಿ ಉಪಸ್ಥಿತರಿರ್ತಾರೆ. ಅವರಿಗೆ ತಮ್ಮೆಲ್ಲರ ಪಂಚಾಯಿತಿಯಿಂದ ಸ್ವಾಗತವನ್ನು ಕೋರ್ತೇನೆ. ಈ ಸಭೆಗೆ ಹಾಜರಿರ್ತಕ್ಕಂಥ ಈ ಎಲ್ಲ ಗ್ರಾಮಸ್ಥರಿಗೂ ಗ್ರಾಮ ಪಂಚಾಯಿತಿಯಿಂದ ಸ್ವಾಗತವನ್ನು ಕೋರ್ತೇನೆ. ಜೊತೆಯಲ್ಲಿ ಈಗ ಸುಮಾರು 1 ವಾರದಿಂದ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಗತಕ್ಕಂಥ ತಾಲೂಕ್ ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿಯ ಕಾಮಗಾರಿಗಳ ಪರಿಶೀಲನೆ ಮಾಡಿರ್ತಕ್ಕಂಥ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಿಗೂ ಸಹ ಗ್ರಾಮ ಪಂಚಾಯಿತಿಯಿಂದ ಸ್ವಾಗತವನ್ನು ಕೋರ್ತೇನೆ. ಈಗ ಈ ಒಂದು ಸಾಮಾಜಿಕ ಪರಿಶೋಧನೆಯ ಬಗ್ಗೆ ಪ್ರಾಸ್ತಾವಿಕ ನೋಡಿ ನಾಗೇಶ್ KV ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಸಾಮಾಜಿಕ ಪರಿಶೋಧನೆ ಹೊಸನಗರವರು ಪ್ರಾಸ್ತಾವಿಕ ನೋಡಿ ಅವರು ಕೇಳಬಹುದು. ನಮ್ಮ ಸಾಮಾಜಿಕ ಲೆಕ್ಕ ಪರಿಶೋಧನೆ ಸಭೆ ಪ್ರಾರಂಭ ಆಗಿದೆ. ಅದಕ್ಕೆ ನಮ್ಮ ಪಂಚಾಯಿತಿಯ ವ್ಯಾಪ್ತಿಯ ಹಿರಿಯ ಸದಸ್ಯರು ಹಾಗೂ ಹಿರಿಯ ಮಾಜಿ ಸದಸ್ಯರಾಗಿರ್ತಕ್ಕಂಥ ಸ್ವಾಮಿಗೌಡರು ಈ ಸಭೆಯ ಅಧ್ಯಕ್ಷತೆಯನ್ನು ನಾವು ಮಾಡತಕ್ಕ ಕಾರ್ಯಕ್ರಮಕ್ಕೆ ನಾವು ಪಂಚಾಯತ್ ಅಧ್ಯಕ್ಷರಾಗಿ ಬರಲ್ಲ. ಯಾರು ಹಿರಿಯ ಸದಸ್ಯರು ಮಾಡಬೇಕಿತ್ತು, ಇವರು ನಮ್ಮ ಗ್ರಾಮದ ಹಿರಿಯ ಸದಸ್ಯರು ಇದ್ದಾರೆ ಮತ್ತು ಪಂಚಾಯತಿ ಹಿಂದಿನ ಅವಧಿಯ ಸದಸ್ಯರಾಗಿದ್ದರು. ಅವರನ್ನು ನಾವು ಈಗ ಒಂದು ಅಧ್ಯಕ್ಷತೆಯನ್ನು ಮಾಡಿಕೊಂಡು ಸಭೆಯನ್ನು ಪ್ರಾರಂಭ ಮಾಡಿದ್ದೇವೆ. ಎಲ್ಲರಿಗೂ
25 26ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ 15ನೇ ಹಣಕಾಸು ಯೋಜನೆ ಹಾಗೂ ರಾಜ್ಯ ಹಣಕಾಸು ಯೋಜನೆಯ ಕುರಿತಂತೆ ನಾವು ಇಲ್ಲಿನ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಸರ್ಕಾರದ ಆದೇಶದಂತೆ ಒಂದು ವೇಳೆ ನೋಡಲ್ ಆಫೀಸರ್ ಏನಾದರೂ ತುರ್ತು ಸಂದರ್ಭದಲ್ಲಿ ಬರದೇ ಇದೆ, ನಮಗೆ ಆ ಊರಿನ ಹಿರಿಯ ಹಿರಿಯರನ್ನ ಆಯ್ಕೆ ಮಾಡಿಬಿಟ್ಟು ಆ ಗ್ರಾಮ ಸಭೆ ಅಧ್ಯಕ್ಷತೆ ವಹಿಸಿ ಆ ಸಭೆಯನ್ನ ಮಾಡಲಿಕ್ಕೆ ಸರ್ಕಾರದಿಂದ ಅವಕಾಶ ಇದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಈ ಒಂದು ಸಭೆ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥ ಊರಿನ ಹಿರಿಯರು, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ, ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರೇ, ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಹಾಗೂ ಎಲ್ಲ ಅಧಿಕಾರಿಗಳಿದ್ದಾರೆ. ಹೀಗೆ ಸಭೆಗೆ ಹಾಜರಿರ್ತಕ್ಕಂಥ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಾಗಿರ್ತಕ್ಕಂಥ ರಂಗನಾಥ್ ಸರ್ ಅವರಿಗೆ ಗ್ರಾಮ ಪಂಚಾಯಿತಿಯಿಂದ ತಮ್ಮೆಲ್ಲರಿಗೂ ಸ್ವಾಗತವನ್ನು. ಹಾಗೆ ಈಗ ತಾನೇ ಆಗಮಿಸಿರ್ತಕ್ಕಂಥ ರಂಗನಾಥ್ ಸರ್ ಅವರೇ ಹಾಗೂ ಎಲ್ಲ ಅಧಿಕಾರಿ ವರ್ಗದವರೇ ಹಾಗೂ ಸಂಬಂಧಿತ ಎಲ್ಲ ಗ್ರಾಮಸ್ಥರೇ, ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಪ್ರತಿ ವರ್ಷವೂ ಕೂಡ ಈ ಒಂದು ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥದ್ದು ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ನಡೆಸ್ಕೊಂಡು ಬಂದಿರ್ತಕ್ಕಂಥದ್ದು. ಹಾಗೆ ಏನು ಕಳೆದ ಸಾಲಿನಲ್ಲಿ ಆಗಿರ್ತಕ್ಕಂಥ 2024-25ನೇ ಸಾಲಲ್ಲಿ ಆಗಿರ್ತಕ್ಕಂಥ SBNRD ಯೋಜನೆಯ ಕಾಮಗಾರಿಗಳು 2024ರಿಂದ 31/3/2025, ಹಾಗೆ 15ನೇ ಹಣಕಾಸು ಯೋಜನೆ ಇದು ಕೂಡ ಕಳೆದ ವರ್ಷದಲ್ಲಿ ಆಗಿರ್ತಕ್ಕಂಥ ಕಾಮಗಾರಿಗಳು. ಹಾಗೆ ಈ ಸರಿ ಸರ್ಕಾರದ ಆದೇಶದಂತೆ ಹೊಸದಾಗಿ ನಾವು ಈ ರಾಜ್ಯ ಹಣಕಾಸು ಆಯೋಗ ಏನಿದೆ ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿಗೆ ಆಗಿರ್ತಕ್ಕಂಥ ಕಾಮಗಾರಿಗಳು, ಈ ಒಂದು ಯೋಜನೆಯನ್ನು ಕೂಡ ಸಾಮಾಜಿಕ ಪರಿಷತ್ತನ್ನು ಒಳಪಡಿಸಬೇಕು ಅಂತಕ್ಕಂಥ ಸರ್ಕಾರದ ಆದೇಶ ಇತ್ತು. ಆ ನಿಟ್ಟಿನಲ್ಲಿ ನಾವು ಈ 5 ವರ್ಷದ ಅವಧಿಯ ಕಾಮಗಾರಿಗಳನ್ನ ಈ ಒಂದು ಸಾಮಾಜಿಕ ಪರಿಷತ್ತಿಗೆ ಒಳಪಡಿಸಿರ್ತಕ್ಕಂಥದ್ದು. 2020-21ರಿಂದ 24-25ವರೆಗೆ ಆಗಿರ್ತಕ್ಕಂಥ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿಯಿಂದ ಅನುಷ್ಠಾನ ಆಗಿರ್ತಕ್ಕಂಥ ಸಮಾನತೆಯಲ್ಲಿ ನಮ್ಮ ಗ್ರಾಮ ಪಂಚಾಯತ್ ವತಿಯಲ್ಲಿ ಅನುಷ್ಠಾನ ಆಗಿರ್ತಕ್ಕಂಥ ಎಲ್ಲ ಕಾಮಗಾರಿಗಳನ್ನು ಕೂಡ ಸಾಮಾಜಿಕ ಪರಿಸರದಲ್ಲಿ ಒಳಪಡಿಸಬೇಕು ಅಂತಕ್ಕಂಥದ್ದು. ಹಾಗಾಗಿ ಅದನ್ನು ಕೂಡ ನಾವು ಇವತ್ತಿನ ಸಾಮಾಜಿಕ ಪರಿಸರದಲ್ಲಿ ಒಳಪಡಿಸತಕ್ಕಂಥದ್ದು. ಈ ಒಂದು ಒಟ್ಟಾರೆಯಾಗಿ ಎಲ್ಲವೂ ಕೂಡ ಪಾರದರ್ಶಕವಾಗಿರಬೇಕು. ಎಲ್ಲ ಯೋಜನೆಗಳಲ್ಲಿ ಕಾಮಗಾರಿಗಳು ಅನುಷ್ಠಾನ ಆಗಿದೆ. ಅದರ ಸಂಪೂರ್ಣ ವಿವರಗಳನ್ನ ಗ್ರಾಮ ಸಭೆಯ ಮುಂದೆ ಇಟ್ಟು ಗ್ರಾಮಸ್ಥರಲ್ಲಿ ಚರ್ಚೆಯನ್ನು ಮಾಡಿ ಗ್ರಾಮಸ್ಥರ ಅಭಿಪ್ರಾಯವನ್ನು ಸ್ವೀಕರಿಸಿ ನಮ್ಮ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಬೇಕಾಗಿರುತ್ತೆ. ಆ ನಿಟ್ಟಿನಲ್ಲಿ ಈ ದಿನ ಸಭೆಯನ್ನ ಕರೆದಿರ್ತಕ್ಕಂಥದ್ದು. ಇಂದಿನ ಸಭೆಯಲ್ಲಿ ಈ ಏನು ಕರ್ನಾಟಕದಲ್ಲಿ ಏನು ಬರ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಗ್ರಂಥಗಳು ಕೂಡ ಇಲ್ಲಿ ಲಭ್ಯ ಇದೆ. ಈ ಸಾಮಾಜಿಕ ಪರಿಶೋಧನೆಯಲ್ಲಿ ಎಲ್ಲ ಒಂದು ಕರ್ತಗಳನ್ನು ಸಾರ್ವಜನಿಕರಿಗೆ ಮುಕ್ತವಾಗಿ ಹೋಗ್ಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಯಾವುದಾದ್ರೂ ಕಾಮಗಾರಿಗಳ ಬಗ್ಗೆ ಆಕ್ಷೇಪಗಳಿದ್ರೆ ಅಥವಾ ಕಾಮಗಾರಿಗಳ ಬಗ್ಗೆ ಅನುಮಾನಗಳಿದ್ರೆ ತಾವು ಖುದ್ದು ಪ್ರಕರಣಗಳನ್ನ ಪರಿಶೀಲನೆ ಮಾಡಲಿಕ್ಕೆ ಇದನ್ನ ಅವಕಾಶ ಇದೆ. ಹಾಗೆ ನಾವು ಕೂಡ ಏನು ಪರಿಶೀಲನೆ ಮಾಡಿದ್ವಿ ಆ ವರದಿಯನ್ನು ಕೂಡ ನಿಮ್ಮ ಮುಂದೆ ಮಂಡಿಸ್ತೀವಿ. ಆ ವರದಿಯ ಸಭೆಯನ್ನು ಕೂಡ ಚರ್ಚೆಯನ್ನು ಮಾಡಬಹುದು. ಒಟ್ಟಾರೆಯಾಗಿ ಎಲ್ಲ ಕಾಮಗಾರಿಗಳ ಬಗ್ಗೆ ಚರ್ಚೆಯನ್ನು ಮಾಡಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಬೇಕಾಗಿದೆ. ಹಾಗಾಗಿ ಅತ್ಯಂತ ಪಾರದರ್ಶಕವಾಗಿ ಈ ಒಂದು ಸಾಮಾಜಿಕ ಪರಿಶೋಧನೆ ನಡೆಸಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಯೂಟ್ಯೂಬ್ ಲೈವ್ ಅಲ್ಲಿ ಕೂಡ ಮಾಡ್ತಾ ಇದ್ದೀವಿ. ಅದು ಕೂಡ ಲೈವ್ ಅಲ್ಲಿ ಕೂಡ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬಹುದು. ಹಾಗಾಗಿ ಇಲ್ಲಿ ಆಗಿರ್ತಕ್ಕಂಥ ಎಲ್ಲ ಕಾಮಗಾರಿಗಳ ವಿವರಗಳನ್ನ ಓದಿ ಹೇಳ್ತೀವಿ. ಓದಿ ಹೇಳಿದ ಸಂದರ್ಭದಲ್ಲಿ ಆ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಅನುಮಾನಗಳಿದ್ರೆ ಅದೇ ತಿಳಿಸಿದ್ರೆ ಕಟ್ಟಗಳನ್ನ ನೋಡಿ ಅದ್ರ ಬಗ್ಗೆ ವಿವರಗಳನ್ನ ನೀಡ್ತೀವಿ ಅಂತ ಹೇಳ್ತಾ ನಮಗೆ ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕೆ ಅವಕಾಶ ಈಗ 2024-25 ಸಾಲ ಅನುಪಾಲನಾ ವರದಿ ಅಂತ ಇದೆ. ಆ ಒಂದು ಸಾಮಾಜಿಕ ಪರಿಶೋಧನೆಯಲ್ಲಿ ಯಾವುದೇ ಒಂದು ಲೋಪದೋಷಗಳು ಇಲ್ಲವಾದರೂ ಆ ಅನುಪಾಲನಾ ವರದಿ ಸಭೆಯಲ್ಲಿ ಬರುವುದಿಲ್ಲ. ಈ ಒಂದು ಸಭೆಯ ಕೊನೆಯಲ್ಲಿ ನಮಗೆ ಆರೋಗ್ಯ ಇಲಾಖೆ ವತಿಯಿಂದ KFD ಬಗ್ಗೆ ಮಾಹಿತಿ ನೀಡಲು
ತಾಲೂಕು ಮಟ್ಟದ ಆರೋಗ್ಯ ಇಲಾಖೆ ಸಿಬ್ಬಂದಿ ಮತ್ತು ಗ್ರಾಮ ಪಂಚಾಯತ್ ಮಟ್ಟದ ಸಿಬ್ಬಂದಿ ಹಾಜರಿದ್ದ ಪಂಚಾಯತಿಯಿಂದ ಸ್ವಾಗತವನ್ನು ಕೋರ್ತೀನಿ. ಈಗ 2024-25ನೇ ಸಾಲಿನಲ್ಲಿ ಅಂದರೆ ದಿನಾಂಕ 1-4-24 31-3-25ರವರೆಗೆ NREG ಯೋಜನೆ ಮತ್ತು 15ನೇ ಹಣಕಾಸು ಯೋಜನೆಯ ಜಮಾ ಖರ್ಚು ಪರಿಶೀಲನೆಯನ್ನು ಜಮಾ ಖರ್ಚುಗಳನ್ನು ಗ್ರಾಮ ಪಂಚಾಯಿತಿಯಲ್ಲಿ ಮಂಡನೆ ಮಾಡ್ತೀವಿ. ಎಲ್ಲರಿಗೂ ನಮಸ್ಕಾರ. 15ನೇ ಹಣಕಾಸು ಯೋಜನೆಯ ಅನುಷ್ಠಾನದಲ್ಲಿ ದಿನಾಂಕ 1-4-2024ರಿಂದ 31-3-2025ರವರೆಗಿನ ಜಮಾ ಖರ್ಚಿನ ವಿವರ. ಹೆಬ್ಬುರುಳಿ ರಸ್ತೆಯ ಪಕ್ಕದಲ್ಲಿರುವ ವಾಣಿಜ್ಯ ಮಳಿಗೆಯ ಒಂದು ಕೋಣೆಗೆ ನೆಲಹಾಸು ನಿರ್ಮಾಣ ಅಂದಾಜು ಮೊತ್ತ 40,000. ದಿನಾಂಕ 1-4-2024ರಿಂದ 31-3-2025ರವರೆಗಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿಯಲ್ಲಿ ಅನುಷ್ಠಾನ ಮಾಡಿರುವ ಕಾಮಗಾರಿಗಳ ವೆಚ್ಚದ ವಿವರ. ಕಾಮಗಾರಿ ಹೆಸರು: ಹೊಸೂರು ಗ್ರಾಮದ ಸಂಪೆಕಟ್ಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಕಾಂಪೌಂಡ್ ನಿರ್ಮಾಣ ಕಾಮಗಾರಿ. ಅಂದಾಜು ಮೊತ್ತ 2,50,000. ಖರ್ಚು 1,61,112 ರೂಪಾಯಿ. ಹೊಸೂರು ಗ್ರಾಮದ ಕಲ್ಲುಕೊಪ್ಪ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಕಾಂಪೌಂಡ್ ನಿರ್ಮಾಣ. ಅಂದಾಜು ಮೊತ್ತ 5 ಲಕ್ಷ. ಖರ್ಚಾದ ಮೊತ್ತ 3,62,961 ರೂಪಾಯಿ. ಮತ್ತಿಕೆ ಗ್ರಾಮದ ದೇವೇರ ಮನೆ ಸರ್ವೆ ನಂಬರ್ 92, 93, 95ರ DK ಮಂಜುನಾಥ, ಧರ್ಮೇಂದ್ರ ಡಿ, ಕೆ ಹರಿಭಟ್ ಇವರ ಜಮೀನಿನ ಮೇಲ್ಭಾಗದಲ್ಲಿ ಕಾಲುವೆ ನಿರ್ಮಾಣ. ಅಂದಾಜು ಮೊತ್ತ 1 ಲಕ್ಷ. ಖರ್ಚಾದ ಮೊತ್ತ 97,720. ಮಾಗೋಡು ಗ್ರಾಮದ ಸರ್ವೆ ನಂಬರ್ 100ರ ಅಕ್ಕ ನಾಗಮ್ಮ, ಶಿವಕುಮಾರ್ ಇವರ ಜಮೀನಿನ ಮೇಲ್ಭಾಗದಲ್ಲಿ ಪ್ರವಾಹ ನಿಯಂತ್ರಣ ಕಾಲುವೆ ನಿರ್ಮಾಣ. ಅಂದಾಜು ಮೊತ್ತ 1 ಲಕ್ಷ. ಖರ್ಚಾದ ಮೊತ್ತ 97,720. ಕಟ್ಟಿನೊಳ ಗ್ರಾಮದ ಕಂಬೂದಿ ಮನೆ ಸರ್ವೆ ನಂಬರ್ 129, 130ರ ರಮೇಶ್ ಶೆಟ್ಟಿ, ಚಂದು, ಲಕ್ಷ್ಮೀದೇವಿ ಇವರ ಜಮೀನಿನ ಮೇಲ್ಭಾಗದಲ್ಲಿ ಪ್ರವಾಹ ನಿಯಂತ್ರಣ ಕಾಲುವೆ. ಅಂದಾಜು ಮೊತ್ತ 1 ಲಕ್ಷ. ಒಟ್ಟು ಖರ್ಚಾದ ಮೊತ್ತ 98,418 ರೂಪಾಯಿ. ಕಟ್ಟಿನೊಳ ಗ್ರಾಮದ ಸರ್ವೆ ನಂಬರ್ 120, 121ರ ಗೋಪಾಲ ಭಟ್, ಗಣಪತಿ ಹಾಂಡ, ರಂಗಹಾಂಡ ಇವರ ಜಮೀನಿನ ಮೇಲ್ಭಾಗದಲ್ಲಿ ಪ್ರವಾಹ ನಿಯಂತ್ರಣ ಕಾಲುವೆ. ಅಂದಾಜು ಮೊತ್ತ 1 ಲಕ್ಷ. ಒಟ್ಟು ಖರ್ಚಾದ ಮೊತ್ತ 99,810 ರೂಪಾಯಿ. ಮತ್ತಿಕೆ ಗ್ರಾಮದ ತೋಟಬಳ್ಳಿ ಸರ್ವೆ ನಂಬರ್ 120/3ರ ಗೋಪಾಲ್ ಭಟ್ ಹಾಗೂ ಇತರರ ಜಮೀನಿನ ಮೇಲ್ಭಾಗದಲ್ಲಿ ಪ್ರವಾಹ ನಿಯಂತ್ರಣ ಕಾಲುವೆ. ಅಂದಾಜು ಮೊತ್ತ 1 ಲಕ್ಷ. ಒಟ್ಟು ಖರ್ಚಾದ ಮೊತ್ತ 97,720 ರೂಪಾಯಿ. ಮತ್ತಿಕೆ ಗ್ರಾಮದ ಸರ್ವೆ ನಂಬರ್ 127/1, 127/2ರ TD ತಿಮ್ಮಪ್ಪ, TG ಗಣೇಶ್ ಭಟ್, TP ಮಂಜುನಾಥ ಇವರ ಜಮೀನಿನ ಮೇಲ್ಭಾಗದಲ್ಲಿ ಪ್ರವಾಹ ನಿಯಂತ್ರಣ ಕಾಲುವೆ ನಿರ್ಮಾಣ. ಅಂದಾಜು ಮೊತ್ತ 1 ಲಕ್ಷ. ಒಟ್ಟು ಖರ್ಚಾದ ಮೊತ್ತ 99,116 ರೂಪಾಯಿ. ಹೊಸೂರು ಗ್ರಾಮದ ರಾಮಪ್ಪ ಇವರ ಜಮೀನಿನ ಮೇಲ್ಭಾಗದಿಂದ ತಿಮ್ಮಪ್ಪ ಇವರ ಜಮೀನಿನ ಮೇಲ್ಭಾಗದವರೆಗೆ ಪ್ರವಾಹ ನಿಯಂತ್ರಣ ಕಾಲುವೆ ನಿರ್ಮಾಣ. ಅಂದಾಜು ಮೊತ್ತ 2 ಲಕ್ಷ. ಒಟ್ಟು ಖರ್ಚಾದ ಮೊತ್ತ 1,97,882 ರೂಪಾಯಿ. ಕಟ್ಟಿನೊಳ ಗ್ರಾಮದ ಗುರುಮನೆ ಅರವಿಂದ ಇವರ ಜಮೀನಿನ ಮೇಲ್ಭಾಗದಿಂದ ಕೃಷ್ಣಮೂರ್ತಿ ಇವರ ಜಮೀನಿನ ಮೇಲ್ಭಾಗದವರೆಗೆ ಪ್ರವಾಹ ನಿಯಂತ್ರಣ ಕಾಲುವೆ ನಿರ್ಮಾಣ. ಅಂದಾಜು ಮೊತ್ತ 2 ಲಕ್ಷ. ಒಟ್ಟು ಖರ್ಚಾದ ಮೊತ್ತ 1,44,137 ರೂಪಾಯಿ. ಮತ್ತಿಗೆ ಗ್ರಾಮದ ಲಕ್ಸಾಲು ಲಕ್ಷ್ಮೀನಾರಾಯಣ ಇವರ ಜಮೀನಿನ ಮೇಲ್ಭಾಗದಿಂದ ಶ್ರೀಪಾದ ಇವರ ಜಮೀನಿನ ಮೇಲ್ಭಾಗದವರೆಗೆ ಪ್ರವಾಹ ನಿಯಂತ್ರಣ ಕಾಲುವೆ ನಿರ್ಮಾಣ. ಅಂದಾಜು ಮೊತ್ತ 2 ಲಕ್ಷ. ಒಟ್ಟು ಖರ್ಚಾದ ಮೊತ್ತ 1,87,762 ರೂಪಾಯಿ. ಹೊಸೂರು ಗ್ರಾಮದ ಕಾಲ್ಸಸಿ ಸುಬ್ರಹ್ಮಣ್ಯ ಕೊಲ್ಲನಾಯಕ ಇತರರ ಮನೆಯ ಹತ್ತಿರ ಸಾರ್ವಜನಿಕ ತೆರೆದವಾಗಿ ನಿರ್ಮಾಣ. ಅಂದಾಜು ಮೊತ್ತ 1,50,000. ಒಟ್ಟು ಖರ್ಚಾದ ಮೊತ್ತ 34,124 ರೂಪಾಯಿ. ಅಡಗೋಡಿ ಗ್ರಾಮದ ಕಡೆಕೊಪ್ಪ ಹೂವಪ್ಪ ಬಿಲ್ ಭದ್ರನಾಯಕ ಇವರಿಗೆ ಜಾನುವಾರು ಕೊಟ್ಟಿಗೆ ನಿರ್ಮಾಣ ಕಾಮಗಾರಿ. ಅಂದಾಜು ಮೊತ್ತ 57,000. ಒಟ್ಟು ಖರ್ಚಾದ ಮೊತ್ತ 55,234 ರೂಪಾಯಿ. ಹೊಸೂರು ಗ್ರಾಮದ ನಂದಿಹಕ್ಕಲು ವಜ್ರಪ್ಪ ಬಿನ್ ಹುಚ್ಚನಾಯಕ ಇವರ ಮನೆಗೆ ವೈಯಕ್ತಿಕ ಗೊಬ್ಬರ ಗುಂಡಿ ನಿರ್ಮಾಣ. ಅಂದಾಜು 30,000. ಖರ್ಚಾದ ಮೊತ್ತ 19,544 ರೂಪಾಯಿ. ಹೊಸೂರು ಗ್ರಾಮದ ಶಾಂತಿಕೆರೆ ಲತಾಕಂ ರಾಜನ್ ಇವರಿಗೆ ಜಾನುವಾರು ಕೊಟ್ಟಿಗೆ ನಿರ್ಮಾಣ ಕಾಮಗಾರಿ. ಅಂದಾಜು 57,000 ರೂಪಾಯಿ. ಒಟ್ಟು ಖರ್ಚಾದ ಮೊತ್ತ 53,520 ರೂಪಾಯಿ. ಕಟ್ಟಿನೊಳ ಗ್ರಾಮದ ಶಂಕರಹಂಡ ಬಿನ್ ಹೊರಗಹಂಡ ಇವರ ಮನೆಗೆ ವೈಯಕ್ತಿಕ ಗೊಬ್ಬರ ಗುಂಡಿ ನಿರ್ಮಾಣ. ಅಂದಾಜು 30,000. ಖರ್ಚಾದ ಮೊತ್ತ 8,376 ರೂಪಾಯಿ. ಹೊಸೂರು ಗ್ರಾಮದ ಜಯಲಕ್ಷ್ಮಿ ಕೊಬ್ರಾಮಪ್ಪ ಇವರಿಗೆ ಅಂಬೇಡ್ಕರ್ ವಸತಿ ಯೋಜನೆಯಡಿ ಮನೆ ನಿರ್ಮಾಣ. ಅಂದಾಜು 28,710 ರೂಪಾಯಿ. ಖರ್ಚಾದ ಮೊತ್ತ 18,148 ರೂಪಾಯಿ. ಅಡಗೋಡಿ ಗ್ರಾಮದ ಹರಿಗಾರು ಶೇಖರ ಬಿನ್ ಓಂಕಾರ ನಾಯಕ ಇವರ ಮನೆಗೆ ವೈಯಕ್ತಿಕ ಗೊಬ್ಬರ ಗುಂಡಿ ನಿರ್ಮಾಣ. ಅಂದಾಜು 30,000. ಒಟ್ಟು ಖರ್ಚು 19,793 ರೂಪಾಯಿ. ಅಡಗೋಡಿ ಗ್ರಾಮದ ಹಿಗ್ರೆಬೈಲು ಲಕ್ಷ್ಮೀ ಕೋಂ ಲಕ್ಷ್ಮಣ ಇವರ ಮನೆಗೆ ವೈಯಕ್ತಿಕ ಗೊಬ್ಬರ ಗುಂಡಿ ನಿರ್ಮಾಣ. ಅಂದಾಜು 30,000. ಒಟ್ಟು ಖರ್ಚು 17,450 ರೂಪಾಯಿ. ಹೊಸೂರು ಗ್ರಾಮದ ಸುರೇಶ ಕೆವಿ ಬಿನ್ ವಾಸುದೇವ ಇವರ ಮನೆಗೆ ವೈಯಕ್ತಿಕ ಗೊಬ್ಬರ ಗುಂಡಿ ನಿರ್ಮಾಣ. ಅಂದಾಜು 30,000. ಒಟ್ಟು ಖರ್ಚು 8,376 ರೂಪಾಯಿ. ಹೊಸೂರು ಗ್ರಾಮದ ST ವರ್ಗದ ನಾಗರತ್ನ ಕೋಂ ಪರಮೇಶ್ವರ ಇವರಿಗೆ PMAY ವಸತಿ ಯೋಜನೆಯಡಿ ಮನೆ ನಿರ್ಮಾಣ. ಅಂದಾಜು ಮೊತ್ತ 31,410. ಒಟ್ಟು ಖರ್ಚು 18,148.
ಅಡಗೋರಿ ಗ್ರಾಮದ ಮಿತ್ರಾಕೋಂ ರಾಜಕುಮಾರ ಇವರಿಗೆ PMAY ವಸತಿ ಯೋಜನೆಯಡಿ ಮನೆ ನಿರ್ಮಾಣ, ಅಂದಾಜು 31,410, ಒಟ್ಟು ಖರ್ಚು 9,772. ಅಡಗೋಡಿ ಗ್ರಾಮದ ಸುನಿತಾ ಕೆಟಿ ಕೋಂ ತಿಮ್ಮಣ್ಣ ಭಟ್ ಇವರಿಗೆ PMAY ವಸತಿ ಯೋಜನೆಯಡಿ ಮನೆ ನಿರ್ಮಾಣ, ಅಂದಾಜು 31,410, ಖರ್ಚು 9,772. ಹೊಸೂರು ಗ್ರಾಮದ ಬಿಂದು ಕೋಂ ಸತೀಶ ಇವರ ಮನೆಗೆ ವೈಯಕ್ತಿಕ ಗೊಬ್ಬರಗುಂಡಿ ನಿರ್ಮಾಣ, ಅಂದಾಜು 30,000, ಒಟ್ಟು ಖರ್ಚು 9,423. ಹೊಸೂರು ಗ್ರಾಮದ ಕಮಲಕೋಂ ಶಿವಪ್ಪ ಇವರಿಗೆ PMAY ವಸತಿ ಯೋಜನೆಯಡಿ ಮನೆ ನಿರ್ಮಾಣ, ಅಂದಾಜು 31,410, ಖರ್ಚು 9,772. ಅಡಗೋಡಿ ಗ್ರಾಮದ ಪುಷ್ಪಾವತಿ ಕೋಂ ಈರಪ್ಪಗೌಡ HG ಇವರಿಗೆ PMAY ವಸತಿ ಯೋಜನೆಯಡಿ ಮನೆ ನಿರ್ಮಾಣ, ಅಂದಾಜು 31,410, ಒಟ್ಟು ಖರ್ಚು 9,772. ಕಟ್ಟಿನೊಳ ಗ್ರಾಮದ ಚಂದ್ರಬೆನ್ ರಾಮ ಇವರ ಮನೆಗೆ ವೈಯಕ್ತಿಕ ಗೊಬ್ಬರಗುಂಡಿ ನಿರ್ಮಾಣ, ಅಂದಾಜು 30,000, ಒಟ್ಟು ಖರ್ಚು 13,960. ಅಡಗೋಡಿ ಗ್ರಾಮದ ಶಶಿಕಲಾ ಕುಂಪಯ್ಯ ಇವರಿಗೆ ವಸತಿ ಯೋಜನೆಯಡಿ ಮನೆ ನಿರ್ಮಾಣ, ಅಂದಾಜು 31,410, ಒಟ್ಟು ಖರ್ಚು 9,772. ಮತ್ತಿಕೆ ಗ್ರಾಮದ ಮೂಕಾಂಬಿಕಾ ಕೋಂ ಸೂರ್ಯನಾರಾಯಣ ಇವರಿಗೆ ಜಾನುವಾರು ಕೊಟ್ಟಿಗೆ ನಿರ್ಮಾಣ, ಅಂದಾಜು 57,000, ಒಟ್ಟು ಖರ್ಚು 55,511. ಮತ್ತಿಕೆ ಗ್ರಾಮದ SM ವಿದ್ಯಾಧರ ಬಿನ್ ಮಹಾಬಲೇಶ್ವರ ಇವರ ಮನೆಗೆ ವೈಯಕ್ತಿಕ ಗೊಬ್ಬರಗುಂಡಿ ನಿರ್ಮಾಣ, ಅಂದಾಜು 30,000, ಒಟ್ಟು ಖರ್ಚು 16,752. ಕಟ್ಟಿನೊಳ ಗ್ರಾಮದ ಗಾಯತ್ರಿ ಕೋಂ ಮಂಜಪ್ಪ ಇವರಿಗೆ ವಸತಿ ಯೋಜನೆಯಡಿ ಮನೆ ನಿರ್ಮಾಣ, ಅಂದಾಜು 28,440, ಒಟ್ಟು ಖರ್ಚು 28,408. ಮತ್ತಿಕೆ ಗ್ರಾಮದ ರತ್ನ ಬಿ ಕೋಂ ಮಂಜುನಾಥ್ ಇವರಿಗೆ ವಸತಿ ಯೋಜನೆಯಡಿ ಮನೆ ನಿರ್ಮಾಣ, ಅಂದಾಜು 28,440 ರೂಪಾಯಿ, ಖರ್ಚಾದ ಮೊತ್ತ 18,148. ಹೊಸೂರು ಗ್ರಾಮದ ಲೀಲಾವತಿ ಕೋಂ ತಿಮ್ಮಪ್ಪ ಇವರಿಗೆ ವಸತಿ ಯೋಜನೆಯಡಿ ಮನೆ ನಿರ್ಮಾಣ, ಅಂದಾಜು 28,440, ಖರ್ಚಾದ ಮೊತ್ತ 18,148. ಅಡಗೋರಿ ಗ್ರಾಮದ ಸುಧಾ ಈಶ್ವರ ಇವರಿಗೆ ವಸತಿ ಯೋಜನೆಯಡಿ ಮನೆ ನಿರ್ಮಾಣ, ಅಂದಾಜು 28,440, ಒಟ್ಟು ಖರ್ಚು 11,866. ಮತ್ತಿಕೆ ಗ್ರಾಮದ ಸಾವಿತ್ರಮ್ಮ ಕೋಂ ಲಕ್ಷ್ಮೀನಾರಾಯಣ ಸರ್ವೆ ನಂಬರ್ 12/3 ಜಮೀನಿನಲ್ಲಿ ಕೃಷಿ ಬಾವಿ ನಿರ್ಮಾಣ, ಅಂದಾಜು 1,50,000, ಒಟ್ಟು ಖರ್ಚು 1,15,097 ರೂಪಾಯಿ. ಕಟ್ಟಿನೊಳ ಗ್ರಾಮದ ತಾರಾ ಕೋಂ ಕೃಷ್ಣ ಇವರಿಗೆ ವಸತಿ ಯೋಜನೆಯಡಿ ಮನೆ ನಿರ್ಮಾಣ, ಅಂದಾಜು 27,810, ಖರ್ಚಾದ ಮೊತ್ತ 11,517. ಹೊಸೂರು ಗ್ರಾಮದ ಮುಕ್ತಾಕೋಂ ಮಂಜುನಾಥ್ ಶೆಟ್ಟಿ ಇವರಿಗೆ ವಸತಿ ಯೋಜನೆಯಡಿಯಲ್ಲಿ ಮನೆ ನಿರ್ಮಾಣ, ಅಂದಾಜು 27,810, ಒಟ್ಟು ಖರ್ಚು 11,552. ಮಾಗೋಡು ಗ್ರಾಮದ ವನಜಾಕ್ಷಿ ಕೋಂ ಈಶ್ವರಪ್ಪಗೌಡ ಇವರಿಗೆ ಬಸವ ವಸತಿ ಯೋಜನೆಯಡಿಯಲ್ಲಿ ಮನೆ ನಿರ್ಮಾಣ, ಅಂದಾಜು ಮೊತ್ತ 27,810, ಒಟ್ಟು ಖರ್ಚು 8,376. ಕಟ್ಟಿನಹೊಳೆ ಗ್ರಾಮದ ಉಷಾ ಸಿಡಿ ಕೋಂ ದಯಾನಂದ ಸಿಡಿ ಇವರಿಗೆ ಬಸವ ವಸತಿ ಯೋಜನೆಯಡಿಯಲ್ಲಿ ಮನೆ ನಿರ್ಮಾಣ, ಅಂದಾಜು ಮೊತ್ತ 27,810, ಒಟ್ಟು ಖರ್ಚು 11,742. ಮತ್ತಿಗೆ ಗ್ರಾಮದ ಜಯಲಕ್ಷ್ಮಿ ಕೋಂ ಕನಕ ಇವರಿಗೆ ಅಂಬೇಡ್ಕರ್ ವಸತಿ ಯೋಜನೆಯಡಿಯಲ್ಲಿ ಮನೆ ನಿರ್ಮಾಣ, ಅಂದಾಜು ಮೊತ್ತ 27,810, ಒಟ್ಟು ಖರ್ಚು 11,517. ಹೊಸೂರು ಗ್ರಾಮದ ಶಾಂತ ಕೋಂ ಸತೀಶ್ ಇವರಿಗೆ ವಸತಿ ಯೋಜನೆಯಡಿಯಲ್ಲಿ ಮನೆ ನಿರ್ಮಾಣ, ಅಂದಾಜು 27,810, ಒಟ್ಟು ಖರ್ಚು 19,130. ಹೊಸೂರು ಗ್ರಾಮದ ರೇವತಿ ಕೋಂ ಮಂಜಪ್ಪ ಇವರಿಗೆ ವಸತಿ ಯೋಜನೆಯಡಿಯಲ್ಲಿ ಮನೆ ನಿರ್ಮಾಣ, ಅಂದಾಜು 27,810, 8,376 ರೂಪಾಯಿ, ಖರ್ಚಾದ ಮೊತ್ತ. ಮತ್ತಿಕೆ ಗ್ರಾಮದ ರೇಖಾ ಕೋಂ ಸುರೇಂದ್ರ ಕೆವಿ ಇವರಿಗೆ ವಸತಿ ಯೋಜನೆಯಡಿಯಲ್ಲಿ ಮನೆ ನಿರ್ಮಾಣ, ಅಂದಾಜು 27,810, ಖರ್ಚಾದ ಮೊತ್ತ 11,742. ಹೊಸೂರು ಗ್ರಾಮದ ಪವಿತ್ರ ಕೋಂ ರಾಮಚಂದ್ರ MF ಇವರಿಗೆ ವಸತಿ ಯೋಜನೆಯಡಿಯಲ್ಲಿ ಮನೆ ನಿರ್ಮಾಣ, ಅಂದಾಜು 27,810, ಖರ್ಚಾದ ಮೊತ್ತ 11,517. ಮತ್ತಿಕೆ ಗ್ರಾಮದ SL ಶೇಷಗಿರಿ ಬಿನ್ ಲಕ್ಷ್ಮೀನಾರಾಯಣ ಸರ್ವೆ ನಂಬರ್ 1 ಜಮೀನಿನಲ್ಲಿ ಕೃಷಿ ಬಾವಿ ನಿರ್ಮಾಣ, ಅಂದಾಜು ಮೊತ್ತ 1,50,000, ಒಟ್ಟು ಖರ್ಚು 1,11,576. ಕಟ್ಟಿನೊಳ ಗ್ರಾಮದ ನಾಗರತ್ನ ಕೋಂ ಗಣಪತಿ ಇವರಿಗೆ ವಸತಿ ಯೋಜನೆಯಡಿಯಲ್ಲಿ ಮನೆ ನಿರ್ಮಾಣ, ಅಂದಾಜು 27,810, ಖರ್ಚಾದ ಮೊತ್ತ 8,376. ಕಟ್ಟಿನೊಳ ಗ್ರಾಮದ ರೂಪಿಣಿ ಕೋಂ ರಾಘವೇಂದ್ರ ಇವರಿಗೆ ಜಾನುವಾರು ಕೊಟ್ಟಿಗೆ ನಿರ್ಮಾಣ ಕಾಮಗಾರಿ, ಅಂದಾಜು 57,000, ಖರ್ಚಾದ ಮೊತ್ತ 55,442. ಕಟ್ಟಿನೊಳ ಗ್ರಾಮದ ಕೊರಗು ಗುಲಾಬ್ ಬಿನ್ ಗಣಪು ಇವರ ವೈಯಕ್ತಿಕ ಗೊಬ್ಬರಗುಂಡಿ ನಿರ್ಮಾಣ, 30,000 ಅಂದಾಜು ಮೊತ್ತ, 1,074 ರೂಪಾಯಿ, ಖರ್ಚಾದ ಮೊತ್ತ. ಮತ್ತಿಕೆ ಗ್ರಾಮದ KT ಮಂಜಭಟ್ಟ ಬಿನ್ ತಿಮ್ಮಣ್ಣ ಭಟ್ ಇವರಿಗೆ ಜಾನುವಾರು ಕೊಟ್ಟಿಗೆ ನಿರ್ಮಾಣ ಕಾಮಗಾರಿ, ಅಂದಾಜು 57,000, ಖರ್ಚಾದ ಮೊತ್ತ 53,507. ಮಾಗೋಡು ಗ್ರಾಮದ ಶಾರದಾ ಕೋಂ ಶಂಕರ ಇವರಿಗೆ ಜಾನುವಾರು ಕೊಟ್ಟಿಗೆ ನಿರ್ಮಾಣ ಕಾಮಗಾರಿ, ಅಂದಾಜು 57,000, ಖರ್ಚಾದ ಮೊತ್ತ 50,901. ಕಟ್ಟಿನೊಳ ಗ್ರಾಮದ ಕೊರಗು ಬಿನ್ ಮಾಚ ಇವರ ಮನೆಗೆ ವೈಯಕ್ತಿಕ ಗೊಬ್ಬರಗುಂಡಿ ನಿರ್ಮಾಣ ಕಾಮಗಾರಿ, ಅಂದಾಜು ಮೊತ್ತ 30,000, ಖರ್ಚಾದ ಮೊತ್ತ 11,132. ಹೊಸೂರು ಗ್ರಾಮದ ಯಮಡಿಕೊಪ್ಪ ಅನಂತನಾಯಕ ಸುದರ್ಶನ ಮತ್ತು ತುಂಬೆಗದ್ದೆ ಶ್ರೀನಿವಾಸ ಇತರರ ಮನೆಗಳಿಗೆ ಹೋಗಲು ಗ್ರಾವೆಲ್ ರಸ್ತೆ ನಿರ್ಮಾಣ,
ಅಂದಾಜು ಮೊತ್ತ 80,000, ಖರ್ಚಾದ ಮೊತ್ತ 52,647. ಕೊಡಚಾದ್ರಿ ಮುಖ್ಯ ರಸ್ತೆಯಿಂದ ವಿನಾಯಕ ಭಟ್ರ ಮನೆಗೆ ಹೋಗಲು ಸಾರ್ವಜನಿಕ ರಸ್ತೆ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 50,000, ಖರ್ಚಾದ ಮೊತ್ತ 39,437. ಕೊಲ್ಲೂರು ಮುಖ್ಯ ರಸ್ತೆಯಿಂದ ಬಂಡಿಗೆಗೆ ಹೋಗಲು ಸಾರ್ವಜನಿಕ ಗ್ರಾವೆಲ್ ರಸ್ತೆ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 50,000, ಖರ್ಚಾದ ಮೊತ್ತ 46,379. ಮಾಗೋಡು ಗ್ರಾಮದ ಸ್ವಾಮಿಗೌಡ, ಈಶ್ವರಪ್ಪ ಗೌಡರು, ಈರಪ್ಪ ಗೌಡರು ಹಾಗೂ ಇತರರ ಮನೆಗಳಿಗೆ ಹೋಗಲು ಸಾರ್ವಜನಿಕ ಗ್ರಾವೆಲ್ ರಸ್ತೆ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 67,000, ಖರ್ಚಾದ ಮೊತ್ತ 66,072. ಮತ್ತಿಕೆ ಗ್ರಾಮದ ಗೌರಿ ತೀರ್ಥದಿಂದ ಅಂಗಡಿಯರ ಮನೆ, ವೇದಾವತಮ್ಮ, ಸುಖದವರ ಮನೆ, ಶಾಂತ ಹಾಗೂ ಇತರರ ಮನೆಗಳಿಗೆ ಹೋಗಲು ಸಾರ್ವಜನಿಕ ಗ್ರಾವೆಲ್ ರಸ್ತೆ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 80,000, ಖರ್ಚಾದ ಮೊತ್ತ 60,644 ರೂಪಾಯಿ. ಕಟ್ಟಿನೊಳ ಗ್ರಾಮದ ಶ್ರೀಮತಿ ಕೋಮ್ ರಮೇಶ್ ಶೆಟ್ಟಿ ಇವರಿಗೆ ಜಾನುವಾರು ಕೊಟ್ಟಿಗೆ ನಿರ್ಮಾಣ ಕಾಮಗಾರಿ ಅಂದಾಜು 57,000, ಖರ್ಚಾದ ಮೊತ್ತ 45,270. ಹೊಸೂರು ಗ್ರಾಮದ ಕೋಣೆಬೈಲು ಟೀಕನಾಯಕ ಬಿನ್ ಮಂಜನಾಯಕ ಇವರಿಗೆ ಜಾನುವಾರು ಕೊಟ್ಟಿಗೆ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 57,000 ರೂಪಾಯಿ, ಖರ್ಚಾದ ಮೊತ್ತ 42,160. ಮತ್ತಿಗೆ ಗ್ರಾಮದ ಕಾಶಿ ಮನೆ ಕೆವಿ ಸುಬ್ರಹ್ಮಣ್ಯ ವೆಂಕಟರಮಣಯ್ಯ ಇವರಿಗೆ ಜಾನುವಾರು ಕೊಟ್ಟಿಗೆ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 57,000, ಖರ್ಚಾದ ಮೊತ್ತ 33,418. ಹೊಸೂರು ಗ್ರಾಮದ ಸರ್ವೆ ನಂಬರ್ 79, 76, 78ರ ಟಿಎಲ್ ಶ್ರೀನಿವಾಸ, ಪಿಟಿ ಗಣಪತಿ, ಲಕ್ಷ್ಮೀನಾರಾಯಣ ಟಿ ಜಮೀನಿನ ಮೇಲ್ಭಾಗದ ಸರ್ಕಾರಿ ಜಾಗದಲ್ಲಿ ಹೊಸ ಕೆರೆ ನಿರ್ಮಾಣ ಅಂದಾಜು ಮೊತ್ತ 9,99,999 ರೂಪಾಯಿ, ಖರ್ಚಾದ ಮೊತ್ತ 69,229 ರೂಪಾಯಿ. ಹೊಸೂರು ಗ್ರಾಮದ ಎಂಕಮ್ಮಕೋಂ ಬೈರನಾಯ್ಕ ಸರ್ವೆ ನಂಬರ್ 44ರ ಜಮೀನಿನಲ್ಲಿ ಅಡಿಕೆ ತೋಟ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 99,000, ಖರ್ಚಾದ ಮೊತ್ತ 10,300. ಮಾಗೋಡು ಗ್ರಾಮದ ಸಾವಿತ್ರಮ್ಮಕೋಂ ಭೋಜಪ್ಪ ಸರ್ವೆ ನಂಬರ್ 100ರ ಜಮೀನಿನಲ್ಲಿ ಅಡಿಕೆ ತೋಟ ನಿರ್ಮಾಣ ಅಂದಾಜು ಮೊತ್ತ 99,000, ಖರ್ಚಾದ ಮೊತ್ತ 8,420 ರೂಪಾಯಿ. ಅಡಗೋಡಿ ಗ್ರಾಮದ ಸುಶೀಲಮ್ಮಕೋಂ ತಿಪ್ಪಯ್ಯ ಭಟ್ ಸರ್ವೆ ನಂಬರ್ 74ರ ಜಮೀನಿನಲ್ಲಿ ಅಡಿಕೆ ತೋಟ ನಿರ್ಮಾಣ ಅಂದಾಜು ಮೊತ್ತ 65,712 ರೂಪಾಯಿ, ಖರ್ಚಾದ ಮೊತ್ತ 7,200 ರೂಪಾಯಿ. ಇವಿಷ್ಟು ಎನ್ಆರ್ಜಿಗೆ ಸಂಬಂಧಪಟ್ಟ ಕಾಮಗಾರಿನಲ್ಲಿ ಖರ್ಚಾದಂತ ಮೊತ್ತಗಳು. ಏನಾದ್ರೂ ಇದ್ರ ಬಗ್ಗೆ ಚರ್ಚೆ ಇದ್ರೆ ಮಾಡಬಹುದು, ಯಾವುದೇ ಕಾಮಗಾರಿಗೆ ಸಂಬಂಧಪಟ್ಟಂಗೆ. ಚರ್ಚೆ ಇದ್ರೆ ಮಾಡಿ, ಎಲ್ಲ ಮುಂದುವರಿಸ್ತೇನೆ. ಮುಂದುವರಿಸ್ಬೋದು ಬೇಕಾ? ಇದು ಸಂಬಂಧಪಟ್ಟ ಚರ್ಚೆ ಇದೆ, ಮಾಡ್ತೀರಾ? ನರೇಗಾಕ್ಕೆ ಸಂಬಂಧಪಟ್ಟಂಗೆ ಸಗಲ್ ಕೇಳ್ಬೋದು ಅಂತ. ಅದೇ 2 ವರ್ಷ ಆಯ್ತು ಪಟ್ಟಿಗೆ ಮಾಡಿ, ಇನ್ನೂ ಬಿಂದು ಬಂದಿಲ್ಲ. ಎನ್ನ ಮನೆ ಮಾತ್ರ ಬಂದಿದೆ, ಅದು ಇನ್ನು ಮುಂದಿನ ಏನು ಅದನ್ನು ಗೊತ್ತಿಲ್ಲ ಅಂತ ಪಟ್ಟಿಗೆ ಇವರಿಗೆಲ್ಲ ಬಿಲ್ಲೇ ಅವಾಗೆಲ್ಲ ಮಾಡಿ ಮಾಡಿ ಹಂಗೆ ಮಾಡ್ತಾರೆ. ಈಗ ನೋಡಿದ್ರೆ ಕೇಕ್ ಪ್ರಾಬ್ಲಮ್ ಆಗಿ ಇದಾಗಿದೆ, ಮಾಡ್ಕೊಂಡಿದ್ವಲ್ಲ ಮಾಡಿದ್ವಿ. ಇನ್ನೊಂದು ಒಂದೂವರೆ ತಿಂಗಳು ಪೇಮೆಂಟ್ ಆಗಿದೆ. ಅದೇ ಅದು ಖಂಡಿತ ಅದು ಕೇಳಿ ತಪ್ಪ ಅಂದ್ರೆ ಹೇಳಿ. ನೀವು ಅದು ಬಂದಿರುತ್ತೆ ಸ್ವಾಮಿ, ಬಂದಿರುತ್ತೆ. ಸಮಸ್ಯೆ ಕೇಳಲೇಬೇಕು. 15ನೇ ಹಣಕಾಸು ಯೋಜನೆಯ ಅನುಷ್ಠಾನದಲ್ಲಿ ದಿನಾಂಕ 1/4/2024ರಿಂದ 31/3/2025ರವರೆಗಿನ ಜಮಾ ಖರ್ಚಿನ ವಿವರ. ಹೆಬ್ಬುಳ್ಳಿ ರಸ್ತೆಯ ಪಕ್ಕದಲ್ಲಿರುವ ವಾಣಿಜ್ಯ ಮಳಿಗೆಯ ಒಂದು ಕೋಣೆಗೆ ನೆಲಹಾಸು ನಿರ್ಮಾಣ ಅಂದಾಜು ಮೊತ್ತ 40,000, ವೆಚ್ಚದ ವಿವರ 37,500 ರೂಪಾಯಿ. ಕಲ್ಲುಕೊಪ್ಪ ಅಂಗನವಾಡಿಯ ಶೌಚಾಲಯಕ್ಕೆ ಹೋಗಲು ಪಡಿಮಾಡು ಮತ್ತು ಗೇಟ್ ಅಳವಡಿಕೆ ಕಾಮಗಾರಿ ಅಂದಾಜು ಮೊತ್ತ 15,000, ಖರ್ಚಾದ ಮೊತ್ತ 14,300. ಕಲ್ಲುಕೊಪ್ಪ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಭಾಗಸುತ್ತ ನೆಲಹಾಸು ನಿರ್ಮಾಣ ಅಂದಾಜು ಮೊತ್ತ 10,000, ಖರ್ಚಾದ ಮೊತ್ತ 9,000. ಅಡಗೋಡಿ ಅಂಗನವಾಡಿ ಪಕ್ಕದ ಸಾರ್ವಜನಿಕ ಕುಡಿಯುವ ನೀರಿನ ಬಾವಿಗೆ ಕೊಳಚೆ ನೀರು ಸೇರದಂತೆ ತಡೆಯಲು ಬಾಕ್ಸ್ ಚರಂಡಿ ನಿರ್ಮಾಣ ಅಂದಾಜು ಮೊತ್ತ 1,50,000 ರೂಪಾಯಿ, ಖರ್ಚಾದ ಮೊತ್ತ 1,39,000. ಹೊಸೂರು ಸಪ್ಪೆಕಟ್ಟೆ ಉಮಾ ಚಂದ್ರಶೇಖರ ರಾಜನ್ ಚಂದ್ರಶೆಟ್ಟಿ ಇತರರ ಮನೆಗಳಿಗೆ ಕುಡಿಯುವ ನೀರಿನ ನಳ ನೀರು ಸಂಪರ್ಕ ಕಲ್ಪಿಸುವ ಕಾಮಗಾರಿ ಅಂದಾಜು ಮೊತ್ತ 1,56,000 ರೂಪಾಯಿ, ಖರ್ಚಾದ ಮೊತ್ತ 1,49,000.
ಸಂಪೇಕಟ್ಟೆ ಜನತಾ ಕಾಲೋನಿ ಮತ್ತು ಕೊಡಚಾದ್ರಿ ರಸ್ತೆ ಚರಂಡಿ ಹೂಳು ತೆಗೆದು ಸ್ವಚ್ಛಗೊಳಿಸಿರುವುದು ಅಂದಾಜು ಮೊತ್ತ 30,000, ಖರ್ಚಾದ ಮೊತ್ತ 28,500 ರೂಪಾಯಿ. ಮುಳ್ಳಿಮನೆ ಭಾಸ್ಕರ ಬಿನ್ ಸದ್ಯ ದೇವಾಡಿಗ ಇವರ ಮನೆಯಿಂದ ರತ್ನಾಕರ ಬೀಡಿ ಬಿನ್ ದೇವಪ್ಪಯ್ಯ ಇವರ ಮನೆಯವರೆಗೆ ಹೋಗುವ ಸಾರ್ವಜನಿಕ ರಸ್ತೆ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 15,000, ಖರ್ಚಾದ ಮೊತ್ತ 14,650. ಅಡಗೋಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹತ್ತಿರ ಇರುವ ಬಾವಿಗೆ ರಿಂಗ್ ಅಳವಡಿಕೆ ಕಾಮಗಾರಿ ಅಂದಾಜು ಮೊತ್ತ 20,000, ಖರ್ಚಾದ ಮೊತ್ತ 19,500 ರೂಪಾಯಿ. ವಿನಾಯಕ್ ಭಟ್ರ ಮನೆ, ಶ್ರೀ ಸುಬ್ರಹ್ಮಣ್ಯ, ಶ್ರೀ ಭಾಸ್ಕರ ವಿಜಿ ಹಾಗೂ ಶ್ರೀ ಚಂದ್ರಶೇಖರ ವಿಆರ್ ಹಾಗೂ ಇತರರ ಮನೆಗಳಿಗೆ ಹೋಗುವ ಸಾರ್ವಜನಿಕ ರಸ್ತೆಗೆ ಆರ್ಸಿಸಿ ಪೈಪ್ ಅಳವಡಿಕೆ ಕಾಮಗಾರಿ ಅಂದಾಜು ಮೊತ್ತ 20,000, ಖರ್ಚಾದ ಮೊತ್ತ 19,500 ರೂಪಾಯಿ. ಸಂಸೈಕೈ ಭಾಸ್ಕರ ಭಟ್ ಬಿನ್ ಕಾಡಭಟ್ ಮನೆಗೆ ಹೋಗುವ ರಸ್ತೆಗೆ ಆರ್ಸಿಸಿ ಪೈಪ್ ಅಳವಡಿಕೆ ಕಾಮಗಾರಿ ಅಂದಾಜು ಮೊತ್ತ 14,000, ಖರ್ಚಾದ ಮೊತ್ತ 13,500 ರೂಪಾಯಿ. ಗುಡ್ಡೆ ಮನೆಯ ಶ್ರೀ ಗಣೇಶ ಶ್ರೀಮತಿ ಇವರುಗಳ ಮನೆಗೆ ಹೋಗುವ ರಸ್ತೆಗೆ ಆರ್ಸಿಸಿ ಪೈಪ್ ಅಳವಡಿಕೆ ಕಾಮಗಾರಿ ಅಂದಾಜು ಮೊತ್ತ 15,000 ರೂಪಾಯಿ, ಖರ್ಚಾದ ಮೊತ್ತ 14,650. ತುತ್ತಿಕೋಡು ರಸ್ತೆಯಿಂದ ಶ್ರೀರಾಮ ಶ್ರೀ ಮಂಜಾ ಮನೆಗೆ ಹೋಗುವ ಸಾರ್ವಜನಿಕ ರಸ್ತೆ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 20,000, ಖರ್ಚಾದ ಮೊತ್ತ 19,400. ಮಾಗೋಡು ಮುಖ್ಯ ರಸ್ತೆಯಿಂದ ಜಡ್ಡಿನ ಶ್ರೀಮತಿ ಲೀಲಾವತಿ ಶೇಷನಾಯ್ಕ, ಶ್ರೀ ರಾಮಪ್ಪ ಹಾಗೂ ಶ್ರೀ ಇಂದ್ರೋಡಿ ಧರ್ಮನಾಯ್ಕ ಇವರುಗಳ ಮನೆಯವರೆಗೆ ಹೋಗುವ ಸಾರ್ವಜನಿಕ ರಸ್ತೆ ಅಭಿವೃದ್ಧಿಪಡಿಸುವ ಕಾಮಗಾರಿ ಅಂದಾಜು ಮೊತ್ತ 50,000, ಖರ್ಚಾದ ಮೊತ್ತ 48,500. ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏಪ್ರಿಲ್ 2024ರಿಂದ ಜನವರಿ 2025ರವರೆಗೆ ಸ್ವಚ್ಛತೆ ಮತ್ತು ಘನತ್ಯಾಜ್ಯ ಸಂಗ್ರಹಣೆ ನಿರ್ವಹಣೆ ಮಾಡಿದ ಬಾಬತು ಗ್ರಾಮ ಪಂಚಾಯತಿ ಮಟ್ಟದ ಒಕ್ಕೂಟಕ್ಕೆ ಪಾವತಿ 1,91,678 ರೂಪಾಯಿ. 2 ಜನ ಅಭ್ಯರ್ಥಿಗಳಿಗೆ ನಲ್ ಜಲ್ ಮಿತ್ರ ತರಬೇತಿಗಾಗಿ ತಗಲುವ ವೆಚ್ಚವನ್ನು ಕೆವಿಟಿ ಎಸ್ಡಿಸಿ ಖಾತೆಗೆ ಪಾವತಿಸಿದ ಬಾಬತು 49,580 ರೂಪಾಯಿ. ಮತ್ತಿಕೈ ಸೋಲಾರ್ ಬೀದಿ ದೀಪದ ಬ್ಯಾಟರಿ ಅಳವಡಿಕೆ ಯವಡಿಕೊಪ್ಪ ವಜ್ರಪ್ಪ ಕೃಷ್ಣಪ್ಪ ಮನೆ ಮುಂಭಾಗ ಸಾರ್ವಜನಿಕ ಸೋಲಾರ್ ಬೀದಿ ದೀಪ ಅಳವಡಿಕೆ ಹಾಗೂ ಬಂಡಿಗೆ ರವೀಂದ್ರ ಬಿನ್ ಮಂಜಣ್ಣ ಇವರ ಮನೆ ಮುಂಭಾಗ ಇರುವ ಸಾರ್ವಜನಿಕ ಸೋಲಾರ್ ಬೀದಿ ದೀಪದ ಬ್ಯಾಟರಿ ಅಳವಡಿಕೆ 24,576 ರೂಪಾಯಿ. ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬೀದಿ ದೀಪಗಳ ದುರಸ್ತಿಗೆ ಸಾಮಗ್ರಿ ಖರೀದಿಸಿದ ಬಾಬತು 8,505 ರೂಪಾಯಿ, 8,550 ರೂಪಾಯಿ. ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕುಡಿಯುವ ನೀರು ನಿರ್ವಹಣೆಗೆ ಸಾಮಗ್ರಿ ಖರೀದಿಸಿದ ಬಾಬತು 9,510 ರೂಪಾಯಿ. ಸಂಪೇಕಟ್ಟೆ ಗಣಪತಿ ಪಂಡಿತ್ ಇವರ ಮನೆ ಮುಂಭಾಗದಿಂದ ಬಂಡಿಗೆ ವರೆಗಿನ ಪೈಪ್ ಲೈನ್ ದುರಸ್ತಿ ಹಾಗೂ ಸಂಪೇಕಟ್ಟೆ ಕುಡಿಯುವ ನೀರಿನ ಟ್ಯಾಂಕ್ ನ ಹತ್ತಿರ ಪೈಪ್ ಲೈನ್ ದುರಸ್ತಿಗೆ ಸಾಮಗ್ರಿ ಖರೀದಿಸಿದ ಬಾಬತು 19,724 ರೂಪಾಯಿ. ಘನತ್ಯಾಜ್ಯ ವಾಹನದ ಇನ್ಶೂರೆನ್ಸ್ ನವೀಕರಣದ ಬಾಬತು ರಿಲಯನ್ಸ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ಇವರಿಗೆ ಪಾವತಿ 20,201 ರೂಪಾಯಿ. ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಂಪೇಕಟ್ಟೆ ತೆರೆದ ಬಾವಿ ಮೋಟಾರ್ ರಿಪೇರಿ ಮತ್ತು ಮೇಲಕ್ಕೆ ಎತ್ತಿ ಇಳಿಸಿದ ಬಾಬತು 29,500 ರೂಪಾಯಿ. ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುಂಬಾರಪಳ್ಳಿ ಸಾರ್ವಜನಿಕ ಕುಡಿಯುವ ನೀರಿನ ಬೋರ್ವೆಲ್ ಮೋಟಾರ್ ರಿವೈಂಡಿಂಗ್ ಮತ್ತು ಪಂಪ್ ರಿಪೇರಿ ಮತ್ತು ಎತ್ತಿ ಇಳಿಸಿದ ಬಾಬತು 16,900 ರೂಪಾಯಿ. ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಂಪೇಕಟ್ಟೆ ಪೇಟೆ, ಅಡಗೋಡಿಪೇಟೆ ಹಾಗೂ ಕೊಟ್ಟಿನೊಳ ಸರ್ಕಲ್ ನಲ್ಲಿ ಬೀದಿ ದೀಪಗಳನ್ನು ದುರಸ್ತಿಗೊಳಿಸಿದ ಬಾಬತು 4,000 ರೂಪಾಯಿ. ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅಡಗೋಡಿಯಲ್ಲಿರುವ ಸಾರ್ವಜನಿಕ ಕುಡಿಯುವ ನೀರಿನ ಯೋಜನೆಯ ಮೋಟಾರ್ ಪಂಪ್ ದುರಸ್ತಿ ಮತ್ತು ಎತ್ತಿ ಇಳಿಸಿದ ಬಾಬತು 10,700 ರೂಪಾಯಿ. ಸಂಪೇಕಟ್ಟೆ ಸರ್ಕಾರಿ ಪ್ರೌಢಶಾಲೆ ಹತ್ತಿರದ ಸಾರ್ವಜನಿಕ ಬೋರ್ವೆಲ್ ಪಂಪ್ ರಿವೈಂಡಿಂಗ್ ಹಾಗೂ ದುರಸ್ತಿ ಮತ್ತು ಎತ್ತಿ ಇಳಿಸಿದ ಬಾಬತು 19,950 ರೂಪಾಯಿ. ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಂಪೇಕಟ್ಟೆ ಸಾರ್ವಜನಿಕ ಕುಡಿಯುವ ನೀರಿನ ಯೋಜನೆ ಹಾಗೂ ಅಡಗೋಡಿ ಸಾರ್ವಜನಿಕ ಕುಡಿಯುವ ನೀರಿನ ಪೈಪ್ಲೈನ್ ದುರಸ್ತಿ ಮಾಡಲು ಸಾಮಗ್ರಿ ಖರೀದಿಸಿದ ಬಾಬತು 2,985 ರೂಪಾಯಿ. ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅಡಗೋಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕುಡಿಯುವ ನೀರಿನ ಸೌಲಭ್ಯ ಒದಗಿಸಲು ಮೋಟಾರ್, ಕೇಬಲ್ ಹಾಗೂ ರೋಪ್ ಇತ್ಯಾದಿ ಸಾಮಗ್ರಿ ಖರೀದಿಸಿದ ಬಾಬತು 14,482 ರೂಪಾಯಿ. ಕಟ್ಟಿನೊಳ ಗ್ರಾಮದ ಸುರೇಶ್ ಬಿನ್ ಸಿದ್ದಪ್ಪ ಮನೆಯ ಹತ್ತಿರ ಇರುವ ಸಾರ್ವಜನಿಕ ಸೋಲಾರ್ ಬೀದಿ ದೀಪ ದುರಸ್ತಿಗೊಳಿಸಿದ ಬಾಬತು 13,505 ರೂಪಾಯಿ. ಮಾಗೋಡು ಗ್ರಾಮದ ಮಾಗೋಡಿನಲ್ಲಿ ಇರುವ ಸಾರ್ವಜನಿಕ ಸೋಲಾರ್ ಬೀದಿ ದೀಪ ದುರಸ್ತಿಗೊಳಿಸಿದ ಬಾಬತು 13,505 ರೂಪಾಯಿ. ಅಡಗೋಡಿ ಗ್ರಾಮದ ರವೀಂದ್ರ ಮನೆಯ ಹತ್ತಿರ ಇರುವ ಸಾರ್ವಜನಿಕ ಸೋಲಾರ್ ಬೀದಿ ದೀಪ ದುರಸ್ತಿಗೊಳಿಸಿದ ಬಾಬತು 13,505 ರೂಪಾಯಿ. ಹೊಸೂರು ಗ್ರಾಮದ ಯವಡಿಕೊಪ್ಪದಲ್ಲಿರುವ ಸಾರ್ವಜನಿಕ ಸೋಲಾರ್ ಬೀದಿ ದೀಪ ದುರಸ್ತಿಗೊಳಿಸಿದ ಬಾಬತು 13,505 ರೂಪಾಯಿ. ಹೊಸೂರು ಗ್ರಾಮದ ಸಂಪೇಕಟ್ಟೆಯಲ್ಲಿ ಇರುವ ಸಾರ್ವಜನಿಕ ಹೈಮಾಸ್ ಬೀದಿ ದೀಪ ದುರಸ್ತಿಗೊಳಿಸಿದ ಬಾಬತು 26,007 ರೂಪಾಯಿ. ಕಟ್ಟಿನೊಳ ಗ್ರಾಮದ ರಾಮಮೂರ್ತಿ ಕೃಷ್ಣಪ್ಪ ಮಂಜಪ್ಪ ಮನೆಯ ಹತ್ತಿರ ಇರುವ ಸಾರ್ವಜನಿಕ ಸೋಲಾರ್ ಬೀದಿ ದೀಪ ದುರಸ್ತಿಗೊಳಿಸಿದ ಬಾಬತು 13,505 ರೂಪಾಯಿ. ಮತ್ತಿಕೆ ಗ್ರಾಮದ ಮತ್ತಿಕೆ ಎಸ್ಸಿ ಕಾಲೋನಿ ಪುಟ್ಟಪ್ಪ ಬಿನ್ ಮಂಜಪ್ಪ, ಗೌರಮ್ಮ ಹಾಗೂ ಪುಟ್ಟಪ್ಪ ಇವರ ಮನೆಯ ಹತ್ತಿರ ಇರುವ ಸಾರ್ವಜನಿಕ ಸೋಲಾರ್ ಬೀದಿ ದೀಪ ದುರಸ್ತಿಗೊಳಿಸಿದ ಬಾಬತು 13,505 ರೂಪಾಯಿ. ಮತ್ತಿಕೆ ಗ್ರಾಮದ ಮತ್ತಿಕೆ ಸತೀಶ್ ಬಿನ್ ಬಾಬು, ರತ್ನಕೋಂ ಮಂಜುನಾಥ ಇವರ ಮನೆಯ ಹತ್ತಿರ ಇರುವ ಸಾರ್ವಜನಿಕ ಸೋಲಾರ್ ಬೀದಿ ದೀಪ ದುರಸ್ತಿಗೊಳಿಸಿದ ಬಾಬತು 13,505 ರೂಪಾಯಿ.
ಕಟಿನೋಳ ಗ್ರಾಮದ ಕಟಿನೋಳ ಸರ್ಕಲ್ನಲ್ಲಿರುವ ಸಾರ್ವಜನಿಕ ಹೈಮಾಸ್ ಬೀದಿ ದೀಪ ದುರಸ್ತಿಗೊಳಿಸಿದ ಬಾಬ್ತು 19,505 ರೂಪಾಯಿ. ಅಡುಗೋಡಿ ಗ್ರಾಮದ ಅಡುಗೋಡಿ ಪೇಟೆಯಲ್ಲಿರುವ ಸಾರ್ವಜನಿಕ ಹೈಮಾಸ್ ಬೀದಿ ದೀಪ ದುರಸ್ತಿಗೊಳಿಸಿದ ಬಾಬ್ತು 13,004 ರೂಪಾಯಿ. ಗ್ರಾಮ ಪಂಚಾಯಿತಿ ಗ್ರಂಥಾಲಯಕ್ಕೆ 2 ಗಣಕಯಂತ್ರ ಖರೀದಿಸಿ ಅಳವಡಿಸಿದ ಬಾಬ್ತು 96,760 ರೂಪಾಯಿ. ಕಾಮಗಾರಿಗಳಿಂದ ಕಡಿತ ಮಾಡಿದ GST ಸರ್ಕಾರಕ್ಕೆ ಪಾವತಿಸಿದ ಬಾಬ್ತು 3,488 ರೂಪಾಯಿ. 2024-25ನೇ ಸಾಲಿನಲ್ಲಿ ಕಾಮಗಾರಿಗಳಿಂದ ಕಡಿತ ಮಾಡಿದ ರಾಜಧನ ಸರ್ಕಾರಕ್ಕೆ ಪಾವತಿಸಿದ ಬಾಬ್ತು 4,976 ರೂಪಾಯಿ. 2024-25ನೇ ಸಾಲಿನಲ್ಲಿ ಕಾಮಗಾರಿಗಳಿಂದ ಕಡಿತ ಮಾಡಿದ ಆದಾಯ ತೆರಿಗೆ ಸರ್ಕಾರಕ್ಕೆ ಪಾವತಿಸಿದ ಬಾಬ್ತು 8,037 ರೂಪಾಯಿ. 2024-25ನೇ ಸಾಲಿನಲ್ಲಿ ಕಾಮಗಾರಿಗಳಿಂದ ಕಡಿತ ಮಾಡಿದ ಲೇಬರ್ ಸೆಸ್ ಸರ್ಕಾರಕ್ಕೆ ಪಾವತಿಸಿದ ಬಾಬ್ತು 5,539 ರೂಪಾಯಿ. 2024-25ನೇ ಸಾಲಿನಲ್ಲಿ ಕಾಮಗಾರಿಗಳಿಂದ ಕಡಿತ ಮಾಡಿದ CBF ಸರ್ಕಾರಕ್ಕೆ ಪಾವತಿಸಿದ ಬಾಬ್ತು 950 ರೂಪಾಯಿ. ಚೆಕ್ ಬುಕ್ ನೀಡಿದ ಶುಲ್ಕ 118 ರೂಪಾಯಿ. ಬ್ಯಾಂಕ್ ಶುಲ್ಕ 26 ರೂಪಾಯಿ. ಒಟ್ಟು 2024-25ನೇ ಸಾಲಿನ ಒಟ್ಟು ಖರ್ಚು 12,22,291 ರೂಪಾಯಿ. ದಿನಾಂಕ 31/3/2025ಕ್ಕೆ ಅಂತಿಮ ಶುಲ್ಕ 14,69,197. ಒಟ್ಟು ಅನುದಾನ 26,91,488 ರೂಪಾಯಿ. ರಾಜನಾ ರಾಜನಾ ಅವ್ರಿಗೆ ಒಂದು ಚಾ ತಂದು ಕೊಡ್ರಿ. ಒಂದೇ ಹೆಸರಲ್ಲಿ ಕ್ಯಾಟಗರಿ ಅಂತ ಪೇಮೆಂಟ್ ಇದೆ 13,024,000 ಪ್ಲಸ್ 30ರಲ್ಲಿ ಮತ್ತೆ 13,575 ರೂಪಾಯಿ 505 ರೂಪಾಯಿ. ಅದು ಬ್ಯಾಗ್ ರೆಡ್ ಮಾಡಿ ಅವ್ರು ಬರೋಕ್ಕೆ ಅವಕಾಶ ಇಲ್ಲ. ಮತ್ತು ಇವ್ರು ಯಾಕಿದ್ದಾರೆ ಇವ್ರು ಕಳಿಸ್ಬಿಡಿ. ಬೇರೆ ಕಡೆ ಒಂದು 7-8% ಕೆಲಸ ಇದೆ ಅವ್ರಿಗೆ ಬೇರೆ ಕಡೆ ಮಾಡ್ಕೊಂಡು ನೋಡಿ ಹೇಳ್ತಿದೆ ಯಾಕೆ ಕೇಳಿದ್ರೆ ಏನ್ ಮಾಡಿದ್ರೆ ಗೊತ್ತಿಲ್ಲ ನನಗೆ. ಇವಾಗ ದೀಪಕ್ಕೆ 30,000-35,000 ರೂಪಾಯಿ ಹೊಸ ಸ್ಟ್ರೀಟ್ ಲೈಟ್ ಆಗ್ತದೆ. ಬಟ್ ರಿಪೇರಿಗೆ 35,000 ರೂಪಾಯಿ. ಇದು ಯಾಕೆ ಬೇಕು ಅಂತ ಕೇಳಿದ್ರೆ ಸರ್ಕಾರದ ರಾಜಧಾನಿ
18 ತಿಂಗಳು 24 ತಿಂಗಳು ಗ್ಯಾರಂಟಿ ಇದೆ. ಕೆಲವು ಬ್ಯಾಟ್ರಿ ಮಾತ್ರ ಹೈ ಬಸ್ಗೆ ಗ್ಯಾರಂಟಿ ಇದೆಯಾ? ಹೈ ಮಾಸಿಗೆ ಗ್ಯಾರಂಟಿ. ಒಂದು ನಿಮಿಷ ಇರಲಿ. ಇದು ನಿಮ್ಮ ಕ್ಲಿಯರಿಟಿ ಸಿಕ್ತು. ಅಡಗೋಡಿ ಗ್ರಾಮದ ಅಡಗೋಡಿ ಪೇಟೆಯಲ್ಲಿರುವ ಸಾರ್ವಜನಿಕ ಹೈ ಮಾಸ್ ಈ ವ್ಯವಸ್ಥೆಗೊಳಿಸಿದ 32 ಇದೆ. 37 ಅದರಲ್ಲಿ 13,000 ತಿಂಗಳಾಗಿದೆ. 3 ಮಾಸ ಇದಾಗಿದೆ. ಯಾವುದು 2 3 ತಿಂಗಳು ರನ್ ಆಗಿಲ್ಲ ಸರ್. 13,000 ಬಿಲ್ ಆಗಿದೆ. ಅದು ಗ್ಯಾರಂಟಿ ಇಲ್ವಾ? ಕೆಲವೊಂದು ಗ್ಯಾರಂಟಿ ಇರುತ್ತಲ್ವಾ? ಯಾಕೆ ಹಾಕಿಲ್ಲ ಇದು? ಅದೇ ಕಂಪನಿ ಕೊಡ್ಬೇಕಲ್ಲ ನೀವು. 3 ತಿಂಗಳು ರನ್ ಆಗಿಲ್ಲ. 13,000 ಪೇಮೆಂಟ್ ಆಗಿದೆ. ಸಚ್ಚೆ ಈ ಬ್ಯಾಟರಿ ಗ್ಯಾರಂಟಿ ಇಲ್ಲ. ಒಪ್ಕೊಂಡೆ ಗ್ಯಾರಂಟಿ ಇದೆ. ಕೆಲವೊಂದು ಕೊಡಲ್ಲ. ಆಮೇಲೆ ಜೊತೆಗೆ ನೀವು ಹೇಳಿದ್ರೆ ಅಡಗೋಡಿದ್ರೆ ಲೋಕಲ್ ಕಂಪ್ನಿಗೆ ಆಡಳಿತ ಮಾಡ್ಕೊಂಡು ಮತ್ತೇನಾಗುತ್ತೆ? ಈ ಸೆಲ್ಕೋ ಎಲ್ಲ ಮಾಡ್ಕೊಳ್ಳಿ. ಯಾಕೆ ಗ್ಯಾರಂಟಿ ಕೊಡೋದಿಲ್ಲ? ಇನ್ನೊಂದು ಹೇಳಿದ್ರಲ್ಲ ಅಡಗೋಡಿ ಗ್ರಾಮದ ಅಡಗೋಡಿ ಪೇಟೆಯಲ್ಲಿ ಸಾರ್ವಜನಿಕ ಹೈ ಮಾಸ್ ಬೀದಿ ದೀಪ ದುರಸ್ತಿ ಅಂತ ಹೇಳಿ ಒನ್ ಟೈಮ್ ದುರಸ್ತಿ ಮಾಡಿದ್ರೆ ಆ ಅಮೌಂಟ್ ಇದು ನೆಕ್ಸ್ಟ್ ಅದು ಕಂಪ್ಲೇಂಟ್ ಬಂತು. ನೀವು ಹೇಳಿದ್ರೆ ಕಂಪ್ಲೇಂಟ್ ಬಂತದ್ದು ಅದು ಚೇಂಜ್ ಮಾಡಿದ್ರೆ ಅದಕ್ಕೆ ಬಿಲ್ ಮಾಡಿ. ಅದೇ 3 ಹೈ ಮಾಸ್ 3 ಬಲ್ಬ್ ಹಾಕಿದ್ದು 1 ಬಿಟ್ಟು ಅದು ಬಿಲ್ ಇದು 3 ಹಾಕಿ ಅದು ಲಾಸ್ಟ್ ಅದಕ್ಕಿಂತ ಮೊದಲು ಹಾಕಿರ್ಲಿಲ್ಲ. 3 ತಿಂಗಳಾಯ್ತು. 3 ತಿಂಗಳು ರನ್ ಆಗಿಲ್ಲ. ಮುಂದೆ ಅದೇ ಪಾರ್ಟಿ ಕಷ್ಟ ಇನ್ನೂ ತಪ್ಪು ಅಲ್ಲ, ಈ ವರ್ಕ್ ಆಗ್ತಿದೆ. ಇವಾಗ ಕಂಪ್ಲೇಂಟ್ ಇದೆಯಾ? ಮಾಡ್ತಿಲ್ಲ ನಾನು. ಅದೇ ಮುಂದೆ ಕಷ್ಟ ಆಗ್ಬೋದಲ್ಲ. ಒಂದು ನಿಮಿಷ ಇವಾಗ ಕಂಪ್ಲೇಂಟ್ ಇದೆ ಅದು ಮತ್ತೆ 3 ತಿಂಗಳು ರನ್ ಆಗಿಲ್ಲ ಅಂತ ಹೇಳ್ತಾರೆ. ಲಾಸ್ಟ್ ಹಾಕಿರಲಿಲ್ಲ ಅದು ಇಲ್ಲಿ 13,400 ರೂಪಾಯಿ. ಅದನ್ನೇ 3 ತಿಂಗಳು ರನ್ ಆಗಿಲ್ಲ. ಅದೇ ಹೇಳಿ ಕಂಪ್ಲೇಂಟ್ ಹೇಳಿ ಅವ್ರು ಹೇಳಿದ್ವಿ ನಾವು ಚೇಂಜ್ ಮಾಡಿ. ಹೇಳಿ ನಾನು ಸುಮಾರು ಟೈಮ್ ಆಯ್ತು. ಅವ್ರಿಗೆ ಹೇಳ್ಬೇಕು ಸರ್. ಸರಿ ಸರ್ ಅದು ಗ್ಯಾರಂಟಿ ಇದೆ ಮಾಡ್ಕೊಡ್ತಾರೆ. ಎರಡು 2020-21ನೇ ಸಾಲಿನಿಂದ 2024-25ನೇ ಸಾಲಿನವರೆಗೆ ರಾಜ್ಯ ಹಣಕಾಸು ಆಯೋಗದ ಅನುದಾನದಲ್ಲಿ ತಾಲೂಕು ಪಂಚಾಯತ್ನಿಂದ ವೆಚ್ಚ ಮಾಡಲಾದ ಕಾಮಗಾರಿಗಳ ವಿವರ. ಸಂಪೆಕಟ್ಟೆ ಗ್ರಾಮ ಪಂಚಾಯತಿ ಹೊಸೂರಿನಲ್ಲಿ ಸೋಲಾರ್ ಬೀದಿ ದೀಪ ಅಳವಡಿಕೆ 99,450 ರೂಪಾಯಿ. ಸಂಪೆಕಟ್ಟೆ ಗ್ರಾಮ ಪಂಚಾಯತಿ ಮತ್ತಿಕೆ ಗ್ರಾಮದ ಮತ್ತಿಕೆಯಲ್ಲಿ ಸೋಲಾರ್ ಬೀದಿ ದೀಪ ಅಳವಡಿಕೆ ಕಾಮಗಾರಿ 33,000. ಹೊಸೂರು ಸಂಪೆಕಟ್ಟೆ ಗ್ರಾಮ ರೀಸೆಂಟ್ ಅಲ್ಲ ಇದು. ನಮ್ಮದು ಗ್ರಾಮ ಪಂಚಾಯತಿ ಮಾತ್ರ 1 ವರ್ಷ ಬರುತ್ತೆ. ಆದರೆ ಇದು ಸರ್ಕಾರ ಆದೇಶ ಮಾಡಿದರೆ ಕಳೆದ 5 ವರ್ಷದಲ್ಲಿ ಏನೋ ರಾಜ್ಯ ಹಣಕಾಸು ಆಯೋಗ ಮತ್ತು ತಾಲೂಕು ಪಂಚಾಯತ್ ವೆಚ್ಚ ಮಾಡಿದ್ದನ್ನು ಸೋಷಿಯಲ್ ಆಡಿಟ್ ಮಾಡಿ ಸಾರ್ವಜನಿಕರಿಗೆ ಮಾಹಿತಿ ಹೇಳಿ ಅಂತ ಹೇಳಿದ್ರಿಂದ ಈಗ 20-21ನೇ ಸಾಲಿನಿಂದ ಅದು ಬರುತ್ತೆ. ಸಾಲಿನಿಂದ ಬರ್ತದೆ ಅಂತ ಹೇಳ್ತೀನಿ. ಈಗ ನಮಗೆ ಜಮಾ ಮಂದಿ ತಾಲೂಕು ಪಂಚಾಯತಿ ನಮಗೆ ಯಾಕೆ ನಾನು ಹೇಳ್ತೀನಿ ಸರ್. ಈಗ ಫಸ್ಟ್ ಪಂಚಾಯತಿ ಮಾಹಿತಿ ಕೊಡದೆ ಇನ್ವೆಸ್ಟ್ಮೆಂಟ್ ಮಾಡಂಗಿ ಸರ್ಕಾರದ ಹಣ ಅವಾಗೇ ಮಾಹಿತಿ ಕೊಡ್ತೀವಿ. ಈಗ ಯಾಕೆ ನಮ್ದು ನೀವು ಮಾಡಿದ್ರೆ ಸರಿ ಇದೆ. ನಾನು ಫಸ್ಟ್ ನಮ್ಮ ಪಂಚಾಯತಿ ನಾವೇ ಇರಲಿ ಯಾರೇ ಇರಲಿ ಪಂಚಾಯತಿ ಮಾಹಿತಿ ಕೊಟ್ಟು ಪಂಚಾಯತಿ PDO ಗಮನಕ್ಕೆ ಸೆಕ್ರೆಟರಿ ಗಮನಕ್ಕೆ ಬೋರ್ಡ್ ಗಮನಕ್ಕೆ ಬಾರದೆ ಕೆಲಸ ಮಾಡಿದ್ಮೇಲೆ ಇವತ್ತು ಯಾಕೆ ಜಮಾ ಮಂದಿ ನಮಗೆ ಅಗತ್ಯ ಇದೆಯಾ? ಅಲ್ಲ ನೀವು ಮಾಡಿದ್ರೆ ಸರಿ ಇದೆ. ನಮ್ಗೆ ಅಗತ್ಯ ಇದೆಯಾ? ಬೇಕಾದ್ರೆ ಮಾತ್ರ
ಬರ್ಬೋದು ಬಿಟ್ರೆ ಅದರಿಂದ ಪ್ರಯೋಜನ ಏನು ಜನರಿಗೆ? ನಾನು ಹೇಳ್ತಾ ಇರೋದು ಈಗ ಒಂದು 10 ಬಾರಿ ಹೇಳಿದೆ. ಗ್ರಾಮ ಪಂಚಾಯತಿ ಸಾಮಾನ್ಯ ಸಭೆಯಲ್ಲಿ ಹೇಳಿದ್ದೇವೆ, ಮತ್ತೆ ಇವಾಗ ತಿಳಿಸಿದ್ದೇವೆ, ಮತ್ತೆ ಸೋಷಿಯಲ್ ಆಡಿಟ್ ಅಲ್ಲಿ ಪ್ರಶ್ನೆ ಮಾಡಿದ್ದೇವೆ. ಇಡೀ ತಾಲೂಕು ವ್ಯಾಪ್ತಿಯಲ್ಲಿ 30 ಪಂಚಾಯತಿ ಇದ್ದು ಒಂದು ಲೆಟರ್ ಬರೆದು ಹಾಕಿದ್ದೀವಿ. ಏನು ಆನ್ಲೈನ್ ಇದೆಯಪ್ಪ, ಇಂಥ ಗ್ರಾಮದಲ್ಲಿ ಇಂಥ ಕೆಲಸ ಮಾಡಿದ್ದಾರೆ ಅಂತ ಮಾಡಕ್ಕೆ ಇವ್ರಿಗೆ ಏನು ತೊಂದರೆ? ಬೋಗಸ್ ಮಾಡಬೇಕು ಅಂತ ಮಾಡ್ತಾ ಇರೋದ ಇದನ್ನ? ಇಂಜಿನಿಯರ್ ಯಾಕೆ ಈಗ ಆಗೈತಿದೆ ಅಂತ ಅದಕ್ಕೆ ಕೇಳಿದ್ರು. ಇಂಜಿನಿಯರು ನನಗೆ ಗೊತ್ತಿದೆ ಅವ್ರ ಎಲ್ಲ ಕೆಲಸಗಳಿಗೂ ಇಂಜಿನಿಯರು ಏನೂ ನೋಡಿದ್ರು. ಏನು ಗುತ್ತಿಗೆದಾರರು ಏನು ಪಟ್ಟಿ ಮಾಡ್ಕೊಂಡು ಹೋಗಿದ್ರೆ ಅದಕ್ಕೆ ಎಲ್ಲಿ ಬರಬೇಕಾಗಿದೆ, ಬಾಕಿ ಒಂದು ಇನ್ಸ್ಪೆಕ್ಷನ್ ಮಾಡಲೇ ಯಾವುದೇ ಕಾರಣ ನನಗೆ ಗೊತ್ತಿಲ್ಲ. ನೀವು ಈಗ ಇದನ್ನ ಜನರಿಗೆ ಮನವಿ ಮಾಡ್ತಿದ್ದೀರಿ. 5 ವರ್ಷದಲ್ಲಿ ಏನಿದೆ ರಿಪೀಟ್ 2ನೇ ಸರಿ ಕೆಲಸ ಆಯ್ತು. ಅದೇ ಕೆಲಸ 2ನೇ ಸರಿ ಕೆಲಸ ಆಗಿರುತ್ತೆ. ಮತ್ತೆ ಈಗ 28 ಕಿಲೋ ಗ್ರಾಮ ಪಂಚಾಯತಿ ರಸ್ತೆಗಳು ಜನರನ್ನು ಕೇಳ್ತಾ ಇದ್ದೀವಿ. ಅದು ಅವ್ರು ಆಗಿದೆ ಬೇರೆ ವರ್ಗಗಳೇನಿದೆ, ಸ್ಕೂಲ್ಗಳು ಮತ್ತೆ ಮೋರಿಯನ್ನು ಹಾಕಿದ್ದಾರೆ, ಇವರೆಲ್ಲ ಹೇಳಿದ್ದಾರೆ. ಸ್ಕೂಲ್ಗಳೆಲ್ಲ ಆದರೆ ಈ ರಸ್ತೆಗಳು ಮಾತ್ರ ಸ್ಕೂಲಿಂದ ನೀವು ನೋಡಿದ್ರಿ ಅಂತ ಹೇಳ್ತೀವಿ. ಈಗ PDO ಮತ್ತೆ ಸೆಕ್ರೆಟರಿ ಕರ್ಕೊಂಡು ಹೋಗಿದ್ದೀರಾ ನೀವು? ಅವರಿಗೆ ಏನು ಗೊತ್ತಿದೆ? ಆ ಗುತ್ತಿಗೆದಾರರಿಗೆ ಮಾತ್ರ ಕೆಲಸ. ಒಂದು ಗುತ್ತಿಗೆದಾರರಿಗೆ ಮಾತ್ರ ಕೆಲಸ ಗೊತ್ತಿದೆ. ಇನ್ನೊಂದಾಗಿ ಗುತ್ತಿಗೆದಾರರು ಏನು ಮಾಡಿದ್ದಾರೆ, ಮೊದಲು ಮಾಹಿತಿ ಕೊಟ್ಟಿಲ್ಲ, ಯಾರಿಗೂ ಮಾಹಿತಿ ಕೊಟ್ಟಿಲ್ಲ. ಈಗ ನೀವು ಡೈರೆಕ್ಟ್ PDO ಮತ್ತು ಸೆಕ್ರೆಟರಿ ಕರ್ಕೊಂಡು ತೋರಿಸಿದ್ರೆ ಆಮೇಲೆ ಆ ಶಾಲೆ ಅಂತ ಹೇಳ್ತಿದ್ದೀವಿ, ಅಂಗನವಾಡಿ ಅಂತ ಹೇಳ್ತೀವಿ. ಯಾವುದೇ ಕಾರಣಕ್ಕೂ ಶಾಲೆ ಮತ್ತು ಅಂಗನವಾಡಿಯ ಶಿಕ್ಷಕರಿಗೆ ಹೆಣ್ಮಕ್ಳಾಗಲಿ ವಿಶ್ವಾಸ ತಗೊಂಡು ಏನು ಅಗತ್ಯ ಇದೆ ಅಂತ ಕೇಳಿ ಮಾಡಿದ್ದಲ್ಲ ಕೆಲಸ, ಯಾವುದೂ ಕೆಲಸ ಮಾಡಿಲ್ಲ. ಹೌದಲ್ರಿ? ಇವರಿಗೆ ಏನು ಎಸ್ಟಿಮೇಟ್ ಬೇಕು, ಏನಾಗಬೇಕು, ಏನು ಲಾಭ ಇದೆ ಅದನ್ನು ಮಾಡ್ಕೊಂಡು ಕಟ್ಟಡ ಮಾಡಿ, ಕಟ್ಟಡ ಮೇಲ್ಚಾವಣಿ ಮಾಡಿ. ಹೌದಾಯ್ತು? ಆ ಭಾಗದ ಹೆಡ್ ಮಾಸ್ಟರ್ ಆಗಲಿ, ಆ ಶಾಲೆ ಹೆಡ್ ಮಾಸ್ಟರ್ ಆಗಲಿ, ಅಂಗನವಾಡಿ ಟೀಚರ್ ಆಗಲಿ ಕೇಳಿ ಏನು ಅಗತ್ಯ ಇದೆ ಕೇಳಿ. ಈಗ ನೋಡಿ ಏನು ಪ್ರತಿಫಲ, ಏನು ಮಂಡನೆ ಮಾಡಿ ಏನು ಪ್ರತಿಫಲ ಇದೆ. ಸಮಯ ಎಲ್ಲ ಸಮಯ ವೇಸ್ಟ್ ಮಾಡೋದು ಅಲ್ಲ. ನೀವು ಈಗ ನೀವು ಮಾಡಬೇಕು ನಾವೇ ಹೇಳಿದ್ದೇವಾ? ಅಲ್ಲ, ಈ ಗ್ರಾಮ ಪಂಚಾಯತಿ ವ್ಯಾಪ್ತಿ ಗ್ರಾಮಸ್ಥ ಯಾರು ನಿಮ್ಗೇನಾದ್ರು ಮಾಡಲೇಬೇಕು ಅಂತ ಹೇಳಿ ಅಲ್ಲಲ್ಲ. ನಾನು ಹೇಳ್ತಾ ಇರೋದು ಸರ್ಕಾರದ ಒಂದು ನಿರ್ದೇಶನದ ಪ್ರಕಾರ ನೀವು ಮಾಡಬೇಕು. ಓಕೆ, ನಾನು ಹೇಳ್ತಾ ಇರೋದು ಮಾಡಿದ್ರೆ ಆ ಕಾಮಗಾರಿಗಳು ಬಂದವರು ಪಂಚಾಯತಿ ಅಧ್ಯಕ್ಷರು ಸಂಬಂಧಪಟ್ಟ ತಿಳಿಸಿರೋದ್ರಿಂದ ತಿಳಿಸ್ತಕ್ಕದ್ದು. ನೋಡಿ, ನಾನೀಗ ಇಲ್ಲಿ ಈ 300 ಭಾಗ ಇದೆ. ಸಂಪೇಕಟ್ಟೆ ಗ್ರಾಮ ಪಂಚಾಯತಿ ಮತ್ತಿಕೈ ಗ್ರಾಮದ ಮಚ್ಚಿಗೆ ಜಟ್ಟಿಮನೆ ಹೋಗುವ ರಸ್ತೆಗೆ ಪೈಪ್ ಅಳವಡಿಕೆ 49,700 ರೂಪಾಯಿ ಇದೆ. ನಂಬರ್ 4. ಹೌದಾ? ಇದನ್ನ ಈಗ ನಿಮ್ಮವ್ರು ಯಾರು ನೋಡಿದ್ದಾರೆ ಹೇಳಿ? ಆ ರಸ್ತೆ ಬಗ್ಗೆ ಏನು ಬರುತ್ತೀರಿ? ಇನ್ನೊಂದ್ಸರಿ ಕೆಲಸ ಆಗಿತ್ತು. ರಂಜಿತಾ ಮತ್ತೆ ಯೋಗ ಪ್ರಾಣಿ ವಿಜಯಣ್ಣ, ನೀವು ಓಮಿನಿಲ್ ಹೋದ್ರಂತಲ್ಲ ಶೆಟ್ರ್ ತೋರ್ಸಕ್ಕೆ. ಅದು ನಾಗೇಶ್ ಸರ್ ಹೋಗಿದ್ದಲ್ವಾ? ಓಮಿನಿಲ್ ಅಲ್ಲ, ಇಲ್ಲ, ನೀವು ಹೋಗಿಲ್ಲ. ಅವರೇ ಹೋಗಿದ್ದು.
ಶೆಟ್ರ್ ತೋರಿಸ್ತಾರಲ್ಲ ಅವ್ರು ಬಾಲಕೃಷ್ಣ ಬೈಕಲ್ಲಿ ಬಂದರು. ಇದು 2 ವರ್ಷದ ಹಿಂದೆ ಹಾಕಿದ್ದು 1.5 ಅಡಿ ಇದೆ 2 ಪೈಪು, 2 ಅಡಿ 2 ಪೈಪು ಅಂತ ಈ ಒಳಗಡೆ ರೋಡು ಫೋಟೋ 49 ಹೇಳಿ 2 ಫೋಟೋ ಇದೆ. ಅವರೇ ಹೋಗಿದ್ದು ಬರಬೇಕು ಅಂತ ಈ ಒಂದು ಸಭೆಗೆ ಭಾಗವಹಿಸಲು ಆಗಮಿಸಿ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ನೋಡಲ್ ಅಧಿಕಾರಿಗಳ ಪರವಾಗಿ ಬಂದಂತಹ ವಿನಯ್ ಸರ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಈಗ 2 ಅಡಿಗೂ 3 ಪೈಪ್ ಹಾಕಿದ್ದಾರೆ, ಓಕೆ. ಬಹುಶಃ 26 ವರ್ಷ ಓಡಾಡಕ್ಕೆ ಬರೋದಿಲ್ಲ. ಅಬ್ಸರ್ವ್ ಮಾಡಿ ನೋಡಿ, ಫೋಟೋ ನೋಡಿ ಅಲ್ಲಿ. ಈಗ ನಾನು ಹೇಳ್ತಾ ಇರೋದು ಕಾಮಗಾರಿಗಳು ಮಲೆನಾಡು ಪ್ರದೇಶ, ಮಳೆ ಅತಿ ಹೆಚ್ಚಾಗ್ತದೆ, ಮಾಡಿದ ಕಾಮಗಾರಿಗಳು ಪೂರ್ಣ ಆಗೋದಿಲ್ಲ ಅಥವಾ ಕೊಟ್ಕೊಂಡು ಹೋಗ್ತದೆ, ಎಲ್ಲ ಸ್ವಾಭಾವಿಕ. ಆದ್ರೆ ನಾನು ಹೇಳ್ತಾ ಇರೋದು ಕಡೆ ಪಕ್ಷ ಅಲ್ಲಿಗೆ ಎಷ್ಟು ದೂರ ಇದೆ ಅಂತಾದ್ರೂ ಒಂದು ರಸ್ತೆ, ಒಂದು ಚರಂಡಿ ವ್ಯವಸ್ಥೆ ಕರೆಕ್ಟ್ ಇದೆಯಾ ಪೈಪ್ ಹಾಕಿದವರಿಗೆ? ನಾನು ಹೇಳಿದ್ದೀನಿ 49,000 ರೂಪಾಯಿ ದುಡ್ಡು ಇಟ್ಟಿದ್ದಾರೆ ತಾಲೂಕು ಪಂಚಾಯತಿಯಿಂದ. ಇಟ್ಟರೆ ಇವತ್ತು ನಾವು ಗ್ರಾಮ ಪಂಚಾಯತಿಯಿಂದ ಮತ್ತೆ ದುಡ್ಡು ಇಡಕ್ಕೆ ಬರ್ತದೆ ಅದಕ್ಕೆ. ಆ ಜನರು ಏನು ಮಾಡಬೇಕು? ಈಗ ಇರ್ಬೋದು, ಆದ್ರೆ ಜನ ಏನ್ ಹೇಳ್ತಾರೆ, ನೀವು ಮನೆ ಇದ್ದಾಗ ಜನರಿಗೆ ಏನಂತಾರೆ, ಕಳ್ದೋಷ ರಸ್ತೆ ದುಡ್ಡು ಇಡ್ತೀರಿ ಮತ್ತೆ ಅದೇ ರಸ್ತೆ ದುಡ್ಡು ಇಡ್ತೀರಿ ನೀವು ಅಂತಾರೆ. ಆ ಭಾಗದ ಮೆಂಬರ್ಗಳಿಗೆ ಕಷ್ಟ ಅದು. ಸುಚೆ ಈಗ ನಾವು ಕೆಲವಷ್ಟು ಕಾಗದ ರಸ್ತೆಗಳು ಆಗಿದೆ, ತಾರಸ್ತೆ ಆಗಿದೆ. ಈಗ ನಾವೀಗ ನೋಡ್ತೀವಿ ಯಾವತ್ತು ತಾರಸ್ತೆ ಆಗಿದೆ. ಆದ್ರೂ ನಾವು ಜನರಿಗೆ ಕೇಳ್ಬೋದು ಅಷ್ಟೇ ಬಿಟ್ಟರೆ ಮತ್ತೆ ಇದು ಆಗಿತ್ತ ಅಲ್ಲ ಅಲ್ಲ ನೋಡಿ, ನಾನು ಹೇಳ್ತಾ ಇರೋದು, ನಾನು 15 ವರ್ಷದಿಂದಲೂ ಇದೇ ಸೋಮರು ಮಾಡ್ಕೊಂಡು ಬಂದವ. ಜೆಡ್ಪಿ ಮತ್ತು ತಾಲೂಕು ಪಂಚಾಯತಿ ವ್ಯಾಪ್ತಿಗೆ ನಮಗೆ ದುಡ್ಡು ಕೊಡೋದು ಬೇಡ, ಅವ್ರ ಕಾಂಟ್ರಾಕ್ಟರಿಗೆ ಹಂಚಿ. ಈಗ ನಾವು ಹೇಳಿದವರಿಗೆ ಅವ್ರು ಕೆಲಸ ಕೊಡೋದು ಬೇಡ, ನಾವು ಹೇಳಿದ ಕೆಲಸ ಮಾಡೋದು ಬೇಡ. ಅವ್ರ ಮಂಸಿ ಬಂದಿದ್ದ ದುಡ್ಡನ್ನು ಈಗ ಅವ್ರ ಕಾಂಟ್ರಾಕ್ಟರಿಗೆ ಕೊಟ್ಟು ಅವ್ರವ್ರಿಗೆ ಕೆಲಸ ಮಾಡಿಸಿ, ನಮ್ಗೆ ತೊಂದರೆ ಇಲ್ಲ. ಆದ್ರೆ ಇಂಥ ಜಾಗದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಹೇಳೋದೊಂದು ಇಂಟಿಮೇಷನ್ ಗ್ರಾಮ ಪಂಚಾಯತಿ ಕೊಡಿ. ಅದನ್ನ ಯಾಕೆ ಕೊಡಬೇಕು? ಈಗ ನೀವು ಹಿಂದಿನ ಸರಿ ನೀವು ಬರ್ತೀರಿ, ಅದಕ್ಕೆ ಏನು ಪ್ರಯತ್ನ ಗಂಟೆ ನೀವು ಕೊಡ್ತೀರಿ, ನಾವು ಪಂಚಾಯತಿನೂ ಕೊಡುತ್ತೇವೆ. ಪ್ರಯತ್ನ ಏನು? ಈಗ ನಾವು ಪಂಚಾಯತಿಯಿಂದ ಲೆಟರ್ ಮಾಡಿದ್ವಾ? ಮಾಡಿದ್ದೇವೆ. ಮಾಡಿದ ಪ್ರಯತ್ನ ಏನು? ಪಾರದರ್ಶಕತೆ ಬೇಕು ಅಥವಾ ಪಾರದರ್ಶಕವಾಗಿ ಕೆಲಸ ಆಗಿರ್ಬೇಕು ಅಂತ ಹೇಳಂತ ಮಟ್ಟ ಇದೆಯಾ ಇದ್ರಾಗೆ? ಖಂಡಿತ ಇಲ್ಲ. ನಿಮ್ ಸೋಷಿಯಲ್ ಆಡಿಟ್ ಅವಶ್ಯಕತೆ ಇಲ್ಲ ಇಲ್ಲಿ. ನಾನು ಹೇಳ್ತಾ ಇರೋದು ಜಿಲ್ಲಾ ಪಂಚಾಯತಿ ವ್ಯಾಪ್ತಿ, ತಾಲೂಕು ಪಂಚಾಯತಿ ವ್ಯಾಪ್ತಿಯಲ್ಲಿ 30 ಪಂಚಾಯತಿಗೆ ಟೋಟಲ್ ಅವರೇಜ್ ಅಲ್ಲಿ ಎಷ್ಟು ಕೋಟಿ ರೂಪಾಯಿ ವ್ಯವಹಾರ ನಡೀಬೋದು, ಎಷ್ಟು ಕೋಟಿ ರೂಪಾಯಿ ಕಾಮಗಾರಿ ನಡೀಬೋದು. ಆದ್ರೆ ಅದಕ್ಕೆ ನಿಮ್ಮ ಸೋಷಿಯಲ್ ಆಡಿಟ್ ಅನ್ವಯಿಸೋದಿಲ್ಲ. ಇವತ್ತು ಈ NREGದು ಅವ್ರವ್ರು ಮಾಡ್ಕೊತಾ ಇರ್ತಾರೆ, ಅವ್ರವ್ರಿಗೆ ಮತ್ತು ಕಾನೂನು ಸ್ಟ್ರಿಕ್ಟ್ ಮಾಡಿದೀವಿ. ನೀವು 2 ಸರಿ ಫೋಟೋ ತೆಗಿಬೇಕು NMRಗೆ ಅಲ್ವಾ? ನೀವು ಇಲ್ಲಿ ಕಾನೂನು ಸ್ಟ್ರಿಕ್ಟ್ ಮಾಡ್ತೀರಿ ಯಾರಿಗೆ? ರೈತರ ಫಲಾನುಭವಿಗಳಿಗೆ ಅಥವಾ ಸಾರ್ವಜನಿಕ ವರ್ಕಿಗೆ. ಸಾರ್ವಜನಿಕ ವರ್ಕ್ ಗ್ರಾಮ ಪಂಚಾಯತಿ ಮಾಡಕ್ಕೆ ಅನುದಾನ ಪಂಚಾಯತಿ ಬರ್ತದ್ಯಾ? ಬರೋದಿಲ್ಲ. ಅದಕ್ಕೆ ಅಂಗವಿಕಲರಿಗೆ ಅಷ್ಟಿಡಿ, ನೀರಿಗೆ ಇಷ್ಟಿಡಿ, ಸಂಬಳಕ್ಕೆ ಅಷ್ಟಿಡಿ, ಕರೆಂಟಿಗೆ ಇಷ್ಟಿಡಿ ಅಂತೇಳಿ 26 ಲಕ್ಷ ಬಂದ್ರೆ ನಾನು ಹೇಳೋದು ಅಭಿವೃದ್ಧಿ ಸಾಧಿಸೋದು ಹೇಗೆ? ಯಾವ ರೀತಿ ಅಭಿವೃದ್ಧಿ ಮಾಡಕ್ಕಾಗ್ತದೆ? ಈಗ ನೀವೊಂದು ಸೋಷಿಯಲ್ ಆಡಿಟ್ ಒಂದು ವರದಿ ಕಳಿಸಿದ್ರೆ ಅಥವಾ ಒಂದು ಗ್ರಾಮ ಪಂಚಾಯತ್ ವರದಿ ಕಳಿಸಿದ್ರೆ ಅದು ಅನುಷ್ಠಾನ ಆಗ್ಬೇಕಲ್ಲ. ಈಗ ನೀವು ಮಾಡಿದ ಕೆಲಸಕ್ಕೆ ಅಪ್ರೋಚ್ ಗ್ರಾಮ ಸಭೆ ಆಗಿಲ್ಲ, ನಾವು ಕಳಿಸಿದ್ದಕ್ಕೆ ನಮಗೆ ಉತ್ತರ ಇಲ್ಲ. ಹೌದಾ? ವಿಮರ್ಶೆ ಮಾಡಿ ನೀವು. ನಾನು ಹೇಳೋದು ನಮ್ದು ಯಾವುದೇ ಭಾರತದ ಬಗ್ಗೆ ಎಲ್ಲ ನಾವು ಮಾತಾಡ್ತಾ ಇರೋದು ಟೋಟಲಿ ವ್ಯವಸ್ಥೆಯಲ್ಲಿ ಆದಂತದ್ದು. ಇವತ್ತು ನೀವು ಸೋಷಿಯಲ್ ಆಡಿಟ್ ಮಾಡಿದ್ದೀರಿ, ಇಷ್ಟು ಕಾಮಗಾರಿ ಓದಿದ್ದೀರಿ, ಎಲ್ಲ ಜನರಿಗೂ ಗೊತ್ತಾಗಿದೆ, ಸಂಪೂರ್ಣವಾಗಿ ಸ್ವಚ್ಛವಾಗಿದೆ ಗ್ರಾಮ ಪಂಚಾಯತಿ ಹೊಸ ಸಂಖ್ಯೆ ಕಟ್ಟೆ ಬರೀತೀವಿ. ಓಕೆ, ನಾನೇನು ಬೇಡ. ಆದರೆ ಈ ಹಿಂದೆ ಆಗಂತ ವ್ಯವಸ್ಥೆ ಅಥವಾ ಬಂದಂಥ ಕಾಮಗಾರಿಗಳು ನಾವು ನೋಡಿ, ನಾವು ವೀಕ್ಷಣೆ ಮಾಡಿ ಎಲ್ಲಾಗಿದೆ ಅಥವಾ ಅದರ ಅವಶ್ಯಕತೆ ಇದೆಯೇ ಇಲ್ವಾ? ನಾನು ಹೇಳ ಕೆಲಸ ಮಾಡೋ ಪೂರ್ವದಲ್ಲಿ ಈಗ ಎಲ್ಲ ಒಂದು ಬದಿ ರಸ್ತೆ ಹೊರಗೋದಲ್ಲಿ ನೀವು ಕೆಲಸ ಮಾಡೋದಿಲ್ಲ. ಇಲ್ಲಿ ಜನ ರಸ್ತೆ ಇದೆ, ಅಲ್ಲಿ ದುಡ್ಡು ಇಡ್ತಾರೆ. ನಾ ಹಿಂದೂ ಹೇಳಿದೆ ನೋಡಿ, MLA ಫಂಡಲ್ಲಿ 10 ಲಕ್ಷ ರೂಪಾಯಿ ಅಲ್ಲ, ಗಿರಿ ಮನೆ ಹತ್ರಕ್ಕೆ 15 ಲಕ್ಷ ರೂಪಾಯಿ ಸೇತುವೆ. ಆ ಸೇತುವೆ ಈಗ 15 ಲಕ್ಷ ರೂಪಾಯಿ ಸರ್ಕಾರ ದುಡ್ಡು ಏನು ಖರ್ಚಾಗಿದೆ
ಅದೇನಾದ್ರು ಒಂದು ನಯ ಪೈಸೆ ಕ್ರೇಜ್ ಬಂದಿದೆ ನೋಡಿ. ನಾನು ಹೇಳಿದ ಸರ್ಕಾರ ದುಡ್ಡು ಹೋದಾಗ ಅವಶ್ಯಕತೆ ಇದ್ದಲ್ಲ ಆಗಲಿ. ನಾವು ಸರ್ಕಾರ ಮಾಡಿದ್ವಿ 22 ಕಾಮಗಾರಿಗಳಾಗಿದ್ದಾರೆ. 23,55,600 ರೂಪಾಯಿ. ಇದರಿಂದ ನೇರವಾಗಿ ಆಪಾದನೆ ಮಾಡ್ತಿರೋ ಪಂಚಾಯತಿ ಯಾವುದೇ ಗ್ರಾಮದ ಅಭಿವೃದ್ಧಿ ಆಗಿಲ್ಲ, ಯಾರೋ ಗುತ್ತಿಗೆದಾರರ ಅಭಿವೃದ್ಧಿ ಆಗಿಲ್ಲ, ನೇರವಾಗಿ ಅಲ್ಲ, ಇದು ನಿಮ್ಗೆ ಯಾಕೆ ಕೊಡ್ತಿದ್ರಿ ಅಂತ ನನಗೆ ಅರ್ಥ ಆಗ್ತಿಲ್ಲ. ಈ ಯಾಕೆ ಹಿಂದೆಲ್ಲ ಯೋಜನೆ ಆದಾಗ ಪಂಚಾಯತಿ ಮಾಹಿತಿ ಕೊಡ್ಬೇಕು. ನಾವು 15 ವರ್ಷದಿಂದ ಮಾಹಿತಿ ಕೊಡಿ ಅಂತ ಕೇಳಿದ್ದೀವಿ. ಪತ್ರದ ಮೂಲಕ, ಲಿಖಿತ ಮೂಲಕ ಕೇಳಿದ್ದೀವಿ. ಯಾವುದೇ ಉತ್ತರ ಬಂದಿಲ್ಲ. ಈಗ ನಮ್ಗೆ ಬೇಕಾಗಿ 2010ರಿಂದ ಇವತ್ತಿನವರೆಗೆ ಯಾವುದೇ ರೀತಿಯ ಅನುಮೋದಿತ ಪಟ್ಟಿ ಪಂಚಾಯತಿ ಬರಲೇ ಇಲ್ಲ. ಇನ್ನೊಂದು ಪ್ರಶ್ನೆ ಲಾಸ್ಟ್ ಬಂದು, ನೀವೀಗ ಟೋಟಲಿ ತಾಲೂಕ್ ಪಂಚಾಯತಿ ವ್ಯಾಪ್ತಿಯಲ್ಲಿ 30 ಪಂಚಾಯತಿಗಳಿಗೂ ನೀವೇ ಸೋಷಿಯಲ್ ಆಡಿಟ್ ನೀವು ಭಾಗವಹಿಸ್ತೀವಿ. ಓಕೆ, ನಾನು ಹೇಳ್ತಾ ಇರೋದು ಪ್ರತಿ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವು ಕೇಳಿದ ಪ್ರಶ್ನೆ ಏನಾದ್ರು ಬರ್ತದೆ ನೀವು ಮಾಡಿ. ಇದನ್ನು ಹೆಚ್ಚಿನ ಭಾಗ ಅಲ್ಲಿ ಸದಸ್ಯರುಗಳು ಮಾಡಿರ್ತಾರೆ, ಗ್ರಾಮ ಪಂಚಾಯತ್ ಸದಸ್ಯರುಗಳೇ ಮಾಡಿರ್ತಾರೆ. ಹಾಗಾಗಿ ಅವ್ರಿಗೆ ಮಾಹಿತಿ ಇರುತ್ತೆ. ಒಂದ್ ಕಡೆ ಈ ತರ ಬೇರೆ ಮಾಡಿರ್ತಾರೆ. ಅದು ಗೊತ್ತಾಗಲ್ಲ. ನಮ್ಮ ತಾಲೂಕ್ ಪಂಚಾಯತಿ ಮೆಂಬರ್ ಇದ್ದಾಗ ಈ ತರ ಒಂದ್ ಕಡೆ ಸಾಮಾಜಿಕ ಮೆಂಬರ್ ಅವರ ಸದಸ್ಯರು ಇದನ್ನೇ ಮಾಡಿರ್ತಾರೆ. ಹಾಗಾಗಿ ಅದರ ಬಗ್ಗೆ ಹೆಚ್ಚೆ ಬರಲ್ಲ. ಆದ್ರೆ ನಾನೊಂದು ರಿಕ್ವೆಸ್ಟ್ ಮಾಡ್ತೇನೆ. ಈಗ ನಮ್ಮ ಪಂಚಾಯತಿಗೆ ಈ ಪ್ರಶ್ನೆ ಏನು ಕೇಳ್ತಾ ಇದ್ದೇವೆ, 30 ಪಂಚಾಯತಿ ಒಳಗಡೆ ಎಷ್ಟು ಪಂಚಾಯತಿ ಕೇಳ್ತಾರೆ ಹೇಳೋದು ಒಂದು ಮಾರ್ಕ್ ಮಾಡ್ತಾರೆ. ಅದಿಷ್ಟು ಪಂಚಾಯತಿ ವ್ಯಾಪ್ತಿಯಲ್ಲಿ ಇದನ್ನೊಂದು ನಮ್ಮ ಜೆಡ್ಪಿಗೆ ಅಥವಾ ಟಿಪಿಗೆ ಇದನ್ನೊಂದು ಕಳಿಸಿ. ಯಾಕಂದ್ರೆ ಮುಂದೆ ಏನಾದ್ರು ಅನುಷ್ಠಾನ ಆಗಲಿ, ನಾವು ಶಾಶ್ವತ ಅಲ್ಲ ಅಥವಾ ನೀವು ಶಾಶ್ವತ ಅಲ್ಲ. ಪಂಚಾಯತಿಗಾಗಂತ ವರ್ಕ್ ಅನ್ನೇ ಆಗದೆ ಹೋಗ್ಲಿ ಅಲ್ವಾ? ಮತ್ತೊಂದು ಏನು ಕೇಳಿದ್ರೆ, ಈ ತಾಲೂಕು ಪಂಚಾಯತಿ ಜಿಲ್ಲಾ ಪರಿಷತ್ ಸೋಷಿಯಲ್ ಆಡಿಟ್, ಗ್ರಾಮ ಪಂಚಾಯತಿಯ ಸೋಷಿಯಲ್ ಆಡಿಟ್ ಸಭೆ ಮಾಡ್ತಾ ಇದ್ದೀವಿ. ಇದೆಲ್ಲರಿಗೂ ಉತ್ತರ ಕೊಡುವಂಥವ್ರು ಯಾರು? ತಾಲೂಕು ಪಂಚಾಯತಿ ಇರಲೇಬೇಕಲ್ಲ. ನಾವು ಫಸ್ಟ್ ಕಡಿಮೆ ಯಾವ ಅಧಿಕಾರಿಗಳು ಬಂದಿರ್ತಾರೆ. ನೀವು ಹೊಸ ಹಾಕೋರು, ನಾವು ಹೊಸ ಹಾಕೋರು ಜನರಿಗೆ ಅಲ್ವಾ? ಉತ್ತರ ಕೊಡೋರು ಉತ್ತರ ಕೊಡೋದು ನೋಡಲ್ ಅಧಿಕಾರಿಗಳು ಕೊಡಬೇಕು. ಏನಾಗಿದೆ ಅಂದ್ರೆ, ನೋಡಲ್ ಅಧಿಕಾರಿಗಳು ಎಲ್ಲ ಸಭೆಗಳು ಬಂದರೆ ನಮ್ಮ ಪ್ರಶ್ನೆಗಳು ಅವರು ನೆಡ್ಸರಿಗೆ ಬಿಟ್ಟು ಮುಂದೆ ಹೋಗಿಲ್ಲ. ಟಿಪಿ CS ಯಾರಿಗೂ ಹೋಗಿಲ್ಲ. ಅಕಸ್ಮಾತ್ ನಾವು ನೇರ ಲೆಟ್ ಆಗಿದ್ರೆ ಉತ್ತರ ಬಂದಿಲ್ಲ. ನೋಡಲ್ ಅಧಿಕಾರಿಗಳು ಲೆಟರ್ ಬಂದಿದ್ರೆ ಇವತ್ತು ಆ ಲೆಟರ್ಗೆ ಇದರಿಂದ ಮುಂದೆ ಹೋಗಿದೆ. ಈ ಸಮಸ್ಯೆ ಹಾಗೆ ಆದ್ರೆ ಈ ತರದ್ದೇನು ಅದೆಲ್ಲ ಗೊತ್ತು, ಅವರಿಗೂ ಗೊತ್ತು, ಅದು ಕೊಡ್ತಾರೆ. ಸಮಸ್ಯೆ ಆಗ್ತಿರೋದು ಏನಂದ್ರೆ, ಈಗ ಎಲ್ಲರೂ ಇರೋದೇ ಆಗಿರೋದು ನಿಮಗೆ ಗೊತ್ತಿಲ್ಲ, ಸದಸ್ಯರು ಗೊತ್ತಿರುತ್ತೆ. ಈಗಿರೋ ಪ್ಲಾನನ್ನೇ ಈ ವಿಚಾರ ಬೇಡ ಅಂತ ಹೇಳಿ ಸರ್. ನಾವು ಈ ವಿಚಾರ ನಿಮ್ಗೆ ಬೇಕಂತಿಲ್ಲ. ಯಾಕಂತ ಹೇಳಿದ್ರೆ ಇದಾದ್ರೂ ನಿಮ್ಗೆ ಗೊತ್ತಾಗುತ್ತೆ, ಗೊತ್ತಾಗ್ತದೆ. ಇಲ್ಲಾಂದ್ರೆ ನಿಮ್ಗೆ ಸಂಬಂಧಪಟ್ಟವರು ವಿಡಿಯೋ ಕೆಲಸ ಹೋಗ್ತೀರಿ, ಕೆಲಸ ತೋರಿಸ್ತಿರ್ತಾರೆ, ವಿಡಿಯೋ ಗೊತ್ತಿಲ್ಲ, ಏನ್ ಮಾಡಬಹುದು ಅಂದ್ರೆ, ಇವತ್ತು ಈಗ ಆಗಿರ್ತಕ್ಕಂಥದ್ದಕ್ಕೆ ನಾವು ಏನು ಮಾಡಕ್ ಬರೋದಿಲ್ಲ. ಮುಂದಿನ ದಿನದಲ್ಲಿ ಏನು ವಿಮರ್ಶೆ ಕಾಮಗಾರಿ ಆಗಿದೆ, ಅದನ್ನ ಒಂದು ಕಾಮಗಾರಿ ಅನುಷ್ಠಾನ ಮಾಡಿ ಗ್ರಾಮ ಪಂಚಾಯತಿ ಹ್ಯಾಂಡ್ ಓವರ್ ಮಾಡಿ ಪಂಚಾಯತ್ ವಹಿಸ್ಕೊಟ್ಟು ಎಸ್ಟಿಮೇಟ್ ಒಂದು ದಾಖಲೆ ಕೊಟ್ಟರೆ ಮುಂದಿನ ಗ್ರಾಮ ಸಭೆಯಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ. ಇವ್ರಲ್ಲಿ ಇಲ್ಲದೆ ಹೋಗ್ಲಿ, ಅದ್ರ ಆ ತರ ವ್ಯವಸ್ಥೆ ಬಂದು ಮಾತ್ರ ನಮ್ಗೆ ಗೊತ್ತಾಗುತ್ತೆ. ಮುಂದೆ ನಾವು ಇಲ್ಲಿ ಓದಿ ಹೇಳ್ತೀವಿ ಅಥವಾ ಹೇಳ್ಬೋದು ಬಿಟ್ರೆ ಬೇರೆ ಏನು ಮಾಡಕ್ ಗೊತ್ತಿಲ್ಲ. ಕೊಟ್ಟು ಏನ್ ಮಾಡ್ಬೇಕು ಅಂದ್ರೆ, ಒಂದು ಕಾಮಗಾರಿ ಮಾಡಿ ಪಟ್ಟಿ ಕೊಡ್ಬೇಕು. ಆ ಕಾಮಗಾರಿ ಆಗಿದೆ ಅಂತ ಪಂಚಾಯತಿ ಹ್ಯಾಂಡ್ ಓವರ್ ಮಾಡಿದ್ರೆ ಪಂಚಾಯತಿ ಇದನ್ನ ಸೋಷಿಯಲ್ ಆಡ್ ಮಾಡಕ್ಕೆ ಒಂದು ಈಸಿ ಆಗುತ್ತೆ. ಅಲ್ಲ ಇದೆ ಇತ್ತು, ಗ್ರಾಮ ಪಂಚಾಯತಿ PDO ಅದು ಇತ್ತು. ಅದನ್ನು ಸಹ ಜಿಲ್ಲಾ ಪಂಚಾಯತಿ ಹಿಂದಿನ CEO ಮಾಡಿದ್ರು. ಅದು ಮತ್ತೆ
ಮತ್ತು ತಕ್ಷಣವೇ ಎಲ್ಲ ಗುತ್ತಿಗೆದಾರರಿಂದ ಅದನ್ನು ವಾಪಸ್ ತಗೊಂಡಿದ್ದಾರೆ. ಆದರೆ ಈ ಗ್ರಾಮ ಸಭೆಯಲ್ಲಿ ಚುನಾವಣೆ ಮಾಡಿ ಯಾವುದೇ ಒಂದು ಕಾಮಗಾರಿ 26 ಕಾಮಗಾರಿಗಳನ್ನ ಆದಾಗ ಮುಂದಿನ ಕಾಮಗಾರಿ ಸಭೆ ಮುಗಿಸ್ಬೇಕಾದ್ರೆ ಪಂಚಾಯತ್ ಹ್ಯಾಂಡ್ ಓವರ್ ಮಾಡಿ ಪಂಚಾಯತ್ ಸದಸ್ಯರು ಪಂಚಾಯತಿಯವರಿಗೆ ಗೊತ್ತಾಗದ ಮಾತ್ರ ಮಾಡಿ ಅಂತೇಳಿ ನಿಮ್ಮ ಸಂಬಂಧಪಟ್ಟರು ಇದು ಮಾಡಿದ್ರೆ 100% ಆಗುತ್ತೆ. ಇಲ್ಲ ನಾವು ಅಸಹಾಯಕರಾಗಿ ನಿಮ್ಮ ಎದುರಿಗೆ ನಾವು ನಿಂತ್ಕೊಂಡ್ಬಿಟ್ಟು ಬೇರೆ ಏನು ಮಾಡಕ್ ಗೊತ್ತಿಲ್ಲ. ನಿಮ್ಮ ಮುಂದೆ ಮಾಡ್ಬೋದು, ಇದು ಮಾಡಿದ್ರೆ ಅಂತ ಆಗುತ್ತೆ. ಏನ್ ಮಾಡ್ಬೋದು ಅಂತ ಹೇಳಿದ್ರೆ ವರ್ಕ್ ಆಗಿಲ್ಲ ಅನ್ನೋದಿದ್ರೆ ಅದಕ್ಕೆ ನಮ್ಗೆ ತೋರಿಸ್ಬೇಕು. ಅಲ್ಲ ಸರ್, ಯಾರು ಪ್ರಶ್ನೆ ಮಾಡ್ತಿದ್ದೀನಿ ಅಂದ್ರೆ ಒಂದು ಅಂಗನವಾಡಿ ಕಟ್ಟಡ ಮೇಲ್ಚಾವಣಿ ಮಾಡಿ ಯಾರು ಕೇಳಿ ಮಾಡಬೇಕು, ಅವ್ರಿಗೆ ಏನು ಮುಗಿಬೇಕು, ಏನು ಆಗಬೇಕು, ಅವ್ರಿಗೆ ಏನು ಲಾಭ ಇದೆ ಅದನ್ನು ಮಾಡಿದ್ರೆ ಎಸ್ಟಿಮೇಟ್ ಮಾಡ್ಕೊಂಡು ಎಲ್ಲ ಅಂಗನವಾಡಿ ಶಾಲೆಗಳಲ್ಲಿ ಆಗಿದ್ದು ಅದು ಹೆಡ್ ಮಾಸ್ಟರ್ ಕೇಳಿದ್ರೆ ಸಂಬಂಧಪಟ್ಟವ್ರನ್ನ ಅಂಗನವಾಡಿ ಟೀಚರ್ಸ್ ಕೇಳಿದ್ರೆ ಏನು ಅಗತ್ಯ ಇದೆ ಹೇಳ್ತಿದ್ರು, ಅದನ್ನು ಕೇಳಲಿಲ್ಲ ಅವರು. ಈಗ ಬೇಕಾ ಆ ವಿಚಾರಗಳೆಲ್ಲ ಮುಗಿದೋದ್ರಿಂದ ಈಗ ಬೇಕಾ ನಮ್ಗೆ ಕೇಳ್ತೀವಿ. ನಿಮ್ಮ ಕೆಲಸ ಮಾಡ್ತಿದ್ದೀವಿ ನಾವು ಅದಕ್ಕೆ ನಾವು ಅಭ್ಯರ್ಥಿಲ್ಲ. ಈಗ ಪಾಪ ವಿಡಿಯೋ ಬೈಕು ಸಾಗರಿಸಿಗಳ ಸೈಟು ಟೆಕ್ನಿಕಲ್ ಆಮೇಲೆ 5 ವರ್ಷ ಕೆಲಸ ಈ ಪದೇ ಮತ್ತೆ ವಿಚಾರ ಮಾಡಬೇಕಾಗುತ್ತೆ. ಈಗ ನೀವು ಹೇಳಿದಂಗೆ ಮತ್ತೆ ಧಾರವಾಡ ಆಗಿತ್ತು, ಮತ್ತೊಂದು ಯಾವುದೋ ಯೋಜನೆ ಈಗ ನನ್ನ ಕಣ್ಣಾರೆ ಒಂದಾಗಿದೆ. ಏನಾದ್ರು 5 ಲಕ್ಷ ರೂಪಾಯಿ ಕೆರೆ ಮಾಡಿದ್ದಾರೆ. ಪರಿಶೋಧನೆ ಸಾಮಾಜಿಕ ಲೆಕ್ಕ ಪರಿಶೋಧನೆ ಆದ ಒಂದೇ ತಿಂಗಳಲ್ಲಿ 3 ಲಕ್ಷ ರೂಪಾಯಿ ಜಡ್ಪಿ ಫಂಡ್ ಹಾಕಿದ್ದಾರೆ. ಅದರ ಅಗತ್ಯ ಇದೆಯಾ? ಯೋಚನೆ ಹೆಸರು ಬೇಕಾದ್ರೆ ಹೇಳ್ತೀನಿ ನಾನು 5 ಲಕ್ಷ ಪ್ಲಸ್ 3 ಲಕ್ಷ 5 ಲಕ್ಷ ಕೆಲಸ ಮಾಡಿದ್ರೆ 3 ಲಕ್ಷ ಬೇಕಾಗುತ್ತೆ. ಯಾಕೆ ಚರ್ಚೆ ಮಾಡ್ತೀವಿ ಹೇಳಿದ್ರೆ ಸರ್ಕಾರದ ಹಣ ಹೋಲಾಗಬಾರ್ದು, ಅಗತ್ಯ ಇದ್ದಲ್ಲೇ ಹಾಕಬೇಕು ಅಂತ ಚರ್ಚೆ ಮಾಡ್ತಿರೋದು. ಎರಡು 2020-21 ಸಾಲಿನಲ್ಲಾಗಿರುವ ಕಾಮಗಾರಿ ಸಂಪೆಕಟ್ಟೆ ಗ್ರಾಮ ಪಂಚಾಯತಿ ಹೊಸೂರಿನಲ್ಲಿ ಸೋಲಾರ್ ಬೀದಿ ದೀಪ ಅಳವಡಿಕೆ 99,450. 2020-21 ಸಾಲಿನ ಸಂಪೆಕಟ್ಟೆ ಗ್ರಾಮ ಪಂಚಾಯತಿ ಮತ್ತಿಕೆ ಗ್ರಾಮದ ಮತ್ತಿಕೆಯಲ್ಲಿ ಸೋಲಾರ್ ಬೀದಿ ದೀಪ ಅಳವಡಿಕೆ ಕಾಮಗಾರಿ 33,000. 2020-21 ಹೊಸೂರು ಸಂಪೆಕಟ್ಟೆ ಗ್ರಾಮ ಪಂಚಾಯತಿ ಅಡಗೋಡಿ ಗ್ರಾಮದ ಸಕ್ಕರೆ ಬೈಲ್ ರಸ್ತೆ ಅಭಿವೃದ್ಧಿ 74,550. 2020-21 ಸಂಪೆಕಟ್ಟೆ ಗ್ರಾಮ ಪಂಚಾಯತಿ ಮತ್ತಿಕೆ ಗ್ರಾಮದ ಮಕ್ಕಿಗದ್ದೆ ಮತ್ತು ಜಟ್ಟಿಮನೆಗೆ ಹೋಗುವ ರಸ್ತೆಗೆ ಪೈಪ್ ಅಳವಡಿಕೆ 49,700. 2020-21 ಸಂಪೆಕಟ್ಟೆ ಗ್ರಾಮ ಪಂಚಾಯತಿ ಕಟ್ಟಿನೊಳ ಗ್ರಾಮದ ಚಿಂಚನೂರು ಗಣಪತಿ ಹಣ್ಣ ಮತ್ತು ಇತರ ಮನೆಗೆ ಹೋಗುವ ರಸ್ತೆಗೆ ಪೈಪ್ ಅಳವಡಿಕೆ 49,700. 2021-22 ಹೊಸೂರು ಗ್ರಾಮ ಪಂಚಾಯತಿ ಹೊಸೂರು ಕೊಲ್ಲೂರು ಮುಖ್ಯ ರಸ್ತೆಯಿಂದ ಅಬ್ಬಿಗುಂಡಿವರೆಗೆ ರಸ್ತೆ ನಿರ್ಮಾಣ ಕಾಮಗಾರಿ 92,442 ರೂಪಾಯಿ. 2021-22 ಸಂಪೆಕಟ್ಟೆ ಗ್ರಾಮ ಪಂಚಾಯತಿ ಅಡಗೋಡಿ ಗ್ರಾಮದ ಅಡಗೋಡಿ ಅಂಗನವಾಡಿ ದುರಸ್ತಿ ಕಾಮಗಾರಿ 68,464. 2021-22 ಹೊಸೂರು ಗ್ರಾಮ ಪಂಚಾಯತಿ ಹೊಸೂರು ಗ್ರಾಮದ ಹೊಸೂರು ಅಂಗನವಾಡಿ ದುರಸ್ತಿ 99,236. 2021-22 ಹೊಸೂರು ಗ್ರಾಮ ಪಂಚಾಯತಿ ಮತ್ತಿಕೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದುರಸ್ತಿ 99,377. 2022-23 ಹೊಸೂರು ಸಂಪೆಕಟ್ಟೆ ಗ್ರಾಮ ಪಂಚಾಯತಿ ಹೊಸೂರು ಗ್ರಾಮದ ಕಲ್ಲುಕೊಪ್ಪ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೇಲ್ಚಾವಣಿ ದುರಸ್ತಿ ಕಾಮಗಾರಿ ಅಂದಾಜು ಮೊತ್ತ 2 ಲಕ್ಷ, ಖರ್ಚಾದ ಮೊತ್ತ 1,98,728. 2022-23 ಹೊಸೂರು ಸಂಪೆಕಟ್ಟೆ ಗ್ರಾಮ ಪಂಚಾಯತಿ ಅಡಗೋಡಿ ಗ್ರಾಮದ ಮೂಕಾರ್ತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೇಲ್ಚಾವಣಿ ದುರಸ್ತಿ ಕಾಮಗಾರಿ ಅಂದಾಜು ಮೊತ್ತ 2 ಲಕ್ಷ, ಖರ್ಚಾದ ಮೊತ್ತ 1,99,152 ರೂಪಾಯಿ. 2022-23 ಹೊಸೂರು ಸಂಪೆಕಟ್ಟೆ ಗ್ರಾಮ ಪಂಚಾಯತಿ ಕಟ್ಟಿನೊಳ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮೇಲ್ಚಾವಣಿ ದುರಸ್ತಿ ಕಾಮಗಾರಿ ಅಂದಾಜು ಮೊತ್ತ 1,90,000 ರೂಪಾಯಿ, ಖರ್ಚಾದ ಮೊತ್ತ 1,88,813 ರೂಪಾಯಿ. 2023-24 ಸಾಲಿನಲ್ಲಿ ಹೊಸೂರು ಸಂಪೆಕಟ್ಟೆ ಗ್ರಾಮ ಪಂಚಾಯತಿ ಅಡಗೋಡಿ ಗ್ರಾಮದ ಮುಖಾರ್ತಿ ಅಂಗನವಾಡಿ ಕಟ್ಟಡ ಮತ್ತು ಕಿಟಕಿ ಬಾಗಿಲು ನೆಲಹಾಸು ದುರಸ್ತಿ ಕಾಮಗಾರಿ ಅಂದಾಜು ಮೊತ್ತ 1,35,000 ರೂಪಾಯಿ, ಖರ್ಚಾದ ಮೊತ್ತ 1,33,769 ರೂಪಾಯಿ. 2023-24 ಹೊಸೂರು ಸಂಪೆಕಟ್ಟೆ ಗ್ರಾಮ ಪಂಚಾಯತಿ ಕಟ್ಟಿನೊಳ ಗ್ರಾಮದ ರಾಮ ಎಸ್ಸಿ ಇವರಿಗೆ ಕುಡಿಯುವ ನೀರಿನ ಪೈಪ್ಲೈನ್ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 50,000, ಖರ್ಚಾದ ಮೊತ್ತ 49,528 ರೂಪಾಯಿ. 2023-24 ಸಾಲಿನಲ್ಲಿ ಹೊಸೂರು ಸಂಪೆಕಟ್ಟೆ ಗ್ರಾಮ ಪಂಚಾಯತಿ ಹೊಸೂರು ಗ್ರಾಮದ ಶಾಂತಿಕೆರೆಯಲ್ಲಿ ಸೋಲಾರ್ ಬೀದಿ ದೀಪ ಅಳವಡಿಕೆ ಕಾಮಗಾರಿ ಅಂದಾಜು ಮೊತ್ತ 70,000, ಖರ್ಚಾದ ಮೊತ್ತ 69,620 ರೂಪಾಯಿ. 2023-24 ಸಾಲಿನಲ್ಲಿ ಹೊಸೂರು ಸಂಪೆಕಟ್ಟೆ ಗ್ರಾಮ ಪಂಚಾಯತಿ ಹೊಸೂರು ಸಂಪೆಕಟ್ಟೆ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹಳೆ ಕಟ್ಟಡದ ನೆಲಹಾಸು ಕಿಟಕಿ ಬಾಗಿಲು ದುರಸ್ತಿ ಕಾಮಗಾರಿ ಅಂದಾಜು ಮೊತ್ತ 1 ಲಕ್ಷ, ಖರ್ಚಾದ ಮೊತ್ತ 99,318 ರೂಪಾಯಿ.
2023-24ನೇ ಸಾಲಿನಲ್ಲಿ ಹೊಸೂರು ಸಂಪೆಕಟ್ಟೆ ಗ್ರಾಮ ಪಂಚಾಯಿತಿ ಹೊಸೂರು ಸಂಪೆಕಟ್ಟೆ ಗ್ರಾಮದ ತಗಡ್ಲೆ ಅಂಗನವಾಡಿ ನೆಲಹಾಸು ದುರಸ್ತಿ ಕಾಮಗಾರಿ ಅಂದಾಜು ಮೊತ್ತ 1,35,000 ರೂಪಾಯಿ, ಖರ್ಚಾದ ಮೊತ್ತ 1,34,227. ಶೆಟ್ರೆ ಒಂದ್ ನಿಮಿಷ ಓದ್ಕೊಳ್ತೀನಿ, ಅದು ಯಾರಿಗೂ ಗೊತ್ತಾಗಲ್ಲ, ನೀವು ಮಾಡಿ ಆಮೇಲೆ ಚರ್ಚೆ ಮಾಡಿ ತೊಂದರೆ ಪ್ರತಿಯೊಂದು ಇಷ್ಟು. 2023-24ನೇ ಸಾಲಿನಲ್ಲಿ ಹೊಸೂರು ಸಂಪೆಕಟ್ಟೆ ಗ್ರಾಮ ಪಂಚಾಯಿತಿ ಗ್ರಂಥಾಲಯಕ್ಕೆ ಗಣಕಯಂತ್ರ ಖರೀದಿ ಅಂದಾಜು ಮೊತ್ತ 90,000, ಖರ್ಚಾದ ಮೊತ್ತ 90,000. 2024-25ನೇ ಸಾಲಿನಲ್ಲಿ ಹೊಸೂರು ಸಂಪೆಕಟ್ಟೆ ಗ್ರಾಮ ಪಂಚಾಯಿತಿ ಹೊಸೂರು ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮೇಲ್ಛಾವಣಿ ದುರಸ್ತಿ 1,90,000 ರೂಪಾಯಿ, ಅಂದಾಜು ಮೊತ್ತ, ಖರ್ಚಾದ ಮೊತ್ತ 1,89,500 ರೂಪಾಯಿ. 2024-25ನೇ ಸಾಲಿನಲ್ಲಿ ಹೊಸೂರು ಸಂಪೆಕಟ್ಟೆ ಗ್ರಾಮ ಪಂಚಾಯಿತಿ ಮತ್ತಿಕೆ ಗ್ರಾಮದ ಮರೋಡಿ ಮುಖ್ಯ ರಸ್ತೆಯಿಂದ ಸಂಸೈಕೈ ಪುತ್ತಿಕೋಡು ಎಸ್ಸಿ ಕಾಲೋನಿಗೆ ಹೋಗುವ ರಸ್ತೆ ದುರಸ್ತಿ ಅಂದಾಜು ಮೊತ್ತ 70,000, ಖರ್ಚಾದ ಮೊತ್ತ 69,595 ರೂಪಾಯಿ. 2024-25ನೇ ಸಾಲಿನಲ್ಲಿ ಹೊಸೂರು ಸಂಪೆಕಟ್ಟೆ ಗ್ರಾಮ ಪಂಚಾಯಿತಿ ಅಡಗೋಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಶೌಚಾಲಯ ನಿರ್ಮಾಣ ಅಂದಾಜು ಮೊತ್ತ 1,40,000, ಖರ್ಚಾದ ಮೊತ್ತ 1,39,092 ರೂಪಾಯಿ. 2024-25ನೇ ಸಾಲಿನಲ್ಲಿ ಹೊಸೂರು ಸಂಪೆಕಟ್ಟೆ ಗ್ರಾಮ ಪಂಚಾಯಿತಿ ಮತ್ತಿಕೆ ಗ್ರಾಮದಲ್ಲಿ ಕೊಳವೆ ಬಾವಿ ನಿರ್ಮಾಣ ಅಂದಾಜು ಮೊತ್ತ 1,40,000, ಖರ್ಚಾದ ಮೊತ್ತ 1,38,841 ರೂಪಾಯಿ. ಒಟ್ಟು ಖರ್ಚಾದ ಮೊತ್ತ 23,65,617. ಅದೇ ರೀತಿ 2020-21ನೇ ಸಾಲಿನಿಂದ 2024-25ನೇ ಸಾಲಿನವರೆಗೆ ರಾಜ್ಯ ಹಣಕಾಸು ಆಯೋಗದ ಅನುದಾನದಲ್ಲಿ ಜಿಲ್ಲಾ ಪಂಚಾಯತ್ನಿಂದ ವೆಚ್ಚ ಮಾಡಲಾದ ಕಾಮಗಾರಿಗಳ ವಿವರ. 2022-23ನೇ ಸಾಲಿನಲ್ಲಿ ಹೊಸೂರು ಸಂಪೆಕಟ್ಟೆ ಗ್ರಾಮ ಪಂಚಾಯಿತಿ ಅಡಗೋಡಿ ಗ್ರಾಮದ ಅಡಗೋಡಿ ಅಂಗನವಾಡಿ ನೆಲಹಾಸು ದುರಸ್ತಿ ಅಂದಾಜು ಮೊತ್ತ 1,00,000, ಖರ್ಚಾದ ಮೊತ್ತ 98,846 ರೂಪಾಯಿ. 2023-24ನೇ ಸಾಲಿನಲ್ಲಿ ಸಂಪೆಕಟ್ಟೆ ಹೊಸೂರು ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಪುಸ್ತಕದ 2 ರ್ಯಾಕ್ 1 ಟೇಬಲ್ ಹಾಗೂ 4 ಕುರ್ಚಿಗಳನ್ನು ಒದಗಿಸಿರುವ ಬಾಬತು ಅಂದಾಜು ಮೊತ್ತ 50,000, ಖರ್ಚಾದ ಮೊತ್ತ 50,000. ಒಟ್ಟು ಖರ್ಚಾದ ಮೊತ್ತ 1,48,846 ರೂಪಾಯಿ ಜಿಲ್ಲಾ ಪಂಚಾಯಿತಿ ಅನುದಾನದಲ್ಲಿ. ಈಗ ಏನಾದರೂ ಸರಿ ಮಾಡಿ ಬೇಕಾದ್ರೆ ನೋಡೋದು. ಇಲ್ಲ, ಈ ಗಣಕಯಂತ್ರ ಎಲ್ಲ ಸರಿ ಕಳಿಸಿದೆಯಲ್ಲ ಗ್ರಂಥಾಲಯಕ್ಕೆ. ಗ್ರಾಮ ಪಂಚಾಯತ್ ಒಂದ್ಸರಿ ಇದೆ, ಈಗ ಟಿಪಿ ಅಂತ ಒಂದ್ಸರಿ ಇದೆ. 38 15ನೇ ಹಣ ಹೊಸೂರು ಸಂಪೆಕಟ್ಟೆ ಗ್ರಾಮ ಪಂಚಾಯತಿ ಗ್ರಂಥಾಲಯ 2 ಕಡೆ ಇದೆ ಗ್ರಂಥಾಲಯ. 38ರಲ್ಲಿ ಗಣಕಯಂತ್ರ 18-38. ಈ 18ಕ್ಕೆ ಸಂಬಂಧಪಟ್ಟಂತೆ ಒಂದು ಕಂಪ್ಯೂಟರ್ ಕೊಟ್ಟಿದ್ದಾರೆ, ಪ್ರಿಂಟರ್ ಕೊಟ್ಟಿದ್ದಾರೆ, ಮತ್ತೆ ಒಂದೆರಡು ರ್ಯಾಕ್ ಕೊಟ್ಟಿದ್ದಾರೆ, ಸೇರಿಸಿ ಅದು ಬೇರೆ ಇದೆ. ಟ್ಯಾಕ್ಸ್ ಇದ್ರದ್ದು 50,000 ಬೇರೆ ಇದೆ. ಸುಮಾರಿದೆ, ಕಂಪ್ಯೂಟರ್ ಸುಮಾರಿದೆ. ಇದ್ರದ್ದು ಒಂದು ಕಂಪ್ಯೂಟರ್ ಕೊಟ್ಟಿದ್ದಾರೆ, ಟಿಪಿ. ಸರಿ, ಈ ಏನಾಗಿದೆ ಗಣಕಯಂತ್ರದ್ದು 2-4 ಆಗ್ತದೆ. ಒಂದು ಕಂಪ್ಯೂಟರ್ ಒಂದು ಟಿಪಿ ಡಬ್ಲ್ಯೂ ಒಂದೇ, ಒಂದು ಪ್ಲಸ್ ಇದು ಪಂಚಾಯತಿಂದ 2 ಮತ್ತೆ ಒಂದು ಪ್ರಿಂಟರ್ ಬೇರೆ. ಅದಕ್ಕೆ 1,85,000 ಅಲ್ಲ, ಅದಕ್ಕೆ ರ್ಯಾಕು ಮತ್ತೆ ಚೇರು ಟೇಬಲ್ ಬೇರೆ ಬೇರೆ ಐಟಮ್ ಇಲ್ಲಿ ಇರ್ತದೆ, ಬಿಡಿ ಬಿಡಿ ಇದೆಲ್ಲ ಇಟ್ಟು 1,49,000 ಆಗ್ತದೆ ಅಲ್ಲಿಗೆ. ಇದು 50,000, ಅದು 90,000, 90,000, 1,40,000. ಎಲ್ಲ ಅದರಷ್ಟು ಬೆಲೆ ಬಾಳ್ತದೆಯಾ? ಸರಿ, ಅದು ಬೇರೆ ಇದೆ. ಸರಿ, ಆ ಟೇಬಲ್ ಬೇರೆ ಇದೆ. 50, 49, 140. ಪಂಚಾಯತಿ 90. ಮತ್ತೆ ಪ್ರಿಂಟರ್ ಒಂದು ಟೇಬಲ್ ಮತ್ತೆ ರ್ಯಾಕ್
ಯಾಕೆ ಇದ್ದರೊಳಗಡೆ ನಾನು ಏನು ಅದು ಒಂದು ಬೇರೆ ಕೊಟ್ಟಿದ್ದಾನೆ, ಮತ್ತೆ ಇದು ಬೇರೆ ಕೊಟ್ಟಿದ್ದಾನೆ. ಹಂಗಾರೆ ಮೂರು ಗಣಕ ಎಕ್ಸ್ಟ್ರಾ ಇದೆಯಾ ಇದಕ್ಕಂತಲೇ ಮೂರು ಗಣಕ ಎಕ್ಸ್ಟ್ರಾ ಇದೆಯಾ ಸ್ಟಾರ್ಟಿಂಗ್ ತಗೊಂಡಿರ್ತಾರಲ್ಲ, ಅದನ್ನ ಚೆಕ್ ಮಾಡಿದ್ರು. ಈ ಡೇಟಾ ಬೆಸ್ಟ್ ಆಗಿದ್ದು ಅಂತ ಅದನ್ನ ನೋಡಿ. ಅಲ್ಲ ಎರಡೆರಡು ಸೈಡ್ ಇದೆಯಲ್ಲ ಅಂತ ಕೇಳಿದ್ ನಾವು ಅಂದ್ರೆ ಮೋಸ ಆಗಿದೆ ಅಂತಲ್ಲ ನಾವು ಕೇಳ್ತಾ ಇರೋದು ಎರಡೆರಡು ಸೈಡ್ ಇದೆಯಲ್ಲ ಈಗ ಕಾರ್ಯಕ್ರಮ ಬರ್ತಾರಲ್ಲ ಈಗ 7-8 ಇದಾವೆ ಎಲ್ಲ ಸಂಜೆ ಹೊತ್ತಿಗೆ ಸಿಸ್ಟಮ್ ಆಪರೇಟ್ ಅಲ್ಲ ಶಾಲೆ ಮಕ್ಕಳು ಬರಲಿ ಪಬ್ಲಿಕ್ ಬರಲಿ ಒಳ್ಳೇದೇ, ನಾವೇನು ಆಪೋದೇ ಮಾಡ್ತಿಲ್ಲ. 96,000 90,000 50,000 ಎಲ್ಲದೂ ಇನ್ವೆಸ್ಟ್ಮೆಂಟ್ ಆಗಿದೆಯಾ ಅಂತ ಹೇಳ್ತಿರೋದು ನಾವು. ಆಗಿದೆ. ಇದು ನೋಡಿ. ಮತ್ತೆ ಮತ್ತೆ ಬೇರೆ ಏನಾದ್ರು ವರ್ಕಿಂಗ್ ಏನಾದ್ರು ಹೊರತು ನಮ್ಗಿಂತ ಇದಕ್ಕೆ ನೀವೇ ನೋಡಿದ್ದೀರಲ್ಲ ಅಲ್ಲ, ಈಗ ನಾವು ನೋಡಿದ್ದೀವಿ. ನಾವು ನೋಡಿದ್ರೆ ಮೆಜರ್ಮೆಂಟಲ್ಲಿ ಯಾವುದೋ ಸಮಸ್ಯೆ ನಮ್ಗೆ ಕಾಣಿಸ್ತಿಲ್ಲ. ಆಚೆ ಮಾಡಿ ಎಲ್ಲ ಸರಿ ಇದೆ. ಮತ್ತೆ ಪ್ಲಸ್ ಎಕ್ಸಸ್ ಅಮೌಂಟನ್ನು ಹಾಕೊಂಡು ಮಾಡಿದ್ರೆ ನೆಕ್ಸ್ಟ್ ಯಾವುದು ಬೇರೆ ಮೆಟಲ್ ಇದೆ. ಈ ವರ್ಕಲ್ಲಿ ಯಾವುದು ಕಂಪ್ಲೇಂಟ್ ಇಲ್ಲ. ಒಂದು ಸೋಲನ್ನು ಕಿತ್ಕೊಂಡು ಹೋಗಿದ್ದಾರೆ. ಹ್ಯಾಂಡಿಗೆ ಬರೋದು ಹಾ? ಅದನ್ನ ಹೇಳೋಣ ಅಂತ ಮೊದಲೇ ಹೇಳಿದ್ದಾರೆ. ಎರಡು ಸಲ ಅವ್ರು ಎರಡು ಇಷ್ಟು ಮಂದಿ ಕೂತ್ಕೊಂಡು ಅದನ್ನೀಗ ಕಿತ್ಕೊಂಡು ಹೋಗಿರೋದ್ರಲ್ಲಿ ಯಾರು ಕಂಪ್ಲೇಂಟ್ ಕಿತ್ಕೊಂಡು ಹೋಗಿದ್ದಾರೆ ಬೇರೆ ಕೊಡ್ತೀನಿ ಜೊತೆಗೆ ದುಡ್ಡು ನೋಡಕ್ಕೆ ಮತ್ತು ಉಳಿದಂತೆ ಶಾಲೆಯಲ್ಲಿ ಎಲ್ಲ ಕೆಲಸಗಳು ಮುಂದುವರೆದ ಈಗ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಿಂದ ವರದಿಗಳನ್ನು ಎಲ್ಲರಿಗೂ ನಮಸ್ಕಾರ. 2025-26ನೇ ಸಾಲಿನ ಸಾಮಾಜಿಕ ಪರಿಷ್ಕೃತ ಪ್ರಕ್ರಿಯೆಯನ್ನು ದಿನಾಂಕ 18/11/2025ರಿಂದ 25/11/2025ರವರೆಗೆ ಸಂಪೆಕಟ್ಟೆ ಗ್ರಾಮ ಪಂಚಾಯಿತಿಯಲ್ಲಿ ದಿನಾಂಕ 1/4/2024ರಿಂದ 31/3/2025ರ ಅವಧಿಯಲ್ಲಿ ಅನುಷ್ಠಾನಗೊಂಡ MGNREG ಹಾಗೂ 15ನೇ ಹಣಕಾಸು ಯೋಜನೆ ಹಾಗೂ ಇತರ ಇಲಾಖೆಯಲ್ಲಿ ಅನುಷ್ಠಾನಗೊಂಡ ಕಾಮಗಾರಿಗಳ ಪರಿಶೀಲನೆ, ಕಾಮಗಾರಿಗಳ ಸ್ಥಳ ಪರಿಚಯ ಹಾಗೂ ಅಕುಶಲ ಕೂಲಿಗಾರರ ಮನೆ ಭೇಟಿ ನಡೆಸಲಾಗಿರುತ್ತದೆ. ಹಾಗೂ 2020-21ರಿಂದ 24-25ನೇ ಸಾಲಿನಲ್ಲಿ ರಾಜ್ಯ ಹಣಕಾಸು ಯೋಜನೆ ಅಡಿಯಲ್ಲಿ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಅಡಿಯಲ್ಲಿ ಅನುಷ್ಠಾನಗೊಂಡ ಕಾಮಗಾರಿಗಳ ಕಡತ ಪರಿಶೀಲನೆ ನಡೆಸಲಾಗಿರುತ್ತದೆ. ಈ ಪ್ರಕ್ರಿಯೆಯಲ್ಲಿ ಕಂಡುಬಂದ ಉತ್ತಮಾಂಶ ಮತ್ತು ಲೋಪದೋಷಗಳ ವರದಿಯನ್ನು ಈ ಸಮಗ್ರ ವರದಿಯನ್ನು ಸಭೆಗೆ ಮಂಡಿಸಲಾಗುವುದು. ಮೊದಲನೇದಾಗಿ ನರೇಗಾ ಕಾಮಗಾರಿಗೆ ಸಂಬಂಧಪಟ್ಟಂತೆ ಉತ್ತಮಾಂಶಗಳು. ಅನುಷ್ಠಾನಗೊಂಡ ಕಾಮಗಾರಿಗಳ ಕಡತಗಳು ಸೂಕ್ತ ದಾಖಲೆಗಳನ್ನು ನಿರ್ವಹಿಸಲಾಗಿದೆ. ಅನುಷ್ಠಾನಗೊಂಡ ಕಾಮಗಾರಿ ಸ್ಥಳಗಳು ಸೂಕ್ತವಾಗಿದ್ದು ವೈಯಕ್ತಿಕ ಫಲಾನುಭವಿಗಳಿಗೂ ಹಾಗೂ ಸಾರ್ವಜನಿಕರಿಗೂ ಅನುಕೂಲವಾಗಿರುವ ಮೇಲ್ನೋಟಕ್ಕೆ ಕಂಡುಬಂದಿರುತ್ತದೆ. ಅಕುಶಲ ಕೂಲಿಗಾರರ ಮನೆ ಭೇಟಿ ಸಂದರ್ಭದಲ್ಲಿ ಅವರ ವೈಯಕ್ತಿಕ ಬ್ಯಾಂಕ್ ಖಾತೆಗೆ ಕೂಲಿ ಹಣವು ಜಮಾವಾಗಿರುವುದು ಕಂಡುಬಂದಿರುತ್ತದೆ. ವಹಿಗಳನ್ನು ಸಮರ್ಪಕವಾಗಿ ನಿರ್ವಹಿಸಲಾಗಿರುತ್ತದೆ. ಆಕ್ಷೇಪಣೆ ಪ್ರಕರಣಗಳು. ಅಡಗೋಡಿ ಗ್ರಾಮದ ಹೆಗ್ಗೆಬೇಲು ಲಕ್ಷ್ಮಣ ಇವರ ಮನೆಗೆ ವೈಯಕ್ತಿಕ ಗೊಬ್ಬರಗುಂಡಿ ಕಾಮಗಾರಿ ಮತ್ತು ಕಟ್ಟಿನೊಳೆ ಗ್ರಾಮದ ಕೊರಗುಬಿನ್ ಮಾಚ ಇವರ ಮನೆಗೆ ವೈಯಕ್ತಿಕ ಗೊಬ್ಬರಗುಂಡಿ ಕಾಮಗಾರಿ. ಸದರಿ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಕೂಲಿ ಮೊತ್ತ 17,450 ಮತ್ತು 11,132 ರೂಗಳನ್ನು ಪಾವತಿಸಿದ್ದು, ಕಾಮಗಾರಿ ಕಡತದಲ್ಲಿ ಫಲಾನುಭವಿಯನ್ನು ಯಾವ ಮಾನದಂಡದ ಮೇಲೆ ಆಯ್ಕೆ ಮಾಡಲಾಗಿದೆ ಎಂದು ಫಲಾನುಭವಿಯ ವೈಯಕ್ತಿಕ ದಾಖಲೆಗಳನ್ನು ನಿರ್ವಹಿಸಬೇಕಾಗಿದ್ದು, ಸದರಿ ಕಡತದಲ್ಲಿ ಯಾವುದೇ ದಾಖಲಾತಿ ನಿರ್ವಹಣೆ ಮಾಡಿರುವುದಿಲ್ಲ. ಆದ್ದರಿಂದ ಸದರಿ ಕಾಮಗಾರಿಗಳಿಗೆ ವ್ಯಯಿಸಿದ ಮೊತ್ತ 28,582 ರೂಗಳನ್ನು ಆಕ್ಷೇಪಣೆ ಗುರುತಿಸಲಾಗಿರುತ್ತದೆ. ವಸೂಲತಿ ಪ್ರಕರಣ. ಹೊಸೂರು ಗ್ರಾಮದ ಕಲ್ಲುಕೊಪ್ಪ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಕಾಂಪೌಂಡ್ ನಿರ್ಮಾಣ ಕಾಮಗಾರಿ. ಸದರಿ ಕಾಮಗಾರಿಗೆ ಸಂಬಂಧಪಟ್ಟಂತೆ ರಾಜಧನ ಬಾಕ್ತು, ಬಾಂಡ್ ಸ್ಟೋನ್ ಮತ್ತು ಸೈಡ್ ಸ್ಟೋನ್ಗಳಿಗೆ ಸಂಬಂಧಿಸಿದಂತೆ ಬಾಂಡ್ ಸ್ಟೋನ್ 1.7 ಕ್ಯೂಬಿಕ್ ಮೀಟರ್ ಹಾಗೂ ಸೈಡ್ ಸ್ಟೋನ್ 3.4 ಕ್ಯೂಬಿಕ್ ಮೀಟರ್ ಕಡಿಮೆ ಕಟಾಯಿಸಿರುವ ರಾಜಧನಕ್ಕೆ 184 ರೂಗಳಂತೆ ಒಟ್ಟು 5.1 ಕ್ಯೂಬಿಕ್ ಮೀಟರ್ಗೆ 943 ರೂಗಳನ್ನು ಸರ್ಕಾರ ಖಾತೆಗೆ ಪಾವತಿಸದೆ ಗುತ್ತಿಗೆದಾರರಿಗೆ ಸರಬರಾಜು ಮಾಡಿರುವ ಮೊತ್ತವನ್ನು ವಸೂಲಾತಿಗೆ ಸೂಚಿಸಲಾಗಿರುತ್ತದೆ. 15ನೇ ಹಣಕಾಸು ಆಯ್ಕೆಗೆ ಸಂಬಂಧಪಟ್ಟಂತೆ ಉತ್ತಮಾಂಶಗಳು. ಅನುಷ್ಠಾನ ಮಾಡಲಾದ ಕಾಮಗಾರಿಗಳ ಕಡತದಲ್ಲಿ ಅಂದಾಜು ಪಟ್ಟಿ ನಿರ್ವಹಿಸಿದ್ದು, ಅಂದಾಜು ಪಟ್ಟಿಯಲ್ಲಿ ತಾಂತ್ರಿಕ ಮಂಜೂರಾತಿ ಸಂಖ್ಯೆ ದಾಖಲಾಗಿರುತ್ತದೆ. ಕಾಮಗಾರಿ ಕಡತದಲ್ಲಿ ಗುತ್ತಿಗೆದಾರರ ಕರಾರು ಒಪ್ಪಂದ ಪತ್ರ ನಿರ್ವಹಿಸಿರುತ್ತಾರೆ.
ಕಡತದಲ್ಲಿ ಸಿಸಿ ಬಿಲ್ಗಳು ನಿರ್ವಹಿಸಿದ್ದು ಬಿಲ್ನಲ್ಲಿ ಪಿಡಿಒ ಅಧ್ಯಕ್ಷರು ಮತ್ತು ತಾಂತ್ರಿಕ ಅಭಿಯಂತರ ದೃಢೀಕರಣವಿರುತ್ತದೆ. ಕಾಮಗಾರಿ ಕಡತದಲ್ಲಿ ಮುಕ್ತಾಯ ವರದಿಯನ್ನು ನಿರ್ವಹಿಸಿರುತ್ತಾರೆ. ಕಾಮಗಾರಿ ಸ್ಥಳಗಳು ಸೂಕ್ತವಾಗಿದ್ದು ಸಾರ್ವಜನಿಕರಿಗೆ ಉಪಯೋಗವಾಗಿರುವುದು ಕಂಡುಬಂದಿರುತ್ತದೆ. 15ನೇ ಹಣಕಾಸು ಅನುದಾನಕ್ಕೆ ಸಂಬಂಧಪಟ್ಟಂತೆ ವಿವರಗಳು. 1/4/2024 ಆರಂಭಿಕ ಶಿಲ್ಪು 2,32,681 ರೂಗಳಾಗಿರುತ್ತದೆ. ಒಟ್ಟು 4 ಹಂತದಲ್ಲಿ ಅನುದಾನ ಬಿಡುಗಡೆ ಆಗಿರುತ್ತದೆ. ಹೀಗೆ ಜಮಾ ಆಗಿರ್ತಕ್ಕಂಥ ಅನುದಾನದ ಮೊತ್ತ 26,51,662 ರು. ಇದಕ್ಕೆ ಬ್ಯಾಂಕಿನಿಂದ ಬಂದಂಥ ಬಡ್ಡಿಯ ಮೊತ್ತ 39,826 ರು. ಒಟ್ಟು ಮೊತ್ತ 26,91,488 ರೂಗಳಾದರೆ 2024-25ರಲ್ಲಿ PFMS ಮೂಲಕ ಖರ್ಚಾದಂಥ ಮೊತ್ತ 12,22,291 ರೂಗಳಾಗಿರುತ್ತದೆ. ಒಟ್ಟು ಈಗ ಸದ್ಯ ಅನುದಾನ ಉಳಿದಿರ್ತಕ್ಕಂಥ ಮೊತ್ತ 14,69,197 ರೂಗಳಾಗಿರುತ್ತದೆ. ಆಕ್ಷೇಪಣೆ ಪ್ರಕರಣಗಳು. ವಿನಾಯಕ ಭಟ್ಟರ ಮನೆ, ಶ್ರೀ ಸುಬ್ರಹ್ಮಣ್ಯ, ಶ್ರೀ ಭಾಸ್ಕರ, ವಿಜಿ, ಚಂದ್ರಶೇಖರ್ ಹಾಗೂ ಇತರ ಮನೆಗಳಿಗೆ ಹೋಗುವ ಸಾರ್ವಜನಿಕ ರಸ್ತೆಗೆ RCC ಪೈಪ್ ಅಳವಡಿಕೆ ಕಾಮಗಾರಿ. ಸದರಿ ಕಾಮಗಾರಿಗೆ ಸಂಬಂಧಪಟ್ಟಂತೆ ಕಾಮಗಾರಿ ಕಡತದಲ್ಲಿ ಗುತ್ತಿಗೆದಾರರ ಕರಾರು ಪತ್ರದಲ್ಲಿ ಸಹಿ ನಿರ್ವಹಿಸಿರುವುದಿಲ್ಲ ಮತ್ತು ಕಾಮಗಾರಿಯ ಯಾವುದೇ ಹಂತದ ಛಾಯಾಚಿತ್ರವನ್ನು ಕಡತದಲ್ಲಿ ನಿರ್ವಹಣೆ ಮಾಡಿರುವುದಿಲ್ಲ. ಹೀಗೆ ಈ ಕಾಮಗಾರಿಗೆ ವ್ಯಯಿಸಿರ್ತಕ್ಕಂಥ ಮೊತ್ತ 19,500 ರೂಗಳನ್ನು ಆಕ್ಷೇಪಣೆ ಗುರುತಿಸಲಾಗಿರುತ್ತದೆ. ಹಾಗೆ ತುತ್ತಿಕೊಟ್ಟು ರಸ್ತೆಯಿಂದ ಶ್ರೀರಾಮ ಮಂಜ ಮನೆಗೆ ಹೋಗುವ ಸಾರ್ವಜನಿಕ ರಸ್ತೆ ನಿರ್ಮಾಣ ಕಾಮಗಾರಿ. ಸದರಿ ಕಾಮಗಾರಿಗೆ ಸಂಬಂಧಪಟ್ಟಂತೆ ಕಾಮಗಾರಿ ನಿರ್ವಹಿಸಿರುವ ಯಾವುದೇ ಹಂತದ ಛಾಯಾಚಿತ್ರವನ್ನು ಕಡತದಲ್ಲಿ ನಿರ್ವಹಣೆ ಮಾಡಿರುವುದಿಲ್ಲ. ಆದ್ದರಿಂದ ಈ ಕಾಮಗಾರಿಗೆ ವ್ಯಯಿಸಿರ್ತಕ್ಕಂಥ ಮೊತ್ತ 19,400 ರೂಗಳನ್ನು ಆಕ್ಷೇಪಣೆ ಗುರುತಿಸಲಾಗಿರುತ್ತದೆ. ತಾಲೂಕು ಪಂಚಾಯಿತಿ ಕಾಮಗಾರಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂನತೆ. ಹೊಸೂರು ಸಂಪಿಕಟ್ಟೆ ಗ್ರಾಮ ಪಂಚಾಯಿತಿ ಹೊಸೂರು ಗ್ರಾಮದ ಶಾಂತಿಕೆರೆಯಲ್ಲಿ ಸೋಲಾರ್ ಬೀದಿ ದೀಪ ಅಳವಡಿಕೆ ಕಾಮಗಾರಿ. ಸದರಿ ಕಾಮಗಾರಿಗೆ ಸಂಬಂಧಪಟ್ಟಂತೆ ಕಾಮಗಾರಿಯ ಸ್ಥಳ ಭೇಟಿ ಮಾಡಿದ ಸಂದರ್ಭದಲ್ಲಿ 2 ಸ್ಥಳದಲ್ಲಿ ಸೋಲಾರ್ ಲೈನ್ ಅಳವಡಿಸಿದ್ದು, ಇದರಲ್ಲಿ ಒಂದು ಸೋಲಾರ್ ದೀಪದಲ್ಲಿ ಕಂಬ ಮಾತ್ರವಿದ್ದು ಉಳಿದ ಬಲ್ಬ್ ಹಾಗೂ ಸೋಲಾರ್ ಪ್ಯಾನಲ್ ಇರುವುದಿಲ್ಲ. ಈ ಬಗ್ಗೆ ಸಾರ್ವಜನಿಕರಲ್ಲಿ ಕೇಳಿದಾಗ ಸದರಿ ಸಾಮಗ್ರಿಗಳನ್ನು ಅಳವಡಿಸಲಾಗಿದ್ದು, ಆದರೆ ಕೆಲವು ದಿನಗಳ ಹಿಂದೆ ಸೋಲಾರ್ ಪ್ಯಾನಲ್ ಹಾಗೂ ಬಲ್ಬ್ಗಳನ್ನು ಕಳವಾಗಿರುವುದು ತಿಳಿಸಿರುತ್ತಾರೆ. ಇದಿಷ್ಟು 2025-26 ಸಾಲಿನ ಸಾಮಾಜಿಕ ಪರಿಶೋಧನೆ ವರದಿಯಾಗಿರುತ್ತೆ. ಈ ವರದಿ ಮಂಡಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ಸಚಿನ ಚರ್ಚೆ ಮಾಡಿದಿರೋದು ಅಲ್ವಾ? ಗ್ರಾಮ ಪಂಚಾಯತ್ ಸದಸ್ಯರ ಅಭಿಪ್ರಾಯ ಈಗ ಕೊನೆಯದಾಗಿ ಶಾಲೆಗಳನ್ನೆಲ್ಲವೂ ಅರ್ಥ ಮಾಡಿದ್ದೀವಿ. ಆ ಮೆಜರ್ಮೆಂಟ್ ಇದ್ರೆ ನಾವು ಅದನ್ನ ಸದ್ಯಕ್ಕೆ ನಿಮಗೆ ತಿಳಿಸ್ಕೊಡ್ತೀವಿ, ಮೊದಲೇ ತಿಳಿಸ್ತೀವಿ. ಮೊದಲೇ ನಾವೇ ಮತ್ತೆ ಬೇರೆ ಏನಾದರೂ ಇದ್ರೆ ಈಗ KMT ಬಗ್ಗೆ ತಾಲೂಕು ಆರೋಗ್ಯ ಇಲಾಖೆ ಮಾಹಿತಿಯನ್ನು ಅಧ್ಯಕ್ಷರೇ ಹಾಗೂ ಹಾಗೂ ಗ್ರಾಮ ಪಂಚಾಯತಿಯ ಎಲ್ಲ ಗ್ರಾಮಸ್ಥರಿಗೂ ಕೂಡ ಸ್ವಾಗತ ಮಾಡ್ತೇನೆ. ಮೊದಲನೇದಾಗಿ ನಮ್ಮ ಆರೋಗ್ಯ ಇಲಾಖೆಯಿಂದ ಅಕ್ಟೋಬರಿಂದ ನಮಗೆ ಮೇ ತಿಂಗಳ ತನಕ ಮಂದನ ಕಾಯಿಲೆ ಸೀಸನ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇದು ಮಂದನ ಕಾಯಿಲೆ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಆದಷ್ಟು ನಾವು ಮಂದನ ಕಾಯಿಲೆ ಸೀಸನ್ನಲ್ಲಿ ಆದಷ್ಟು
ಮುಂಜಾಗ್ರತೆಯನ್ನು ವಹಿಸಬೇಕು. ಅದಕ್ಕೋಸ್ಕರ ನಾವು ಮಂಗನ ಕಾಯಿಲೆ 1957ರಲ್ಲಿ ಕ್ಯಾನ್ಸರ್ ಕಾಯಿಲೆಯಲ್ಲಿ ಕಂಡು ಬಂದಿತ್ತು. ಈ ಕಾಯಿಲೆ ವೈರಸ್ ಇಂದ ಬರ್ತಕ್ಕಂಥ ಕಾಯಿಲೆ. ಈ ಕಾಯಿಲೆನ ನಾವು ಹೆಂಗೆಲ್ಲ ಕಂಡುಹಿಡಿಯೋದು ಅಂದರೆ ಯಾವುದೇ ವ್ಯಕ್ತಿಗಳಿಗೆ ಗುಣ ಕಚ್ಚಿದಾಗ ಮಾತ್ರ ಈ ಕಾಯಿಲೆ ಬರುತ್ತೆ. ಈ ಗುಣಗಳು ಎಲ್ಲಿ ಕಚ್ಚುತ್ತವೆ ಅಂದರೆ ಮಂಗನ ಮೇಲೆ ಇರುತ್ತೆ. ಗುಣಗಳು ಜಾಸ್ತಿ ಆಲ್ಮೋಸ್ಟ್ ಮಂಗನ ಮೇಲೆ ಇರುತ್ತೆ. ಮಂಗಗಳು ಈ ಕಾಯಿಲೆ ಇದೆ ಎಂದು ನಾವು ದೃಢಪಡಿಸ್ಕೋಬೇಕಂದ್ರೆ ಏನು ಮಾಡಬೇಕಂದ್ರೆ ಅಲ್ಲಲ್ಲಿ ಮಂಗಗಳು ಸಾವಾಗೋದನ್ನ ನಾವು ನೋಡಿದಾಗ ಆ ವ್ಯಾಪ್ತಿಯಲ್ಲಿ ಎಲ್ಲ ವ್ಯಕ್ತಿಗಳಿಗೂ ಅಥವಾ ಯಾವುದೇ ಜ್ವರ, ತಲೆನೋವು, ಶೀತ, ಕಣ್ಣು ಕೆಂಪು ಆಗೋದು, 1 ವಾರಕ್ಕಿಂತ ಹೆಚ್ಚಾಗಿ ಬಿಡದೆ ಜ್ವರ ಬರೋದು, ಹಾಗೂ ಅವರು ಆಸ್ಪತ್ರೆಗೆ ಹೋಗಿದಾರ ಅಥವಾ ಮನೆಯಲ್ಲೇ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರ ಅಥವಾ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತಗೊಳ್ತಿದ್ದಾರ ಅನ್ನೋದನ್ನ ನಾವು ಸರ್ವೆ ಮಾಡ್ತೀವಿ. ಸರ್ವೆ ಮಾಡಿ ಯಾವುದೇ ವ್ಯಕ್ತಿಗೆ ಜ್ವರ ಬಂದಾಗ ನಾವು ಕೈಕಾಲು ನೋವುಗಳು, ಆಮೇಲೆ ರಕ್ತದ್ವಾರದಲ್ಲಿ ಬೇದಿ ಆಗೋದು ಜಾಸ್ತಿ ಆದಾಗ ನಾವೇನು ಮಾಡ್ತೀವಿ, ಈ ವ್ಯಕ್ತಿಗಳಲ್ಲಿ ರಕ್ತದ ಮಾದರಿಗಳನ್ನು ಸಂಗ್ರಹಿಸಿ ಆ ರಕ್ತದ ಮಾದರಿಯನ್ನು VDL ಶಿವಮೊಗ್ಗಕ್ಕೆ, ಅಂದರೆ ಇಲ್ಲಿಂದ ಬೋರ್ಡ್ ಸೈಟ್ ಮುಖಾಂತರ ನಾವು VDL ಶಿವಮೊಗ್ಗಕ್ಕೆ 24 ಗಂಟೆ ಒಳಗಡೆ ನಾವು ಕಳಿಸ್ತೀವಿ. ಅವರು ಕೂಡ 24 ಗಂಟೆ ಒಳಗಡೆ ವರದಿಯನ್ನು ನಮಗೆ ನೀಡ್ತಾರೆ. ಪಾಸಿಟಿವ್ ಅಂತ ಬಂದಾಗ ನಾವು ಪಾಸಿಟಿವ್ ಅಥವಾ ನೆಗೆಟಿವ್ ಅಂತ ಬಂದಾಗ ನಾವು ವ್ಯಕ್ತಿಗಳನ್ನು ಐಸೋಲೇಷನ್ ಇಡ್ತೀವಿ. ಆಮೇಲೆ ನಮಗೆ ಹತ್ರ ತೀರ್ಥಹಳ್ಳಿ ಆಸ್ಪತ್ರೆ ಇದೆ, JCH, ಅದು ಬಿಟ್ಟರೆ ನಮಗೆ ಸಾಗರ ಇದೆ, ಜಿಲ್ಲಾ ಆಸ್ಪತ್ರೆ ಇದೆ. ಅದಂತಲೇ ನಾವು ಮಣಿಪಾಲ ಆಸ್ಪತ್ರೆಯನ್ನು ಕೂಡ ಟೈಅಪ್ ಮಾಡ್ಕೊಂಡಿದ್ದಾರೆ. ಈ KFT ವಿಭಾಗದಲ್ಲಿ ಸಪ್ರೇಟಾಗಿ ರೂಮ್ಗಳನ್ನು ಅದಕ್ಕೋಸ್ಕರ ಕಾಯ್ದಿರಿಸಿರ್ತಾರೆ. ಅದಕ್ಕೋಸ್ಕರ ಯಾವುದೇ ವ್ಯಕ್ತಿಗೆ ಜ್ವರ ಬಂದರೂ ಕೂಡ ನೆಗ್ಲೆಕ್ಟ್ ಮಾಡ್ತಾರೆ. ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರು ಇಲ್ಲದೇ ಇರಲಿ, ನಮ್ಮ ಹಾಸ್ಪಿಟಲ್ ಸಿಬ್ಬಂದಿಗಳೇ ಕೂಡ ಅದನ್ನ ಮಾದರಿಗಳನ್ನು ತೆಗೆದು ಅದನ್ನ ಸಾಂಬಾರನ್ನ ರೆಡಿ ಮಾಡಿ ನಮಗೆ ಕಳಿಸ್ತಾರೆ. VDL ಶಿವಮೊಗ್ಗ ಕಳಿಸ್ತೀವಿ. ಅಲ್ಲಿ ಪಾಸಿಟಿವ್ ನೆಗೆಟಿವ್ ಬಂದಾಗ ನಾವು ಆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಾವು ಏನು ಮಾಡ್ತೀವಿ, ಸರ್ವೆ ಮಾಡ್ತೀವಿ. ಒಂದು ಮನೆ ಬಿಡದಲ್ಲೇ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸರ್ವೆ ಮಾಡಿ ಅಲ್ಲಿ ಯಾರಿಗಾದ್ರೂ ಜ್ವರ ಇದೆಯಾ ಅನ್ನೋದನ್ನ ನಾವು ಕನ್ಫರ್ಮ್ ಮಾಡ್ಕೊತೀವಿ. ಜ್ವರ ಇದ್ದಾಗ ತಕ್ಷಣನೇ ಅಲ್ಲಿಂದಲೇ ಸಂಪರ್ಕಗಳನ್ನು ನಾವು ಕಲೆಕ್ಟ್ ಮಾಡ್ತೀವಿ ಎಲ್ಲ 5 ಕಿಲೋಮೀಟರ್ ವ್ಯಾಪ್ತಿಗಳಲ್ಲಿ. ಆಮೇಲೆ ಮಂಗಗಳು ಎಲ್ಲೆಲ್ಲಿ ಸಾವಾಗಿದೆ ನೋಡ್ಬಿಟ್ಟು ಮಂಗಗಳ ಸಾವಾಗಿದ್ದಲ್ಲಿ ನಮಗೆ ಸಾರ್ವಜನಿಕರು ಮಾಹಿತಿ ಕೊಡ್ಬೋದು, ಅಥವಾ ಪಂಚಾಯತಿ ತಿಳಿಸ್ಬೋದು, ನಮ್ಮ ಆಶಾ ಕಾರ್ಯಕರ್ತರಿಗೆ ತಿಳಿಸ್ಬೋದು, ಅಥವಾ ನಮ್ಮ ಸಿಸ್ಟರ್ಗಳಿಗೆ ಕೂಡ ತಿಳಿಸ್ಬೋದು. ತಕ್ಷಣ ನಾವೇನು ಮಾಡ್ತೀವಿ, ಮಂಗಗಳು ಬಂದಾಗ ಯಾವುದೇ ಸಾರ್ವಜನಿಕರು ಅಲ್ಲಿ ಓಡಾಡಬಾರ್ದು. ಯಾಕೆ ಓಡಾಡಬಾರ್ದು ಅಂದರೆ ಮಂಗಗಳಲ್ಲಿ ಉಗುಣಗಳಿರುತ್ತೆ. 50 ಮೀಟರ್ ಸುತ್ತಳತೆಯಲ್ಲಿ ನಾವೇನು ಮಾಡ್ತೀವಿ ಅಂದರೆ ಪಂಚಾಯತಿಯವರ ಸಹಕಾರದೊಂದಿಗೆ ಮೆಲಾಥಿಯನ್ನ ಸ್ಪ್ರೇ ಮಾಡ್ತೀವಿ. ಆ 50 ಕಿಲೋಮೀಟರ್ ಸುತ್ತಳತೆಯಲ್ಲಿ ಮೆಲಾಥಿಯನ್ನ ಸ್ಪ್ರೇ ಮಾಡಿ ಮಂಗ ಫ್ರೆಶ್ ಆಗಿದ್ರೆ ನಾವು ಅಟಾಪ್ಸಿಯನ್ನ ಮಾಡ್ತೀವಿ, ಅಂದರೆ ಪೋಸ್ಟ್ ಮಾರ್ಟಮ್ ಅನ್ನ ಮಾಡ್ತೀವಿ. ಪೋಸ್ಟ್ ಮಾರ್ಟಮ್ ಮಾಡಿ ಅದನ್ನು ಕೂಡ ನಾವು ಪೂನಾಗೆ ಕೋಲ್ಡ್ ಚೈನ್ ಮೂಲಕ ಕಳಿಸ್ತೀವಿ. ಅಲ್ಲಿಂದ ನಮಗೆ ವರದಿ ಬರೋ ತನಕ ಕೂಡ ನಾವು ಆ ವ್ಯಾಪ್ತಿಯಲ್ಲಿ ನಿರ್ಬಂಧವನ್ನ ಇರಿರ್ತೀವಿ. ಯಾಕೆಂದ್ರೆ ಆ 5 ಕಿಲೋಮೀಟರ್ ವ್ಯಾಪ್ತಿಗಳಲ್ಲಿ ಯಾರು ಜನಗಳು ಓಡಾಡಬಾರ್ದು ಅಂತಂದು ನಾವು ನಿರ್ಬಂಧ ಮಾಡಬೇಕು. ಯಾಕೆ ನಿರ್ಬಂಧ ಮಾಡಬೇಕು ಅಂದರೆ ಉಗುಣಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಆ ವ್ಯಾಪ್ತಿಯಲ್ಲಿ ಜನಗಳು, ಸಾರ್ವಜನಿಕರು ಫಾರೆಸ್ಟ್ಗಳಲ್ಲಿ ಓಡಾಡಿದಾಗ ಉಗುಣಗಳ ಕಚ್ಚೋದ್ರಿಂದ ಬರೋದ್ರಿಂದ ಒಂದು ತಿಂಗಳು 15 ದಿವಸದ ತನಕ ವರದಿ ಬರುತ್ತೆ. ವರದಿ ಬಂದ ಮೇಲೆ ನಾವು ಅದ್ರ ಮೇಲೆ ಇದು ಮಾಡ್ತೀವಿ, ಆಯ್ತಾ. ಅದಕ್ಕೋಸ್ಕರ ನಾವು ಸಾರ್ವಜನಿಕರಿಗೆ ನಮ್ಮ ಇಲಾಖೆಯಿಂದ ಮುಂಜಾಗ್ರತೆ ಕ್ರಮವಾಗಿ ಡೆಪಾತೈಲನ್ನು ಪ್ರತಿ ಮನೆಗೂ ಕೂಡ ಸಪ್ಲೈ ಮಾಡ್ತಿದ್ವಿ. ಈಗ ಅಡಿಕೆ ಕೊಯ್ಯೋರು, ಆಮೇಲೆ ತೋಟಕ್ಕೆ ಹೋಗೋರು, ಹುಲ್ ಕಡಿಯೋರು ಈ ಸೀಸನ್ನಲ್ಲಿ, ಆಮೇಲೆ ದರಕುಡ್ಸಕ್ಕೆ ಹೋಗೋದು ಸ್ಟಾರ್ಟ್ ಆಗುತ್ತೆ. ಇನ್ಮೇಲೆ ನಾವೇನು ಮಾಡ್ತೀವಿ ಅಂದರೆ ಎಲ್ಲರಿಗೂ ಕೂಡ ಗಂಗೂರು ಧರಿಸಿ ದರಕುಡ್ಸಕ್ಕೆ ಹೋಗ್ಬೇಕು, ಉದ್ದ ತೋಳಿನ ಬಟ್ಟೆಗಳನ್ನು ಧರಿಸ್ಬೇಕು. ಆಮೇಲೆ ಎಲ್ಲೆಲ್ಲಿ ಮೈ ಕಾಣುತ್ತೆ ಅಲ್ಲಿಗೆ ಮಗ ಒಂದು ಬಿಟ್ಟು, ಮಗ ಭಾಗದಲ್ಲಿ ಬಿಟ್ಟು ಅಂಥ ಭಾಗಗಳಿಗೆ ಡೆಪಾತೈಲನ್ನು ಕೊಡ್ತೀವಿ. ಆ ಡೆಪಾತೈಲ ಫುಲ್ ಉಚಿತವಾಗಿರುತ್ತೆ. ಯಾರಿಗೂ ಕೂಡ ನಾವು ಹಣ ಪಡೆದರೆ ಉಚಿತವಾಗಿ ಎಲ್ಲ ಮನೆಗಳಿಗೂ ಕೊಡ್ತೀವಿ. ಎಲ್ಲೆಲ್ಲಿ ಅಡಿಕೆ ಕೇಳಿದಾರೋ ಜಾಸ್ತಿ ಇದೆ, ಅವ್ರಿಗೆ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಕೂಡ ನಾವು ಸಪ್ಲೈ ಮಾಡ್ತೀವಿ. ನಮಗೆ 1,500 ಡೆಪಾತೈಲ ಸ್ಟಾಕ್ ಬಂದಿದೆ. ಅದರಲ್ಲಿ ಆಲ್ಮೋಸ್ಟ್ ಆಗಿ ಈಗ ಒಂದು 500 ನಾವು ಖರ್ಚು ಮಾಡಿದ್ದೇವೆ. ಅದರಂತೆ ಇನ್ನೂ 1,000 ಡೆಪಾತೈಲ ಇದೆ. ನಾವು ಎಲ್ಲೆಲ್ಲಿ ಜಾಸ್ತಿ ಬೇಕು, ನಮಗೆ 3 ಉಪಕೇಂದ್ರ ಮಸ್ತಿಮನೆ ಗ್ರಾಮ ಪಂಚಾಯತ್ ಬರುತ್ತೆ, ಕಟ್ಟಿನೊಳೆ ಒಂದು ಉಪಕೇಂದ್ರ ಬರುತ್ತೆ, ಸಂತಗಡ್ಡೆ ಒಂದು ಉಪಕೇಂದ್ರ. ಈ 2 ಗ್ರಾಮ ಪಂಚಾಯತಿಯಲ್ಲಿ ನಾವು ಎಲ್ಲಿ ಬೇಕಾದರೂ ಎಲ್ಲ ಕಡೆಗೂ ಕೂಡ ನಾವು ಸಫಿಷಿಯೆಂಟ್ ಆಗಿ ನಾವು ಡೆಪಾತೈಲ ಹಾಕ್ತೀವಿ. ದರ ಕುಡಿಸೋರು ಏನು ಮಾಡಬೇಕು ಅಂದರೆ ಆ ಡೆಪಾತೈಲ ಹಚ್ಚಿದಾಗ ಆಹಾರ ಪದಾರ್ಥಗಳನ್ನ ಸೇವಿಸಬಾರ್ದು. ಆಮೇಲೆ ಎಲಕ್ಟ್ರಿಕ್ಗಳನ್ನು ಕೂಡ ಜಾಸ್ತಿ ಹಾಕ್ಬಾರ್ದು. ನಾವು ದರ ಕುಡಿಸಿ ಬಂದಂಥ ಸಮಯದಲ್ಲಿ ನಾವೇನು ಮಾಡಬೇಕು, ಅಥವಾ ತೋಟದಿಂದ ಬಂದಂಥ ಸಮಯದಲ್ಲಿ ನಾವು ಸೀದಾ ಸ್ನಾನ ಮಾಡಿ, ಬಿಸಿನೀರಲ್ಲಿ ಸ್ನಾನ ಮಾಡಿ, ಬಟ್ಟೆಗಳನ್ನು ಕೂಡ ಬಿಸಿನೀರಲ್ಲಿ ಇಡಬೇಕು. ಯಾಕೆಂದ್ರೆ ಉಗುಣಗಳಿದ್ರೆ
ಅದಕ್ಕೋಸ್ಕರ ನಾವು ಯಾವುದೇ ತೋಟದ ಕೆಲಸಗಳಿಗೆ ಹೋದಾಗ ಆದಷ್ಟು ಡೆಪಾ ತೈಲವನ್ನು ಯೂಸ್ ಮಾಡೋಕ್ಕೆ ಹೇಳ್ತೀವಿ. ಅದನ್ನು ಹಚ್ಕೊಳ್ಳೋದ್ರಿಂದ ಸೊಳ್ಳೆಗಳನ್ನು ಕೂಡ ಕಡಿಯೋದಿಲ್ಲ. ಅದಕ್ಕೋಸ್ಕರ ಡೆಪಾ ತೈಲನ ಜಾಸ್ತಿ ಯೂಸ್ ಮಾಡಬೇಕು. ಎಲ್ಲೇ ಮಂಗ ಸತ್ರೂ ಕೂಡ ನೀವು ಆದಷ್ಟು ಸಾರ್ವಜನಿಕರು ನಮಗೆ ಮಂಗ ಚೆನ್ನಾಗಿದ್ದಾಗಲೇ ತಿಳಿಸ್ಬೇಕು. ಯಾಕೆ ತಿಳಿಸ್ಬೇಕು ಅಂದರೆ ನಮಗೆ ನಮ್ಮ ವ್ಯಾಪ್ತಿಯಲ್ಲಿ ಯಾವ್ದಾದ್ರು ಮಂಗನ ಕಾಯಿಲೆ ಇದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆ ನಾವು ಖಚಿತಪಡಿಸ್ಕೋಬೇಕು. ಆಮೇಲೆ ನಾವು ಕೂಡ ಉಗುಣಗಳನ್ನು ನಮ್ಮ ಮೀಡಿಯಾ ಶಿವಮೊಗ್ಗದಿಂದ ಬರ್ತಾರೆ. ಅದ್ರ ಜೊತೆಗೆ ನಾವು ಕೂಡ ಸಹಕಾರದೊಂದಿಗೆ ಎಲ್ಲ ಕಡೆಯೂ ಕೂಡ ಟಿಕ್ಸ್ಗಳನ್ನು ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಅದು ಮೊನ್ನೆ ಕಲೆಕ್ಟ್ ಮಾಡಿದಾಗ ಎಲ್ಲೂ ಸಿಗಲಿಲ್ಲ ಟಿಕ್ಗಳು, ಆದಷ್ಟು ಜಾಸ್ತಿ ಇಲ್ಲ. ಲಿಪ್ ಸ್ಟೇಜಲ್ಲಿ ಇದೆ ಇರುವ, ಆದಷ್ಟು ಸಿಕ್ಕಿಲ್ಲ. 2-3 ಕಡೆ ಫೋನ್ ಮಾಡಿದಾಗ ಒಂದು 100-150 ಸಿಗುತ್ತೆ. ಆ ಥರ ಟಿಪ್ಗಳು ಸಿಗ್ತಾ ಇಲ್ಲ. ಬಟ್ ಟಿಪ್ ಈಗ ಮತ್ತೆ ಸ್ಟಾರ್ಟ್ ಮಾಡ್ತೀವಿ. ಈಗ ಬಿಸಿಲು ಸ್ಟಾರ್ಟ್ ಆಗ್ತಾ ಇದೆಯಲ್ಲ, ಮೊನ್ನೆ ತನಕ ಕೂಡ ಮಳೆ ಇತ್ತು. ಈಗ 15 ದಿವಸದಿಂದ ಮಳೆ ಇಲ್ಲ. ಈಗ ಮಳೆ ಕಡಿಮೆ ಆಯ್ತು ಅಂದ ತಕ್ಷಣ ಸೀಸನ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಟಿಕ್ಗಳನ್ನು ಫೋನ್ ಮಾಡಿ ಅದನ್ನು ಕೂಡ ಟೆಸ್ಟಿಗೆ ಕಳಿಸ್ತೀವಿ. ಟಿಕ್ಗಳಲ್ಲಿ ಪಾಸಿಟಿವ್ ಬಂದರೂ ಕೂಡ ನಾವು 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸರ್ವೆ ಮಾಡಿ ಯಾರಿಗಾದರೂ ವ್ಯಕ್ತಿಗಳಿಗೆ ಜ್ವರ ಇದ್ರು ಅಂದರೆ ರಕ್ತದ ಮಾದರಿಗಳನ್ನು ತೆಗಿತೀವಿ. ಅಥವಾ ಮಂಗ ಸತ್ತು ಮಂಗನ ಕಾಯಿಲೆ ಇದೆ ಅಂತ ಕಂಡುಹಿಡಿದಾಗಲೂ ಕೂಡ ನಾವು 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಆ ಮನೆಗಳಿಗೆ ಸರ್ವೆ ಮಾಡಿ ಅಲ್ಲಿಯೂ ಕೂಡ ಜ್ವರ ಇದೆ ಅಂತ ಸಮೀಕ್ಷೆ ಮಾಡ್ತೀವಿ. ಅದೇ ರೀತಿ ಮನೆಗಳಿಗೆ ಮನುಷ್ಯರಿಗೂ ಕೂಡ ಏನಾದರೂ ಮಂಗನ ಕಾಯಿಲೆ ಸಿಂಪ್ಟಮ್ಸ್ ಇತ್ತು ಅಂದ್ರೆ ಅವ್ರಿಗೆ ಮನುಷ್ಯನಲ್ಲೂ ಕೂಡ ರಕ್ತದ ಮಾದರಿ ತೆಗೆದು ಮಂಗನ ಕಾಯಿಲೆ ಇದೆ ಅಂತ ಖಚಿತಪಡಿಸ್ಕೊಳ್ತೀವಿ. ಒಂದು 3 ವಿಧಾನಗಳಿಂದ ನಾವು ಮಂಗನ ಕಾಯಿಲೆ ಇದೆ ಅನ್ನೋದನ್ನು ಖಚಿತಪಡಿಸ್ಕೊಳ್ತೀವಿ. ಒಂದು ಟಿಕ್ಗಳ ಮೂಲಕ, ಇನ್ನೊಂದು ಮನುಷ್ಯರಿಂದ, ಇನ್ನೊಂದು ಮಂಗನಿಂದ. ಈ 3 ವಿಧಾನದಿಂದ ನಮ್ಮ ವ್ಯಾಪ್ತಿಯಲ್ಲಿ ಮಂಗನ ಕಾಯಿಲೆ ಇದೆಯೋ ಇಲ್ಲ ಅನ್ನೋದನ್ನ ನಾವು ಖಚಿತಪಡಿಸ್ಕೋಬೇಕಾಗುತ್ತೆ. ಆದಷ್ಟು ನೀವು ಈ ಸಾರ್ವಜನಿಕರು ತೋಟ ಗದ್ದೆಗಳಲ್ಲಿ ಕೆಲಸ ಮಾಡೋರು ಆದಷ್ಟು ನಿಮ್ಮ ಹತ್ರ ಇಲ್ಲ ಅಂದರೆ ನಿಮ್ಮ ಸ್ಥಳೀಯವಾಗಿರ್ತಕ್ಕಂಥ ಆಶಾ ಕಾರ್ಯಕರ್ತರ ಹತ್ರ ನಾವು ಡೆಪಾ ತೈಲನ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಅವರು ಕೂಡ ಸರ್ವೆ ಹೋದಾಗ ಎಲ್ಲ ಮನೆಗಳಿಗೂ ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ. ನೀವು ಕೂಡ ಯಾರಿಗೆ ಸಿಕ್ಕಿಲ್ಲ ಅವರು ದಯವಿಟ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರದಾಗಿದೆ, ಅಲ್ಲೂ ಕೂಡ ತಗೊಂಡು ಹೋಗ್ಬೋದು. KFD ಬಗ್ಗೆ ಏನಾದರೂ ಡೌಟ್ ಇದೆಯಾ? ನೀವು ಯಾರು ಆರೋಗ್ಯ ಇಲಾಖೆ ನಿಮ್ಗೆ ಗೊತ್ತೇ ಏನು ಇರೋದಿದೆ ಅಂತ ಹೇಳಲೇ ಇಲ್ಲ. ನಾನು ಪ್ರಾಥಮಿಕ ಆರೋಗ್ಯ ನಿರೀಕ್ಷಣಾಧಿಕಾರಿ ಹೆಲ್ತ್ ಇನ್ಸ್ಪೆಕ್ಟರ್ ಅಂತಂದೇಳಿ ನಾನು ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೋಡೂರಲ್ಲಿ ಇರೋದು. ಕೋಡೂರಿಂದ ಇಲ್ಲಿಗೆ ತಿಂಗಳಲ್ಲಿ 1-2 ದಿವಸ ಬರ್ತಾ ಇರ್ತೀನಿ. ಸರಿ ಇದೆ, ನೀವು ಸರಿ ಬರ್ತೀರಿ, ಡಾಕ್ಟರ್ ವಾರಕ್ಕೊಂದು ಸರಿ ಬರ್ತಾರೆ. ನಮಗೆ ಇನ್ಚಾರ್ಜ್ ಸರ್, ಅಲ್ಲಿಂದ ಇಲ್ಲಿಗೆ ಬರೋದು. ನಾವು ಇನ್ಚಾರ್ಜ್ ಬರ್ತೀವಿ. ಏನೇ ಸಮಸ್ಯೆ ಇದ್ರೂ ಕೂಡ ಅವ್ರು ನಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ನಾವು ಆ ತಕ್ಷಣನೇ ಬರ್ತೀವಿ. ಈ ಸಮಸ್ಯೆ ಇವತ್ತಿಂದ ಅಲ್ಲ, ಇದು ಸುಮಾರು ವರ್ಷದಿಂದ 6 ವರ್ಷದಿಂದ ಒಂದ್ಸರಿ ಏನಾಗಿತ್ತು ಅಂತ ಹೇಳಿದ್ರೆ ಡಾಕ್ಟರ್ ಬೆಂಗಳೂರಿಗೆ ಹೋದ್ರು ಇಲ್ಲಿಂದ ಸಮಾಧಾನ ಆಗ್ತಿದ್ರು ಒಂದು ಕಾಲದಲ್ಲಿ. ಈಗ ಏನಾಗಿದೆ ಕೇಳಿದ್ರೆ ಒಂದು ಸ್ವಲ್ಪ ದಿವಸ ಒಳ್ಳೆ ಹೆಸರಿತ್ತು ಆಸ್ಪತ್ರೆಗೆ, ಒಳ್ಳೆ ಡಾಕ್ಟ್ರು ಇದ್ರು, ಒಳ್ಳೆ ಸೌಕರ್ಯದ ವ್ಯವಸ್ಥೆ ಇತ್ತು, ಸರ್ಕಾರದಿಂದ ಮತ್ತು ಒಂದು ಓದ್ತದೆ ಹೇಳಿ ಮತ್ತು 4 ಲಕ್ಷ ರೂಪಾಯಿ ದುಡ್ಡು ಹಾಕಿದ್ದಾರೆ, ಮತ್ತು ಉಳಿಯೋಕ್ಕೆ TPS ಇದ್ದು ವಾಟರ್ ಸೀಟ್ ದುಡ್ಡು ಹಾಕಿದ್ದಾರೆ. ಇಷ್ಟೆಲ್ಲ ಖರ್ಚಾಗ್ತಾ ಇದೆ. ಇಲ್ಲಿ ಇರೋದಿಲ್ಲ. ನಾನು ಮೊನ್ನೆ ಗ್ರಾಮ ಸಭೆಯ ಅಧ್ಯಕ್ಷರ ಹತ್ರ ಹೇಳ್ತೀನಿ ಅಂತ. ಯಾಕೆಂದರೆ ಈ KFD ಬರ್ತದೆ, ಮಂಗನ ಕಾಯಿಲೆ ಬರ್ತದೆ ಅಂತ ಅಂದರೆ ನೀವು ಕೋಡೂರಿಂದ 3 ಪಂಚಾಯತಿ ವ್ಯಾಪ್ತಿಯಲ್ಲಿ ಏನೋ ನೀವು ಕೆಲಸ ಮಾಡ್ತಾ ಇದ್ದರೆ ಜನರಿಗೆ ಹ್ಯಾಂಗೆ ಸಿಗ್ತದೆ ಇದರ ಪ್ರತಿಫಲ? ಅಥವಾ ಜನರಿಗೆ ಯಾಕೆ ನೀವು ಕಾಂಟ್ಯಾಕ್ಟ್ ಮಾಡಬೇಕು? ಒಂದು. ಎರಡನೇದಾಗಿ ಈಗ ವ್ಯವಸ್ಥಿತವಾಗಿ ನೀವು ಆರೋಗ್ಯ ರಕ್ಷಾ ಮೀಟಿಂಗ್ ಕರೀತಿರಾಗಿಲ್ಲ. ಇಲ್ಲಿ ನೀವು ಇವತ್ತು KFD ಮಾಹಿತಿ ಕೊಟ್ಟಿದ್ದೀರಿ. ಸಾರ್ವಜನಿಕರು ಎಷ್ಟು ಜನ ಇದ್ದಾರೆ ಇಲ್ಲಿ? ಗ್ರಾಮ ಪಂಚಾಯತಿ ಸದಸ್ಯರು, ತಹಸೀಲ್ ಆಡಳಿತನವರು, ಆಮೇಲೆ ಆಶಾ ಕಾರ್ಯಕರ್ತರು ಬಿಟ್ಟರೆ ನಾವು ಸಾರ್ವಜನಿಕರು ಯಾರಿದ್ದಾರೆ ಇಲ್ಲಿ? ಸ್ತ್ರೀಶಕ್ತಿ ಸಂಘ, ಸಹಾಯ ಸಂಘಗಳಲ್ಲಿ ಎಲ್ಲೆಲ್ಲಿ ಮೀಟಿಂಗ್ ಮಾಡ್ತಾರೋ ಅಲ್ಲೆಲ್ಲ ನಮ್ಮ ಆಶಾಗಳು ಮತ್ತು ಶಿಕ್ಷಕರು ಕೂಡ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ. ನಾವು ಇದೊಂದು ಸಭೆಯಲ್ಲಿ ಈ ಸಭೆಗೆ ಇವತ್ತು ಪ್ರಶ್ನೆ ಹೌದಾ ಅಂತ ನಾನು ಗೊತ್ತಿಲ್ಲ. ಟೋಟಲಿ ವ್ಯವಸ್ಥೆಯಲ್ಲಿ ಈ ಆಸ್ಪತ್ರೆಗೆ ನೀವು ಕ್ಲೋಸ್ ಮಾಡೋದು ಒಳ್ಳೆಯದು, ತೊಂದರೆ ಆಗ್ತದೆ. ಯಾಕಂದ್ರೆ ಈಗ ಮೆಡಿಸಿನ್ ಬರ್ತದೆ ಅಲ್ವಾ? ಈ ಸರ್ಕಾರಗಟ್ಟಲೆ ಮೆಡಿಸಿನ್ ಒಂದು ವರ್ಷ ಶಾಲೆಯ ಬರೋ ಪ್ರಕಾರ ಬರ್ತದೆ ಅಲ್ವಾ? ಒಂದು ವೆಟನರಿ ಸೆಕ್ಷನ್ನು, ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ, 2010ರಿಂದ 26ವರೆಗೂ ತಿಳ್ಕೊಂಡ್ಬಿಡು. ಮಧ್ಯೆ ಒಂದು 4 ವರ್ಷ ಸ್ವಲ್ಪ ಒಳ್ಳೆಯ ರೀತಿ ಹೇಳಿದ್ವಿ. ಅಷ್ಟೇ ಮಾಡೋದಿಲ್ಲ. ಯಾರೀಗ ಈಗ ನಾಳೆ ಏನೋ ಒಂದು ಸಣ್ಣ ಇನ್ಸಿಡೆಂಟ್ ಆಯಿತು ಅಂತ ಆಕ್ಸಿಡೆಂಟ್ ಆದಾಗ ನೇರ ನಗರನ ಹಾಸ್ಪಿಟಲ್ನ ಹೋಗ್ತಾರೆ ಸರ್. ನಮ್ಮೂರಿಗೆ ಬೇಕಾಗಿದೆ. ಈಗ ಏನು ಮಾಡಬೇಕು ಕೇಳಿ ಒಂದು ಸ್ಟ್ರೈಕ್ ಮಾಡಬೇಕು. ನಾವು ಇನ್ನೊಂದು ಸರಿ ಮಾಡಿ ಕಡೆಗೆ DIO ಬಂದರು, ಇಲ್ಲ ಸಫಿಷಿಯೆಂಟ್ ಡಾಕ್ಟರ್ ಕೊಡ್ತೇನೆ ಅಂತ ಹೇಳಿ
ಇಲ್ಲಿ ಬಂದು ಅರ್ಧ ಗಂಟೆ 1 ಗಂಟೆ ಟೈಮ್ ವೇಸ್ಟ್ ಮಾಡೋದು ನೇರ ನಗರ ಸ್ನಾನ ಹೋಗ್ಬಿಡ್ತಾರೆ ಸಂಪೂರ್ಣ ಹೋಗಿ ಮಾಡ್ಬಿಟ್ಟು. ಅಲ್ಲ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಸಾಧ್ಯ ಇದೆಯಾ ಅಥವಾ ನಿಮ್ಮ ಹತ್ರ ಕೇಳೋ ಪ್ರಶ್ನೆ ಅದಕ್ಕೆ ಉತ್ತರ ನನ್ನ ಹತ್ರ ಇಲ್ಲ. ಆದ್ರೆ ನೀವು ಆ ಇಲಾಖೆ ಸಂಬಂಧಪಟ್ಟಿದ್ದಾಗ ನಿಮ್ಗೆ ಹೇಳ್ತಾ ಇದ್ದೇನೆ ನಾನು. ಈ ಟೋಟಲ್ ವ್ಯವಸ್ಥೆಯಲ್ಲಿ ಯಾವ್ದಾದ್ರು ಪಂಚಾಯತಿ ಹೀಗೆ ಸಾರ್ವಜನಿಕರಿಗೆ ಯಾಕೆ ಕೊಡ್ತಾರೆ ಹೇಳಿ? ಮೂಲಭೂತ ಸೌಕರ್ಯ ಎಲ್ಲಿ ತೊಂದರೆ ಆಗಿದೆ ಅಥವಾ ಅವನ ಉಪಯೋಗಕ್ಕೆ ಏನ್ ಬೇಕು ಅಂತ ಕೇಳೋದಕ್ಕೆ ಬರ್ತಾನಲ್ವಾ? ಈಗ ಆಸ್ಪತ್ರೆ ಹೋಗಿ ಯಾರ ಹತ್ರ ಕೇಳಬೇಕು, ಏನು ಕೇಳಬೇಕು? ನಾವು ಅದು ದುಡ್ಡು ಖಾಲಿಯಾಗಿ ನೋಡಿ ತಾಲೂಕು ಪಂಚಾಯತಿಂದ ಆಸ್ಪತ್ರೆಗೂ ದುಡ್ಡು ಖರ್ಚಾಗಿದೆ ಅಲ್ವಾ? ಹಂಗಾರೆ ಜನರು ಉಪಯೋಗ ಇದೆ. ಈಗ ಅದನ್ನ ಮಾಡಿ ಬಂದರು ಅಂತ ಇಟ್ಕೊಳ್ಳಿ, ಇನ್ನು 3-4 ವರ್ಷ ಮತ್ತೆ ಸುರಿತಾರೆ, ಮತ್ತೆ ದುಡ್ಡು ಖರ್ಚು ಮಾಡಬೇಕು. ದುಡ್ಡು ಉಳಿಯೋದು ಇಲ್ಲ, ಜನರಿಗೆ ಸವಲತ್ತು ಇಲ್ಲ, ಜನರು ಕಷ್ಟಪಡೋದು ಉಳಿಯೋದು ಇಲ್ಲ ಅಲ್ವಾ? ಸಮಸ್ಯೆ ತಗೊಳ್ಳೋದು ನೀವು 99 ಆದ್ರೆ ಏನು ಪ್ರತಿಫಲ ಆಗಿಲ್ಲ. ಆದ್ರೆ ಒಂದು ಹೇಳ್ತೇನೆ ಹೇಳಿ, ಈಗ ನೀವು ಯಾವ್ದಾದ್ರು ತಾಲೂಕಲ್ಲಿ ತಾಲೂಕು PHO ಆಸ್ಪತ್ರೆ ಭೇಟಿ ಮಾಡಿ ನೋಡಿದ್ದೀರಾ ಈಗ 5 ವರ್ಷದಾಗೆ? ಮಾಡೋದಿಲ್ಲ. ಮಾಡಿದ್ರೆ ಯಾರು ಜನಪ್ರತಿನಿಧಿಗಳು ಬರೋದಿಲ್ಲ. ಅವರಷ್ಟಕ್ಕೆ ಅವ್ರು ಬರ್ತಾರೆ, ಇನ್ಸ್ಟ್ರಕ್ಷನ್ ಮಾಡ್ತಾರೆ, ಸಿಗ್ನೇಚರ್ ಮಾಡಿ ಹೋಗ್ತಾರೆ. ನಾನು ಹೇಳೋದು ನೀವು ಆರೋಗ್ಯ ರಕ್ಷಾ ಸಮಿತಿ, ನಾನು ಒಬ್ಬ ಸದಸ್ಯ, 2 ಮೀಟಿಂಗ್ 5 ವರ್ಷ ಮೀಟಿಂಗ್ ಮಾಡಿದ್ರಾ? ಆ ದುಡ್ಡೇನು ಮಾಡ್ತೀರಿ ನೀವು? ಏನು ಹೇಳೋದೇ ವ್ಯವಸ್ಥೆಯಲ್ಲಿ ಒಂದು ವೆಟರ್ನರಿ ಒಂದು ಇದು ಅಲ್ಲ. ಈಗ ನಾನು ಒಬ್ಬ ಪಂಚಾಯತಿ ಸದಸ್ಯ, ಇಡೀ ನಿಮ್ಮ ಸಂಸಾರಕ್ಕೆ ಅಥವಾ ನಿಮ್ಮ ಊರಿಗೆ ಆದಷ್ಟು ದುಡ್ಡು ನನ್ನ ಸಾಕಕ್ಕೆ ಆಗೋದಿಲ್ಲ. ಆದ್ರೆ ಆ ಜನರಿಗೆ ಸ್ಪಂದಿಸಂತ ವ್ಯವಸ್ಥೆ ನಾವು ಮಾಡ್ಬೇಕಲ್ವಾ? ನೀವು ಅದನ್ನು ಮಾಡೋದಿಲ್ಲ ಅಂದ್ರೆ ನೋಡಿ, ನೀವು PHO ಮಾತಾಡಿ ಇಂಥ ಸಭೆಯಲ್ಲಿ ಈ ರೀತಿ ಆಯ್ತು ಅಂತ ಹೇಳಿ, ಅದಂತೆ ಅವ್ರು ನಾವು ಕೂರ್ತೇವೆ 3-4-5 ದಿವಸಗಳಲ್ಲಿ. ಒಂದು ಮಗನ ವಿಚಾರ ಚರ್ಚೆ ಮಾಡಿದ್ವಿ. ನಿಮ್ಮ DMT ಆಯೋಗ ಹೇಳಿಲ್ಲ, ಅದನ್ನ ನಿಮ್ಮ ಆಶಾ ಕಾರ್ಯಕರ್ತರಲ್ಲಿ ಸಿಸ್ಟರ್ ಕೈಯಲ್ಲಿ ಕೊಟ್ಟಿದ್ದೀವಿ ಅಂತ. ಸಿಸ್ಟರ್ ಕೇಳಿದ್ರೆ ಸಪ್ಲೈ ಇಲ್ಲ ಅನ್ನೋದು, ಆಶಾ ಕಾರ್ಯಕರ್ತರಿಗೆ ಸಪ್ಲೈ ಇಲ್ಲ ಅಂತ ಹೇಳ್ತಾರೆ. ಅಲ್ಲಲ್ಲ, ಹಿಂದೆ ಆದಂಥ ಅನುಭವಗಳು ನನಗೆ ಇನ್ನೊಂದು ಪಾಯಿಂಟ್ ಮಂಗಳ ತತ್ವದಲ್ಲಿ ಯಾರು ಬರಬೇಕು, ಯಾರು ಪೋಸ್ಟ್ಮಾರ್ಟಮ್ ಮಾಡಬೇಕು, ಯಾರು ಇನ್ಸ್ಪೆಕ್ಷನ್ ಮಾಡಬೇಕು, ಯಾರು ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ, ಅವ್ರು ಬರಲಿಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬರಲಿಲ್ಲ, ನಾವು ಬರೋದಿಲ್ಲ. ನಿಮ್ಮ ಇಲಾಖೆಯವರು ಆ ಥರ ಇರಬೇಕು, ಫಾರೆಸ್ಟ್ ಡಿಪಾರ್ಟ್ಮೆಂಟು ಸಿಸ್ಟರ್ ಇರಬೇಕು ಅಂತ. ಇದೇ ಥರ ಆಗಿ 3 ದೇವರು ನಮ್ಮಂಥವರು ದಪ್ಪ ಮಾಡಿದ್ದೆ ಮಂಗನ. ನಾನು ಒಂದು ಅನುಭವ ಇಲ್ಲ. ಸರಿ ಕೊಳ್ತೋಗಿದೆ, ಲಾಸ್ಟಿಗೆ ದಪ್ಪನ್ ಮಾಡಿ ಅಂತಾರೆ. ಅದು ಚೆನ್ನಾಗಿದೆ ಹೇಳಿ, ನೀವು ಅಂತೀರಿ. ನೀವು ಬರೋಲ್ಲ ಎಲ್ಲರನ್ನೂ ನಕ್ಕ ಆಗೋದಿಲ್ಲ, ಕೊಳ್ತೋಗಿರ್ತಾರೆ. ನಾವು 5 ದಿನ ಆಗಿರ್ತಾರೆ. ಅಲ್ಲ, ವೆಟರ್ನರಿಯವರು ಬರಬೇಕು, ಅರಣ್ಯದವರು ಬರಬೇಕು, ನಾವು ಬರಬೇಕು. 3 ಜನ ನಾವು ವೋಟ್ ಮಾಡಿದ್ರೆ ನಾವು 4 ಜನ ಭಸ್ಮ ಆಗಿರ್ತಾರೆ. ಇಲಾಖೆ ತಕ್ಷಣ ತಿಳಿಸಿದ ತಕ್ಷಣ ನಾವು ಪಂಚಾಯತ್ ಅವರಿಗೆ ಸರ್, ನೀವು ಭಾಷಣದಾಗ ಹೇಳ್ತೀರಿ ಸರ್, ಅದು ಬರೀ ರೆಕಾರ್ಡಲ್ಲಿ ಒಂದು ಅನುಭವ ಹೇಳ್ತೀನಿ ನನಗೆ. ಒಂದು ಅನುಭವ ಹೇಳ್ತೀನಿ. DMT ಆಯಿಲ್ ಸಪ್ಲೈ ಮಾಡೋಕ್ಕಾಗ್ತದೆ, ನೀವು ಭಾಷೆ ಮಾಡ್ತೀನಿ. ಇಲ್ಲ, DMT ಆಯಿಲ್ ಸಫಿಷಿಯಂಟ್ ಕೊಡ್ತಾ ಇದ್ದೀವಿ, ಅದ್ರ ಬಗ್ಗೆ ಏನಿಲ್ಲ. DMT ಆಯಿಲ್ ನಾವು ಮಳೆಗಾಲದಲ್ಲೂ ಕೂಡ ಕೊಟ್ಟಿದ್ವಿ. DMT ಆಯಿಲ್ ಯಾಕೆ ಕೊಟ್ಟಿದ್ವಿ ಅಂದ್ರೆ ಕೇವಲ ಇದು ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಬರುತ್ತೆ, ಸೊಳ್ಳೆ ಕಟ್ಟು ಅಂತ ಹೇಳಿ ಡೆಂಗ್ಯೂ ಚಿಕನ್ ಗುನ್ಯಾದ್ರು ಕೂಡ ಮಳೆಗಾಲದಲ್ಲೂ ಕೂಡ ಸಫಿಷಿಯಂಟ್ ಕೊಟ್ಟಿದ್ವಿ. DMT ಇಲ್ಲೇ ಇದ್ದಾರೆ ಆಶಾದವರು. ಆಶಾದವರಿಗೆ ನೀವು ಕೊಟ್ಟು ಅವ್ರು ಕೊಡೋದಲ್ವಾ? ನಾವು ಮಾಡ್ತಾರೆ. ಅದ್ರ ಬಗ್ಗೆ ನಾವು ಹಾಸ್ಪಿಟಲ್ ಕೂಡ ಅದನ್ನ ಇಟ್ಕೊಂಡು ನಾವು ಎಕ್ಸ್ಪೈರಿ ಮಾಡೋಕ್ಕಾಗಲ್ಲ ಆಯ್ತಾ? ಅದನ್ನ ಇಟ್ಕೊಂಡು ನಾವು ಎಕ್ಸ್ಪೈರಿ ಮಾಡೋಕ್ಕಾಗಲ್ಲ. ಅದೇನು ಅದನ್ನ ಹಚ್ಚೋದು ಬಿಟ್ಟರೆ ಬೇರೆ ವ್ಯವಸ್ಥೆ ಮಾಡಿ ಕೂಡಲೇ ವ್ಯವಸ್ಥೆ ಮಾಡಿ ಎಲ್ಲ ಯಾವ ಇಲಾಖೆ ಜನ ಗೊತ್ತಿಲ್ಲ. 3 ಇಲಾಖೆ ಸೇರ್ಕೋಬೇಕು, ಅದರಲ್ಲಿ ನಾವು ಸೇರ್ಕೋಬೇಕು. ಅಲ್ಲ, ಎಲ್ಲರೂ ಸೇರ್ಕೊಂಡ್ರೆ ಸರ್, ಸಾರ್ವಜನಿಕವಾಗಿ ಕೆಲಸ ಮಾಡ್ಬೇಕಾದ್ರೆ ಸಾರ್ವಜನಿಕರು ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ಅದೇ ಮಾಹಿತಿ ಬರುತ್ತೆ ಸಾರ್ವಜನಿಕರಿಂದ. ಈಗ ನಾವು ಹೋದಾಗ ನಾವು ಫೀಲ್ಡಿಗೆ ಹೋದಾಗ ಎಲ್ಲಾದ್ರೂ ಮಂಗ ಸತ್ತಾಗ ನಾವು ಪಶು ಆಸ್ಪತ್ರೆ ತಪ್ಪು ಮಾಡಿ, ಇಲಾಖೆ ತಪ್ಪು ಮಾಡಿ, ಆಶಾ ಕಾರ್ಯಕರ್ತ ತಪ್ಪು ಮಾಡಿ, ಅವರು ಪಂಚಾಯತಿಯವರಿಗೆ ಬರುತ್ತೆ. ಅಲ್ಲಿ ಬಂದ ತಕ್ಷಣ ನಾವು ಏನ್ ಮಾಡ್ಬೇಕು ಎಲ್ಲ ಮಾಡ್ತೀವಿ. ಅದ್ರ ಬಗ್ಗೆ ಏನು ಇದಿಲ್ಲ. ಅಷ್ಟು ಮಾಡಿ ನೀವು ಆಸ್ಪತ್ರೆಗೆ ಕೊಡ್ತೀರೋ ಗಟ್ಟಿಯಾಗಿದೆ, ಅದನ್ನು ಉದ್ಧಾರ ಮಾಡ್ತಾರೆ. ಜನರಿಗೆ ಸೆಕೆಂಡ್ ಆಗಿ
ಒಂದು ಒಂದೆರಡು ತಿಂಗಳೊಳಗೆ ಏನಾದ್ರು ಒಂದು ಡಾಕ್ಟರ್ ಬರೋಂಗೆ ವ್ಯವಸ್ಥೆ ಮಾಡಿ ಕಡೆ ನಾವು ಇರೋದಿಲ್ಲ ಇಲ್ಲ ಕೆಲಸ ಮಾಡಿ ಪದೇ ಹೇಳ್ತಿದ್ದೇನೆ. ಇಲ್ಲ ನಿಟ್ಟೂರು ಮತ್ತು ಸಂಘಟನೆ ಕ್ಲೋಸ್ ಮಾಡಬೇಕು. ನಿಧಾನ ಜನರಿಗೆ ನೇರವಾಗಿ ಮಣಿಪಾಲು ಹೊಸನಗರ ಹೋಗ್ತಾರೆ. ಇಲ್ಲಿ ಆಕ್ಸಿಡೆಂಟ್ ಅರ್ಧ ಗಂಟೆ 1 ಗಂಟೆ ಇಲ್ಲಿ ಅವರು ಬಂದು ವೆಯ್ಟ್ ಮಾಡಿ ಅವರ ಸಹಾಯ ಪರಿಸ್ಥಿತಿ ಬಂದು ಕಡೆ ಮಣಿಪಾಲಿಗೆ ಹೋಗ್ತಾರೆ. ನೇರನ ಮುಂದೆ ಹೋಗ್ಬಿಡ್ತೀವಿ ನಾವು ಮಣಿಪಾಲಿಗೆ. ಈಗ ರಮಣ ಅವ್ರಿಗೆ ಅಲ್ಲ ನಿಮಗೆ ಫಸ್ಟು ನಾವು 2010 ನೋಡ್ತೀವಿ ಆಯ್ಕೆ ಮಾಡ್ತೇವೆ. ಇಂಥ ಇಲಾಖೆ ಕೂರಿಸಿ ಹಾಡಿಕೆ ಉತ್ತರ ಕೊಡದೆ ಸಭೆಗಳನ್ನು ಬಿಟ್ಟು ಬೇರೆ ಏನೂ ಪ್ರತಿಫಲ ಇಲ್ಲ. ಸರ್ ಈಗ ನಾನು ಸಂಘದ ಉದಾಹರಣೆ ಹೇಳ್ತೀನಿ. 2 ಜನ ಇದ್ದೀವಿ ನಾವು ಬಿ ಪಿ ಮಾತ್ರ ತಗೊಳ್ಳೋದು. ನಾವು ಆಸ್ಪತ್ರೆಗೆ ಬಂದರೆ ಬಿ ಪಿ ಮಾತ್ರ ಸಪ್ಲೈ ಇಲ್ಲ. ನಾವೀಗ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಮೆಡಿಕಲ್ ಮೊರೆ ಹೋಗ್ತಾ ಇದ್ದೀವಿ. ನಾವು ಮೆಡಿಕಲ್ ಮೊರೆ ಹೋಗ್ತಾ ಇದ್ದೀವಿ. ನಾವು ಆಸ್ಪತ್ರೆಗೆ ಹೋಗಿ ಲೀಡರ್ ಅಲ್ಲ ನನ್ನ ಗೌತಮ್ ಅವರು ಬಿ ಪಿ ಮಾತ್ರ ಇಲ್ಲ. ನಾವೀಗ 3 ತಿಂಗಳಾಯ್ತು ಮೆಡಿಕಲ್ ಮೊರೆ ಹೋಗ್ತಾ ಇದ್ದೀವಿ. 100 ರೂಪಾಯಿ ಒಂದು ನಾವು ತಾಯಿ ಮಗ ಇಬ್ಬರು 100 ರೂಪಾಯಿ ತಿಂಗಳು ನಾವು ಮೆಡಿಕಲ್ಗೆ ಹಾಕ್ತಾ ಇದ್ದೀವಿ. ಇಲ್ಲಿ ಆಸ್ಪತ್ರೆ ಒಳಗಡೆ ಬಿ ಪಿ ಮಾತ್ರ ಸಿಗ್ತಾ ಇಲ್ಲ ನಮಗೆ. ನೀವು ಕೇಳಿ ಸಪ್ಲೈ ಇದೆ ಅಂತ ಭಾಷಣ ಸಪ್ಲೈ ಇದೆ ಅಂತ ಈಗ ಗೌತಮ್ ಅವರೇ ನಾವು ಕೇಳಿ ಅವ್ರಿಗೆ 3 ತಿಂಗಳಾಯ್ತು ನಮಗೆ ಆಸ್ಪತ್ರೆ ಮುಖ ಹಾಕಲ್ಲ. ಯಾಕೆಂದ್ರೆ ಇಲ್ಲ ನಾನು ಅದು ಬಿಟ್ಟೂರು ಚಪ್ಪೆಕಟ್ಟೆ 2 ಯಾವುದಕ್ಕೂ ಸಾಕಾಗಿದೆ. ನಮ್ಮ ಒಂದು ಕಡೆನೇ ಅಲ್ಲ, ಇಡೀ ಜಿಲ್ಲೆನೇ ಇರಲಿಲ್ಲ. ಅಂಗಡಿ 500 ಅದು ಇಡೀ ಜಿಲ್ಲೆನೇ ಮತ್ತೆ ಹಾಗಿದ್ರೆ ಇಡೀ ಜಿಲ್ಲೆಯಲ್ಲಿ ಇಲ್ಲ ಅಂತ ಅಂದ್ಮೇಲೆ ಮತ್ತೆ ನಮ್ಮಂತ ಹೋಗಿ ಎಲ್ಲಿ ಹೋಗ್ಬೇಕು? ಇಡೀ ಜಿಲ್ಲೆನೇ ಅಂದ್ರೆ ನಾವು ಸಪ್ಲೈ ಮಾಡಿ ಇದು ನಮ್ದು ತಾತ್ಕಾಲಿಕ ರೋಗ ಅಲ್ಲ. ಇದು ಇಲ್ಲಿ ಬಿ ಪಿ ಅಂತ ಇರೋದೇನಿದೆ ನಮಗೆ ಇಲ್ಲಿ ನಮ್ದೇನಾಗಿದೆ ಅಂದ್ರೆ ಒಂದು ಪಂಚಾಯತಿ ಪೂರ್ತಿ ಒಂದೇ ಪಂಚಾಯತಿ ಅಲ್ಲ. ನಿಟ್ಟೂರು ಪಂಚಾಯತಿ ನಿಟ್ಟೂರು ಪಿ ಎಸ್ ಬರುತ್ತೆ. ಅಳಗೋಡಿ 5 ಗ್ರಾಮಗಳು ಬರುತ್ತೆ ನಿಟ್ಟೂರು ಪಿ ಎಸ್. ಅದಕ್ಕೆ ಇಲ್ಲಿ ಇವ್ರು ಹೇಳಿದ್ರು ಈಗ ಸಮಸ್ಯೆ ವಯಸ್ಸಾದರಿದ್ದಾರೆ, ಎಲ್ಲ ಇದ್ದಾರೆ, ಬಿ ಪಿ ಇದ್ದಾರೆ, ಶುಗರ್ ಇದ್ದಾರೆ. ನಿನ್ನೆ ಪಾಪ ಒಬ್ಬರು ತೀರೋಗ್ತಾರೆ ಟಿ ಪಿ ಮೆಂಬರ್, ಮಾಜಿ ಮೆಂಬರ್ ಅಂತ ಎಮರ್ಜೆನ್ಸಿ. ಅಡುಗೋಡಿಯಲ್ಲಿ ಒಂದು ಏನೇನಿಲ್ಲ, CHO ಇಲ್ಲ. ಏನು ಮಾಡಬೇಕು ಕೇಳಿ? ಇದು ಇದೆ ಇಲ್ಲ ಅಂತಲ್ಲ, ಅಲ್ಲಿ PhD ಕೆಲಸ ಮಾಡ್ತಿದ್ದಾರೆ ಅವರು. ಇಲ್ಲಿ ಇದಕ್ಕೆ ಬರ್ತಿಲ್ಲ, ಸಬ್ಸಿಡಿ ಬರ್ತಿಲ್ಲ. ಇದೇ ನೀಲಿ ಮಾಡಿದ್ರು ಅದು ಕಟ್ಟಿನೊಳಗೆ ಏನ್ ಮಾಡಿದ್ರು ನಿಮ್ಗೆ ಮಾಹಿತಿ ಇಲ್ಲ. ಇದ್ದಾರೆ ಡ್ಯೂಟಿ ಇದ್ದಾರೆ. ನಿಟ್ಟೂರು PhD ಡ್ಯೂಟಿ ಮಾಡ್ತಿದ್ರು. ನಿಟ್ಟೂರು ಹೊರಗಡೆ ಬರೋದು ವಾರಕ್ಕೆ 1 ದಿನ ಕಾಯಿಲೆ ಬರುತ್ತಾ ಜನರಿಗೆ? ಬಿ ಪಿ ಶುಗರ್ 1 ದಿನ ಬರುತ್ತಾ? ಇಲ್ಲ. ನೀವು PhD ಅವರು CHO ಅವರೇ ಕೆಲಸ ಮಾಡಿ ಏನು ಪಡೆಯೋದು? ಏನಕ್ಕೆ ಸುಮ್ಮನೆ ಭಾಷಣದಲ್ಲಿ ಇವೆಲ್ಲ ಜನರನ್ನ ದಿಕ್ಕು ತಪ್ಪಿಸಿ ನೀವು ಹೋಗ್ತಾರೆ ದಯವಿಟ್ಟು. ಇಲ್ಲಿ ವ್ಯವಸ್ಥೆ ನೋಡಿ, ವ್ಯವಸ್ಥೆ ಸರ್ ನಿಮ್ಮ ಅಲ್ಲ, ಕೊಡೂರಲ್ಲ, ಹೊಸನಾಳ ಅಲ್ಲ, ಇದು ಇಂಟೀರಿಯರ್ ಪ್ಲೇಸ್ಗಳು, ಬ್ಯಾಕ್ವರ್ಡ್ ಏರಿಯಾ, ನಕ್ಸಲ್ ಏರಿಯಾ. ಇದಕ್ಕೆ ವಿಶೇಷವಾಗಿ ಗಮನ ಹರಿಸ್ಬೇಕು ನೀವು ಇಲಾಖೆಯವರು. ಮಾತಾಡಕ್ಕೆ ಬಿಡ್ಲ ಅಂತ ಹೇಳಿ ಏನ್ ಮಾಡ್ತಾ ಇದ್ವಿ ಅಂದ್ರೆ ಆ ಟ್ಯಾಬ್ಲೆಟ್ ಅಲ್ಲಿ ಒಬ್ಬರಿಗೆ 30 ಇರುತ್ತಲ್ಲ, ಹಾಗಾಗಿ ಇರೋದಷ್ಟು ಸ್ಟಾಕ್ ಆಗಿ ನಾವು 60 ಮಾತ್ರೆಗಳನ್ನ ಒಬ್ಬರಿಗೆ ಕೊಡ್ತಾ ಇದ್ವಿ. 10 ದಿವಸ ಕಿಟ್ಬಿಟ್ಟು ಸರ್ ಆಮೇಲೆ ಬೇಡ ಮತ್ತೆ ಹೊರಟೋಗ್ಬೇಕಿತ್ತು. ಒಂದೇ ಸರಿ 30 ಕೊಡಕ್ಕಾಗ್ತಿಲ್ಲ. ಇರೋದ್ರಲ್ಲೇ ಎಲ್ಲರಿಗೂ ಹಂಚಿ ಮತ್ತೆ 10 ದಿವಸಕ್ಕೊಂದ್ಸರಿ ಬರೋದು, ಸಪ್ಲೈ ಬಂದಾಗ ಕೊಡ್ತಾ ಇದ್ವಿ ನಾವು. ಅಂದ್ರೆ ಇಲ್ಲಿ ಡಾಕ್ಟ್ರೇ ಇದೆ ನಿಮ್ಗೆ ಚೆಕ್ ಮಾಡೋದೇ ಇಲ್ಲ. ಏನು ಔಷಧಿ ಬೇಕು ಅಂತ ಚೆಕ್ ಮಾಡೋದೇ ಇಲ್ಲ, ಮಾತ್ರೆಯಿಂದ ಕೊಡ್ತೀವಿ. ನೀವು ಯಾವುದೋ ಒಂದಷ್ಟು ತಂದು ಹಾಕ್ತೀರಿ, ಅದು ಯಾರ್ಯಾರಿಗೆ ಕೊಡ್ತೀರಿ, ಹೋಗ್ತೀರಿ. ನನ್ನ ಪ್ರಾಬ್ಲಮ್ ಕೇಳೋದು ಯಾರಿದ್ದಾರೆ? ಮತ್ತೆ ಆಗ್ತಿಲ್ಲ, ಇಲ್ಲ, ಮತ್ತೆ ಯಾಕೆ ಮಾತ್ರೆ ಕೊಡ್ಬೇಕು? ನಿಮ್ಮ ಶಾಲೆ ಆಸ್ಪತ್ರೆಗೆ ನೀವು ಕಂಪೌಂಡರ್ ಕೊಡ್ಲಿಕ್ಕೆ ವಾರಕ್ಕೊಂದಿವ್ಸ ಬರ್ತಾರೆ, ವಾರಕ್ಕೊಂದಿವ್ಸ ಬಂದ್ರೆ HM ಪೇಷಂಟ್ ಬರ್ತಾರೆ. ಬರೋದಂದ್ರೆ 12 ಗಂಟೆಗೆ ಬರ್ತಾರೆ. ನಾವು ಕಾದು ಸಾಯ್ಬೇಕು. ಅದೆಲ್ಲ ಇದೆಲ್ಲವಾ ನೀವು ಈ ಕಥೆ ಎಲ್ಲ ಹೇಳಿದೆ. ಅಲ್ಲಿ ವಿಸಿಟ್ ಬುಕ್ಕು, ಮತ್ತೊಂದು ಪೇಷಂಟ್ ಬಂದಿದ್ದಾರೆ, 3 ಗಂಟೆ ಆಗ್ತದೆ. ಸುಮ್ಮನೆ ಇಲ್ಲ ಹಾಗೆ ಉತ್ತರ ಹಾಜರಿ ಮಾತ್ರ ಬರೋದು. ಸುಮ್ಮನೆ ನೀವು ಒಂದು ಕೆಲಸ ಮಾಡಿ, ಇಲ್ಲಿ ಏನ್ ನಡೀತಿದೆ ಹೇಳೋದನ್ನ THO ಗಮನಕ್ಕೆ ತಗೊಂಡು
ಅವರು ಏನಾದ್ರು ಕ್ರಮ ತಗೊಂಡ್ರೆ ತಗೊಳ್ತಾರೆ, ಮುಂದಿನ ಕ್ರಮ ನಾವು ತಗೊಳ್ತೇವೆ. ಏನೇ ಮಾಡಿದ್ರೆ ಸೆಪರೇಟ್ ಪಂಚಾಯತಿ ಸಮಸ್ಯೆ ಬಗೆಹರಿಸಕ್ಕಾಗಲ್ಲ. ನೋಡೋಣ, ಅದು ಆಗ್ತದೆ ಆಗೋದಿಲ್ಲ ನೋಡೋಣ. ಆದಷ್ಟು ಸಾಧ್ಯವಾದಷ್ಟು ಬಗೆಹರಿಸಲೇಬೇಕಲ್ಲ. ಈಗ ಇಲ್ಲ ಅಲ್ಲಿ ಏನ್ ಗೊತ್ತಂದ್ರೆ ಇಲ್ಲಿ ಜನ ಸ್ವಲ್ಪ ತಾಳ್ಮೆಯಲ್ಲಿ ಇರ್ತಾರೆ, ನೋಡೋಣ ಮಾಡೋಣ ಅಂತ ಇರ್ತಾರೆ. ಬಾಕಿ ಕಡೆ ಎಲ್ಲ ಆಕ್ಸಿಡೆಂಟ್ ನೇರ ಹೋಗಿ ಮಾರ್ಗದರ್ಶನ ಕೊಡಿ ನಮಗೆ. ಮಣಿಪಾಲಿಂದ ತೀರ್ಥಳಿಂದ ಬರ್ತಾರೆ, 12:30 11:30 ಬರ್ತಾರೆ. ಅವರೇ ಪೇಷಂಟ್ ತರ ಮಾತಾಡ್ತಾರೆ. ಪೇಷಂಟ್ ಏನು ಮಾಡ್ತಾರೆ ಅವರು? ನಾನು ಹೋಗಿದ್ದೆ ಕೂತಾಗ ಹೋಗಿದ್ದೆ, ಅವನು ಓದೋ ಮುಖ್ಯ ಏನಂದ್ರೆ ಅಂತ ರಾತ್ರಿ ಫುಲ್ ಬಂದ್ ಮಾಡಿದ್ರೆ ಅಲ್ಲ, ನೀವು ತರಬೇತಿ ತಗೊಳ್ಬೇಕಿದ್ರೆ ಸಭೆ ಮತ್ತೆ ಆಗೋದಲ್ಲ. ನಾನು ಹೇಳೋದು ನೀವು ಸಭೆ ಮತ್ತೆ ಆಗೋದಲ್ಲ. ನೀವು DHO ಕಳಿಸ್ಬೇಕು. ನಾನು ಹೇಳಿದ್ದೀನಿ ಫೋನ್ ನಿಮ್ಗೆ ಆ power ಇದೆ. ಯಾಕೆ ಆ power ಉಪಯೋಗಿಸಿಲ್ಲ? ಹಿಂದಿನ ಸರಿ ಗ್ರಾಮ ಸಭೆಯಲ್ಲಿ ಹೇಳಿದ್ದೇವೆ ನಾವು, ನೋಡಿ ನೀವು ಬಾಲಕಿಯಲ್ಲಿ ಹೋಗಿ ಬೇಡ ಇದು ನಮ್ಮ ಪಂಚಾಯತ್. ನಾವು ಅದಕ್ಕಿಂತ ಪೂರ್ವದಲ್ಲಿ 2010 ಗ್ರಾಮ ಸಭೆ ಮಾಡಿರ್ತೀವಿ. ಯಾವುದು ಕಸ್ತೂರಿ ರಂಗನ ವರದಿ ಅನುಷ್ಠಾನ ಬೇಡ ಅಂತ ನಾವು ಅವತ್ತು ಕಸ್ತೂರಿ ರಂಗನ ವರದಿ ಅನುಷ್ಠಾನ ಆಗಲಿ ನಮ್ಮನ್ನೆಲ್ಲ ಇದರಿಂದ ಬಿಡುಗಡೆಗೊಳಿಸಿ ಹೇಳಿದ್ದೇವೆ. ಯಾಕಂದ್ರೆ ಇಲ್ಲಿ ಯಾವ ಸೌಕರ್ಯ ಕೊಡಕ್ ಸಾಧ್ಯ ನಿಮ್ಮ ಹತ್ರ? ಒಂದು ಟವರ್ ಹೋದ್ರೆ ಮಾಡೋಕ್ಕಾಗೋದಿಲ್ಲ, ಆಸ್ಪತ್ರೆಯಲ್ಲಿ ಡಾಕ್ಟರ್ ಇಲ್ಲ, ವೆಟರ್ನರಿಯಲ್ಲಿ ಡಾಕ್ಟರ್ ಇಲ್ಲ. ಇಲ್ಲಿ ನಾವು ಬಡವಾಗಿ ಪಂಚಾಯತಿలో ಸಿಗ್ತೇವೆ, ಪೈಪಿಂದ ರಸ್ತೆ ಇಲ್ಲ ಅಂತ ಹೇಳ ಕಷ್ಟಕ್ಕೆ. ಈಗ ಮುಗಿಸಿ ಈಗ ಕೋಟಿಗಟ್ಟಲೆ ಹಾಕಿದಂತೂ ಆಯ್ತು ಆಸ್ಪತ್ರೆಗಳಿಗೆ. ಇನ್ನು ಹಾಕಿ ಹೋಗಬೇಡಿ, ಹೊಸದಾದ ಆಸ್ಪತ್ರೆಗೆ ದುಡ್ಡು ಹಾಕಿ ಏನು ಉಪಯೋಗ ಇಲ್ಲ. ನಾಟಕದಲ್ಲಿ TPS ದುಡ್ಡು ಇಲ್ಲಿ ಖಾಲಿ ಆಗ್ಬೇಕಲ್ಲ. ಸುಮ್ಮನೆ ಅದ್ರ ಒಳಗಡೆ ಹಾಕಿ ವೇದಿಕೆ ಮೇಲಿರುವಂತಹ ಪಂಚಾಯತಿ PDO ಸಭೆಗೆ ಗ್ರಾಮಸ್ಥರೇ, ಈ ಸಾಮಾಜಿಕ ಬದ್ಧತೆಯನ್ನು ಸರ್ಕಾರಕ್ಕೆ ಇರಬೇಕಾಗಿದ್ದು ಪ್ರಜಾಪ್ರಭುತ್ವದಲ್ಲಿ ಕರ್ತವ್ಯ, ಸರ್ಕಾರದ ಕರ್ತವ್ಯ. ಈ ಸೋಷಿಯಲ್ ಆಡಿಟ್ ಹೇಳೋದು ಇದೆ. ಈಗೇನು ಚರ್ಚೆ ಆಯ್ತು, ಚರ್ಚೆ ಆಗ್ಬೇಕು, ಜಾರಿಗೊಳಿಸ್ಬೇಕು. ಒಂದು ಮಾತು ಹೇಳಬೇಕು ಅಂದ್ರೆ ನಿರೀಕ್ಷೆಗಳು ತುಂಬಾ, ಸರ್ಕಾರದ ಮಟ್ಟದಲ್ಲಿ ಜನರ ನಿರೀಕ್ಷೆಗಳು ತುಂಬಾ. ಜಾರಿಗೊಳಿಸಬೇಕಾದ ಅಧಿಕಾರಿಗಳ ಈಗ ಹೇಳಿದಂಗೆ ಮಾತಾಡ್ತಾ ಇದ್ದಂಗೆ ಅದೆಷ್ಟು ನೇಮಕಾತಿ ಇದೆ ಸರ್ಕಾರದಲ್ಲಿ. ಡಾಕ್ಟರ್ಗಳು ಇಂಥ ಹಳ್ಳಿಯಲ್ಲಿ ಒಂದು ಹೀಗೆ ನೇಮಕ ಮಾಡಬೇಕು ಕಂಪಲ್ಸರಿ. ಯಾರೊಬ್ಬರನ್ನ ಡೆಪ್ಯುಟೇಷನ್ ಮಾಡೋದು ನಮ್ಮಲ್ಲಿ ಶಿಕ್ಷಕರ ಇಲಾಖೆಯಿಂದ ಶಿಕ್ಷಕರದ್ದು ಹಾಕಿದ ಎಷ್ಟೋ ಶಾಲೆಗಳು ನೇಮಕಾತಿ. ಒಂದು ಸರ್ಕಾರದ ಈಗ ನೀವೇನ್ ಚರ್ಚೆ ಮಾಡ್ತಾ ಇದ್ದೀರಿ, ನಾವು ವಿಧಾನಸೌಧದಲ್ಲೂ ಚರ್ಚೆನೂ ಇದೇ ತರ. ಸರ್ಕಾರದ ನಿಯಮಗಳೆಲ್ಲ ಏನು ಅಂದ್ರೆ, ಮಂಜುನಾಥ್ ಸರ್ ಒಬ್ರು ಡಾಕ್ಟರ್ ಇದ್ದಾರಲ್ಲ, ಯಾರು ಜಯದೇವ ಹಾಸ್ಪಿಟಲ್ ಡಾಕ್ಟರ್ ಆಗಿ ಸಂಸದರಾಗಿ ಅವರು ಒಂದು ಮಾತು ಹೇಳ್ತಾ ಇರ್ತಾರೆ. ಏನಂದ್ರೆ, ಬಡವತನವನ್ನ ಕಾರ್ಡಲ್ಲಿ ಗುರುತಿಸಬಾರ್ದು, ಕಣ್ಣಲ್ಲಿ ಗುರುತಿಸಬೇಕು. ಆ ತರ ಅಂದ್ರೆ ಅವರು ಒಂದು ಆಸ್ಪತ್ರೆಗೆ ಬರುವ ರೋಗಿಗಳನ್ನ BPL ಕಾರ್ಡ್ ತರ್ತಾರೆ, ಆದ್ರೆ ಅವರು ಒಳ್ಳೆ ಅದ್ಭುತವಾದಂತ ಕಾರ್ಡ್ ಬಂದಿರ್ತಾರೆ, ಕಾರ್ಡ್ BPL ಇರ್ತಾರೆ. ಹಾಗೆ ನಿಯಮಾವಳಿಗಳನ್ನ ಜಾರಿಗೊಳಿಸಿದ ಸರ್ಕಾರಿ ಅಧಿಕಾರಿಗಳಿಗೆ ಕಟ್ಟಳೆ ಅಂತ ನಿಯಮಗಳು BPL ಕಾರ್ಡ್ ಇರಬೇಕು, ಕಟ್ಟಳೆ ಕಾರ್ಡ್ ಬರ್ತಾನ ಮುಗ್ಬೇಕಾದ್ರೆ ಈ ತರ ಇದು ಸರ್ಕಾರದ ಲೆವೆಲ್ ಆಗ್ತಾ ಇದ್ದು ದುರಂತ. ಯಾಕಂದ್ರೆ ಜನರಿಗೆ ಬೇಕಾಗಿದ್ದೇ ಒಂದು, ಸರ್ಕಾರದ ನಿಯಮಗಳು ನಮ್ಮ ಇಲಾಖೆ ಅಧಿಕಾರಿಗಳನ್ನ ಕಟ್ಟಾಕಬೇಕು. ಈಗ ನೋಡಿ, ಈ ಸಮಸ್ಯೆಗಳು ಇಷ್ಟಿದ್ದಾವೆ, ಇದನ್ನ ಸಾಲ್ವ್ ಮಾಡುವಂತ ಅಧಿಕಾರಿಗಳೇ ಇಲ್ಲಿ ಬರಬೇಕು. ಹಾಗೆ ಏನ್ ಮಾಡೋದು, ಒಂದು ಸರ್ಕಾರದ ನೀತಿ ನಿಯಮಾವಳಿಗಳಿಗೆ ಅನುಗುಣವಾಗಿ ಸರ್ಕಾರಿ ಅಧಿಕಾರಿಗಳು ನಡ್ಕೊಳ್ಬೇಕಾಗಿದ್ದರಿಂದ ಗ್ರಾಮಸ್ಥರ ನಿರೀಕ್ಷೆಗೆ ತಕ್ಕದಂಗೆ ಕೆಲಸ ಆಗಲ್ಲ. ಆದ್ರೂ ಕೂಡ ಇಲಾಖೆಯ ಅಧಿಕಾರಿಗಳನ್ನ ಈ ತರ ಜವಾಬ್ದಾರಿ ನಡೆಸ್ಕೊಳ್ಳೋದು
ನಿಮ್ಮ ಕರ್ತವ್ಯ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ಸೌಭಾಗ್ಯ ಅದು ಒಂದರಿಯುವುದು ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ಒಳ್ಳೆಯದಾಗಲಿ. ಒಂದಿಷ್ಟು ನನಗೂ ಕೂಡ ನಾನು ಆಕಸ್ಮಿಕವಾಗಿ ನನಗೆ ಬರಬೇಕು ನಮ್ಮ ಯುವ ಸರ್ಕಾರಕ್ಕೆ ನನಗೂ ಸರಿಯಾದ ಮಾಹಿತಿ ಕೊಟ್ಟಿಲ್ಲ. ಇಲ್ಲಿ ಅಂದರೆ ಅವರಿಗೂ 14 ಕೆಲಸ ಹೊಸದಾಗಿ ಬಂದಿದ್ದಾರೆ. ಇಲ್ಲಿಯ CRPಗೂ ಕೂಡ ಏನು ಟ್ರೈನಿಂಗ್ ಅಂತ ಕೇಳಿದೆ. ಆಕಸ್ಮಿಕವಾಗಿ ನೀವು ಹೋಗಿ ಬರ್ರಿ ಅಲ್ಲಿ ಪ್ರತಿನಿಧಿತ್ವ ಇರಲಿ ಅಂತ ಹೇಳ್ಬಿಟ್ಟು ನಾನು ಬೈಕ್ ಕೊಡೋದು ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಇವತ್ತಿನ ಈ ಒಂದು ಗ್ರಾಮಸಭೆಯ ಸಾಮಾಜಿಕ ಪರಿಶೋಧನೆ ಗ್ರಾಮಸಭೆ ಅಧ್ಯಕ್ಷ ವಹಿಸಿದಂಥ ಕ್ಷೇತ್ರ ಶಿಕ್ಷಣ ಇಲಾಖೆಯ ನವೀನ್ ಹೆಗಡೆ ಅವರಿಗೆ ಗ್ರಾಮ ಪಂಚಾಯತ್ ತಮ್ಮಲ್ಲಿರುವಂಥ ವಂದನೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಈ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನೆ ನಾಗೇಶ್ ಕಿವಿ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಸಾಮಾಜಿಕ ಪರಿಶೋಧನೆ ಹೊಸನಗರ ಇವರಿಗೂ ಸಹ ತಮ್ಮರ ಪಂಚಾಯತಿಯಿಂದ ವಂದನೆಯನ್ನು ಸಲ್ಲಿಸ್ತೇನೆ. ಹಾಗೂ ಈ ಸಭೆಯ ಉಪಸ್ಥಿತಿಯಲ್ಲಿರ್ತಕ್ಕಂಥ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಗಣಪತಿಯವರಿಗೆ ಪಂಚಾಯತಿಯಿಂದ ತಮ್ಮರನ್ನು ವಂದನೆಯನ್ನು ಸಲ್ಲಿಸ್ತೇನೆ. ಹಾಗೂ ಈ ಒಂದು ತಾತ್ಕಾಲಿಕವಾಗಿ ನಮ್ಮ ಸಭೆ ಪ್ರಾರಂಭದಲ್ಲಿ ನಮ್ಮ ಈ ಪಂಚಾಯಿತಿಯ ವ್ಯಾಪ್ತಿಯ ಹಿರಿಯ ಸದಸ್ಯರು ಹಾಗೂ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರ ಸ್ವಾಮಿಗೌಡರು ಈ ಸಭೆಯಲ್ಲಿ ಉಪಸ್ಥಿತಿದ್ದ ಸಭೆಯನ್ನು ಸಹ ನಡೆಸಿಕೊಂಡಿರ್ತಾರೆ. ಅವರಿಗೂ ಸಹ ತಮ್ಮರನ್ನು ಪಂಚಾಯತಿನ ವಂದನೆಯನ್ನು ಸಲ್ಲಿಸ್ತೇನೆ. ಈ ಸಭೆಯಲ್ಲಿ ಹಾಜರಿಸಿದಂಥ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಗೌರವಾನ್ವಿತ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಪಂಚಾಯಿತಿಯಿಂದ ವಂದನೆಯನ್ನು ಸಲ್ಲಿಸ್ತೇನೆ. ಹಾಗೂ ಈ ಸಭೆಯಲ್ಲಿ ಹಾಜರಿರ್ತಕ್ಕಂಥ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಿಗೆ ಗ್ರಾಮ ಪಂಚಾಯಿತಿಯಿಂದ ವಂದನೆ ಸಲ್ಲಿಸ್ತೇನೆ. ಹಾಗೂ ಈ ಸಭೆಯಲ್ಲಿ ಆರೋಗ್ಯ ಇಲಾಖೆಯ ಬಗ್ಗೆ KFP ಬಗ್ಗೆ ಮಾಹಿತಿ ನೀಡಿದಂಥ ತಾಲೂಕು ಆರೋಗ್ಯ ಇಲಾಖೆಯ ಸಿಬ್ಬಂದಿಯವರಿಗೂ ಸಹ ಪಂಚಾಯಿತಿಯಿಂದ ವಂದನೆ ಸಲ್ಲಿಸ್ತೇನೆ. ಈ ಸಭೆಯಲ್ಲಿ ಹಾಜರಿರ್ತಕ್ಕಂಥ NRG ತಾಂತ್ರಿಕ ಸಹಾಯಕರಿಗೂ ಪಂಚಾಯಿತಿಯಿಂದ ತಮ್ಮೆಲ್ಲರನ್ನು ವಂದನೆ ಸಲ್ಲಿಸ್ತೇನೆ. ಈ ಸಭೆಯಲ್ಲಿ ಹಾಜರಿಸಿದ ಎಲ್ಲ ಗ್ರಾಮಸ್ಥರಿಗೂ ಗ್ರಾಮ ಪಂಚಾಯಿತಿ ವಂದನೆ ಸಲ್ಲಿಸ್ತಾ ರಾಷ್ಟ್ರಗೀತೆಯಿಂದ ಸಭೆಯನ್ನು ಮುಕ್ತಾಯ